ವೆಲ್ಕಮ್. ನಮಸ್ತೆ ಎಲ್ಲರಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಇಫ್ ಯು ಆರ್ ರೆಡಿ ಫಾರ್ ದ ಸೆಷನ್, ಚಾಟ್ ಬಾಕ್ಸ್ ಅಲ್ಲಿ ಒಂದ್ಸರಿ ಆರ್ ಅಂತ ಟೈಪ್ ಮಾಡಿ, ಆರ್ ಫಾರ್ ರೆಡಿ. ಇವತ್ತಿನ ಪೂರ್ವಜರ ಹೀಲಿಂಗ್, ಆನ್ಸೆಸ್ಟ್ರಲ್ ಹೀಲಿಂಗ್ ವೆಬಿನಾರ್ಗೆ ನಿಮಗೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ನಮಸ್ತೆ. ಆಲ್ ರೈಟ್, ವೆರಿ ನೈಸ್. ಥ್ಯಾಂಕ್ ಯು ಎವ್ರಿವನ್. ಎಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಫಸ್ಟ್ ಆಫ್ ಆಲ್, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಅಮೂಲ್ಯವಾದಂತಹ ಸಮಯವನ್ನ ನನ್ನ ಜೊತೆ ಕಳೆಯುವಂತಹ ಒಂದು ಆಯ್ಕೆ ನೀವು ಮಾಡಿದ್ದೀರಿ. ನಿಮ್ಮ ಪೂರ್ವಜರ ಬಗ್ಗೆ ತಿಳ್ಕೊಳ್ಳುವಂತಹ, ಹಾಗೇನೆ ಯಾರೆಲ್ಲ ನಮ್ಗೆ ಈ ಜೀವವನ್ನ ಕೊಟ್ರೋ ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸುವಂತಹ ಒಂದು ಅವಕಾಶಕ್ಕೆ ನಿಮ್ಮನ್ನ ನೀವು ಈ ಸೆಷನ್ ಅಲ್ಲಿ ಭಾಗವಹಿಸಿ ಆ ಒಂದು ಅವಕಾಶಕ್ಕೆ ನಿಮ್ಮನ್ನು ನೀವು ತೊಡಗಿಸಿಕೊಂಡಿದ್ದೀರಿ, ಅದರಲ್ಲಿ ನೀವು ಭಾಗವಹಿಸ್ತಾ ಇದ್ದೀರಿ. ಸೊ ಫ್ರಮ್ ಬಾಟಮ್ ಆಫ್ ಮೈ ಹಾರ್ಟ್, ನನ್ನ ಹೃದಯಾಂತರಾಳದ ವಂದನೆಗಳು ನಿಮಗೆಲ್ಲರಿಗೂ ಕೂಡ. ಈ ಸಂದರ್ಭ ನೀವು ಬೇರೆ ಏನೋ ಕೆಲಸ ಮಾಡ್ಬೋದಾಗಿತ್ತು, ಆದ್ರೆ ಇಲ್ಲಿ ಭಾಗವಹಿಸುವಂತಹ ಆಯ್ಕೆ ನೀವು ಮಾಡಿದ್ದೀರಿ. ಆ ಕಾರಣಕ್ಕೋಸ್ಕರ ನಿಮ್ಗೆಲ್ಲರಿಗೂ ಕೂಡ ಮತ್ತೊಮ್ಮೆ ವಂದಿಸ್ತಾ ಇದ್ದೇನೆ. ಈ ಸೆಷನ್ 2 ಗಂಟೆ ನಡೆಸಬೇಕು ಅಂತ ನನ್ನ ಆಸೆ. ಯಾರೆಲ್ಲ ನನ್ನ ಜೊತೆ 2 ಗಂಟೆ ಕೂಡ ಇರ್ಲಿಕ್ಕೆ ರೆಡಿ ಇದ್ರಿ, ಚಾಟ್ ಬಾಕ್ಸ್ ಅಲ್ಲಿ ಒಂದ್ಸರಿ 2 ಅಂತ ಟೈಪ್ ಮಾಡಿ. ಥ್ಯಾಂಕ್ ಯು. ನೈಸ್. ಸೊ ಇವತ್ತಿನ ಸೆಷನ್ ಕೊನೆಯಲ್ಲಿ ನಾನೊಂದು ಕೆಲವೊಂದು ಬೋನಸ್ ಗಳನ್ನ ನಿಮ್ಗೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ದಟ್ ಈಸ್ ಆಲ್ಸೋ ಅನದರ್ ರೀಸನ್. ಎಂಡ್ ಆಫ್ ದ ವೆಬಿನಾರ್ ನಲ್ಲಿ ಮುಂದೆ ಬರ್ತಾ ಇರುವಂತಹ ಪಿತೃಪಕ್ಷದ ಸಂದರ್ಭದಲ್ಲಿ ನಾವು ಏನೇನು ಕೆಲಸ ಮಾಡಬೇಕು, ಏನೇನು ಕೆಲಸ ಮಾಡಬಾರದು ಅನ್ನೋದನ್ನ ಎಕ್ಸ್ಪ್ಲನೇಷನ್ ಕೊಡುವಂತಹ ಒಂದು ಪ್ರಯತ್ನ ನಾನು ಮಾಡ್ತೀನಿ. ಹಾಗೇನೆ ಸೆಷನ್ ನ ಕೊನೆಯಲ್ಲಿ ನಮ್ಮ ಪೂರ್ವಜರೊಂದಿಗೆ ಕನೆಕ್ಟ್ ಆಗೋದಕ್ಕೆ, ಸಂಪರ್ಕ ಮಾಡೋದಕ್ಕೆ ಒಂದು ಧ್ಯಾನ ವಿಧಾನವನ್ನು ಕೂಡ ನಾನು ಗೈಡ್ ಮಾಡಬೇಕು ಅಂತ ಅನ್ಕೊಂಡಿದ್ದೇನೆ. ಸೊ ಐ ಹೋಪ್ ನಿಮಗೆಲ್ಲರಿಗೂ ಕೂಡ ಈ ಸೆಷನ್ ಉಪಯುಕ್ತ ಆಗತ್ತೆ ಅಂತ ನಾನು ಭಾವಿಸ್ತೀನಿ. ನನ್ನ ಜೀವನದ 3 ವ್ಯಾಲ್ಯೂಸ್ ಅಥವಾ ನನ್ನ ಜೀವನದಲ್ಲಿ ನಾನು ಹೆಚ್ಚು ಮಹತ್ವ ಕೊಡುವಂತಹ ವಿಚಾರಗಳನ್ನು ನಾನು ಹೇಳ್ಬೇಕು ಅಂತಾದ್ರೆ, ಮೊದಲನೇದು ಲರ್ನಿಂಗ್ ಅಥವಾ ಹೊಸ ವಿಚಾರ ಕಲಿತಾ ಇರೋದು. ಸೊ ನೀವು ಕೂಡ ಅಂಥ ಕ್ಯಾಟಗರಿನಲ್ಲಿ ಇದೀರಿ ಅಂತಾದ್ರೆ ಒಂದು ಸರಿ ಚಾಟ್ ಬಾಕ್ಸ್ ಅಲ್ಲಿ LLL ಅಂತ ಟೈಪ್ ಮಾಡಿ. LLL ಯಾಕಂದ್ರೆ ಲೈಫ್ ಲಾಂಗ್ ಲರ್ನಿಂಗ್ ಯಾವತ್ತು ನಾವು ನಿಲ್ಸೋದು ಸರಿಯಲ್ಲ. ಲೈಫ್ ಲಾಂಗ್ ನಾವು ಕಲಿತಾನೆ ಇರ್ಬೇಕು. ನಾವು ಯಾವಾಗ ಕಲಿಯೋದು ನಿಲ್ಲಿಸ್ತೀವೋ ಆವಾಗ ಸಾಯ್ತೀವಿ ಅಂತ ಮಾನಸಿಕವಾಗಿ ಅಂತ ಒಂದು ಮಾತಿದೆ. ನನ್ನನ್ನ ಎಂಪವರ್ ಮಾಡ್ಕೊಳ್ಳುವಂತ, ಸೆಲ್ಫ್ ಎಂಪವರ್ಮೆಂಟ್ ಅಂತ ಹೇಳ್ತಾರೆ. ನನ್ನಲ್ಲಿರುವಂತಹ ಆತ್ಮಶಕ್ತಿಯನ್ನ ಹೆಚ್ಚು ಮಾಡಿಕೊಂಡು ಅಪ್ಗ್ರೇಡ್ ಮಾಡ್ಕೊಳ್ತಾ, ನನ್ನ ಕೌಶಲ್ಯವನ್ನ ವೃದ್ಧಿ ಮಾಡ್ಕೊಳ್ತಾ ನನ್ನ ಜೀವನವನ್ನ ಬದಲಾಯಿಸೋದಕ್ಕೆ ನಾನು ಬದ್ಧನಾಗಿದ್ದೇನೆ. ಸೊ ನೀವು ಕೂಡ ಆ ಲೈನ್ ಅಲ್ಲಿ ಇದ್ದೀರಿ ಅಂತ ನಾನು ಭಾವಿಸ್ತೀನಿ. 2ನೇದು ನಾನು ತುಂಬಾ ಮುಖ್ಯವಾಗಿ ಬೆಲೆ ಕೊಡುವಂತಹ ವಿಚಾರ ಅಂತಂದ್ರೆ ನನ್ನ ಫ್ಯಾಮಿಲಿ. ಇದು ನನ್ಗೆ ಒಂದು ಬ್ಯಾಕ್ ಬೋನ್ ತರ. ಆಳವಾದಂತಹ, ಮೀನಿಂಗ್ಫುಲ್ ಆದಂತಹ ಸಂಬಂಧಗಳನ್ನ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಮಾಡ್ಕೊಳ್ಳುವಂಥದ್ದು ತುಂಬಾ ಮುಖ್ಯ ಆಗುತ್ತೆ. ಪ್ರೀತಿ, ವಿಶ್ವಾಸ, ಸಹನೆ, ಸರಿಯಾದಂತಹ ಮಾತುಗಳು ಇತ್ಯಾದಿಗಳನ್ನ ನಾವು ಸರಿಯಾಗಿ ಮಾಡ್ಕೊಳ್ತಾ ಬರ್ತಿದ್ದಾಗನೆ ಅದು ನಮ್ಮ ಸುಂದರ ಜೀವನಕ್ಕೆ ಉತ್ತಮವಾದಂತಹ ಅಡಿಪಾಯ ಅಂತ ನಾನು ಭಾವಿಸುವುದು. ಭಾವನಾತ್ಮಕವಾಗಿ ನಮ್ಗೆ ಬಹಳಷ್ಟು ಸಲ ಫ್ಯಾಮಿಲಿಯ ಸಪೋರ್ಟ್ ಬೇಕಾಗುತ್ತದೆ. ಹಾಗಾಗಿ ಕೂಡ ನಾವು ಈ ಫ್ಯಾಮಿಲಿಗೆ ಹೆಚ್ಚು ಮಹತ್ವ ಕೊಡಬೇಕು ಅಂತ ನಾನು ನಂಬಿರುವಂತದ್ದು. ಸೊ ನೀವು ಕೂಡ ಅಂಥವ್ರಾಗಿದ್ರೆ ಚಾಟ್ ಬಾಕ್ಸ್ ಅಲ್ಲಿ ಒಂದು ಸರಿ FM ಅಂತ ಟೈಪ್ ಮಾಡಿ, FM ಫಾರ್ ಫ್ಯಾಮಿಲಿ. 3ನೆಯ ನನ್ನ ವ್ಯಾಲ್ಯೂ ಸಿಸ್ಟಮ್ ಏನು ಅಂತಂದ್ರೆ ಸರ್ವಿಸ್ ಅಥವಾ ಸೇವೆ ಅಥವಾ ಆಧ್ಯಾತ್ಮಿಕತೆ. ಈ ತರ ಕಾಂಟ್ರಿಬ್ಯೂಟಿಂಗ್ ಟು ಪೀಪಲ್, ಬೇರೆಯವರ ಜೀವನದಲ್ಲಿ ಬದಲಾವಣೆಗೋಸ್ಕರ ಸೇವೆಯನ್ನ ಮಾಡುವಂಥದ್ದು ನನ್ನ ಜೀವನದ ಒಂದು ಮೌಲ್ಯವಾಗಿ ನಾನು ಇಟ್ಕೊಳ್ಳುವಂಥದ್ದು. ಹಾಗೇನೆ ನಾನು ಹುಟ್ಟಿರೋದು ಯಾತಕ್ಕೆ, ಇಲ್ಲಿಂದ ಬೇರೇನಾದ್ರೂ ಇದೆಯಾ, ನನ್ನ ಜೀವನದ ಅರ್ಥ ಏನಿರಬಹುದು ಅನ್ನೋದನ್ನ ತಿಳ್ಕೊಳ್ಳುವಂತಹ ಒಂದು ಜರ್ನಿನಲ್ಲಿ, ಒಂದು ಪ್ರಯಾಣದಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡಿದ್ದೇನೆ. ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಾನು ಈ ಪ್ರಯಾಣವನ್ನು ಮುಂದುವರಿಸ್ಕೊಂಡು ಹೋಗ್ತೇನೆ ನನ್ನ ಜೀವನದ ಪ್ರಯಾಣದ ಜೊತೆಗೆ. ಸೊ ನೀವು ಕೂಡ ಅಂಥವ್ರಾಗಿದ್ರೆ ಒಂದು ಸರಿ ಚಾಟ್ ಬಾಕ್ಸ್ ಅಲ್ಲಿ ಎಸ್ ಅಂತ ಟೈಪ್ ಮಾಡಿ, ಎಸ್ ಫಾರ್ ಸರ್ವಿಸ್ ಅಂಡ್ ಸ್ಪಿರಿಚುವಾಲಿಟಿ. ಸೊ ನನ್ನ ಈ ವೆಬಿನಾರು
ಈ 3 ವ್ಯಾಲ್ಯೂಸ್ ಗಳಿಗೆ ನೀವು ಮಹತ್ವ ಕೊಡ್ತೀರಿ ಅಂತಂದ್ರೆ ನಿಮ್ಗೆ ಖಂಡಿತ ಇದು ಸೂಟ್ ಆಗುತ್ತೆ. ಬಹುಶಃ ನಿಮ್ಗೆ ಕೆಲವರು ನೋ ಅಂತ ಟೈಪ್ ಮಾಡಿದ್ರಿ ಪ್ರಾಬಬ್ಲಿ. ಅಂಥವರಿಗೆ ಈ ವೆಬಿನಾರು ಅಷ್ಟೊಂದು ಸೂಕ್ತ ಆಗದೇ ಇರ್ಬೋದು. ಅಂಥವ್ರು ನೀವು ಈ ಸೆಷನ್ ಇಂದ ಎಕ್ಸಿಟ್ ಆದ್ರೆ ನಿಮ್ಮ ಸಮಯ ಉಳಿತಾಯ ಆಗುತ್ತೆ. ಆ ಕಾರಣಕ್ಕೋಸ್ಕರ ನಿಮ್ಮನ್ನ ಕೇಳ್ಕೊಳ್ತೀನಿ, ಇವು ಸರಿಯಾದಂತ ಝೋನ್ ಅಲ್ಲಿ ಇರೋದು ತುಂಬಾ ಮುಖ್ಯ. ಆ ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇರುವಂತದ್ದು. ಐ ಹೋಪ್ ನೀವೆಲ್ಲರೂ ಕೂಡ ನನ್ನ ಜೊತೆಗೆ ಇದ್ದೀರಿ ಅಂತ ನಾನು ಭಾವಿಸ್ತೀನಿ. ಈ ಸೆಷನ್ ನಲ್ಲಿ ನಾನು ಮುಖ್ಯವಾಗಿ 3 ವಿಚಾರಗಳನ್ನ ನಿಮ್ ಜೊತೆ ನಾನು ಶೇರ್ ಮಾಡ್ಬೇಕು ಅಂತ ಅನ್ಕೊಂಡಿರುವಂತದ್ದು. ಮೊದಲನೇದು, ನಮ್ಮ ಪೂರ್ವಜರು ಅಂದ್ರೆ ಯಾರು, ಆಮೇಲೆ ಪೂರ್ವಜರಿಂದ ನಮ್ಗೆ ಈ ಜೀವನದಲ್ಲಿ ಕಂಡು ಬರಬಹುದಾದಂತಹ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಯಾವುದು, ಮತ್ತು ಆನ್ಸೆಸ್ಟ್ರಲ್ ಹೀಲಿಂಗ್ ಅಥವಾ ಪೂರ್ವಜರ ಹೀಲಿಂಗ್ ನ ಸಂಬಂಧಪಟ್ಟಂತಹ ಕೆಲವೊಂದು ಮಿತ್ಗಳು, ತಪ್ಪು ಕಲ್ಪನೆ ಅಥವಾ ತಪ್ಪು ಗ್ರಹಿಕೆಗಳು ಯಾವುದು ಮತ್ತು ನಿಜವಾದಂತಹ ವಿಚಾರ ಯಾವುದು ಅನ್ನೋದನ್ನ ತಿಳಿಸ್ಕೊಳ್ಳುವಂತಹ ಪ್ರಯತ್ನ ನಾನು ಮಾಡ್ತೀನಿ. ಅಗೇನ್ ಸೆಷನ್ 9 ನಲ್ಲಿ ನಾನು ಮೊದಲೇ ಹೇಳಿದಾಗೆ ಮುಂದೆ ಬರ್ತಾ ಇರುವಂತಹ ಪಿತೃಪಕ್ಷದಲ್ಲಿ ನಾವು ಚೆನ್ನಾಗಿ ಆಧ್ಯಾತ್ಮಿಕ ಸಾಧನೆಗೆ ಹೇಗೆ ಬಳಸ್ಕೊಳ್ಬಹುದು, ಯಾವ ಕೆಲಸ ಮಾಡಬಹುದು, ಯಾವ ಕೆಲಸ ಮಾಡಬಾರದು, ಹಾಗೇನೆ ಕೊನೆಯಲ್ಲಿ ಸಮಯ ಇದ್ರೆ ಧ್ಯಾನವನ್ನು ಕೂಡ ನಾವು ಖಂಡಿತ ಮಾಡೋದು. ಸೊ ಐ ಹೋಪ್ ಮೈ ವಾಯ್ಸ್ ಇಸ್ ಕ್ಲಿಯರ್, ವಿಡಿಯೋ ಇಸ್ ಕ್ಲಿಯರ್. ನನ್ನ PPT ಅವಾಗಲೇ ಶೇರ್ ಆಗ್ತಾ ಇತ್ತು, ಮೈಂಡ್ ಮ್ಯಾಪ್ ಶೇರ್ ಆಗ್ತಾ ಇತ್ತು ಅಂತ ನಾನು ಭಾವಿಸ್ತೀನಿ. ಇಫ್ ಎವ್ರಿಥಿಂಗ್ ಓಕೆ, ಚಾಟ್ ಬಾಕ್ಸ್ ಅಲ್ಲಿ ಒಂದು ಸರಿ ಓಕೆ ಅಂತ ಟೈಪ್ ಮಾಡಿ, ಅಂಡ್ ದೆನ್ ವಿ ಬಿಗಿನ್ ಫ್ರಮ್ ಹಿಯರ್. ವರ್ಕ್ಶಾಪ್ ನ ಬೆಸ್ಟ್ ರಿಸಲ್ಟ್ ನಿಮ್ಗೆ ಯಾವಾಗ ಸಿಗುತ್ತೆ ಅಂತಂದ್ರೆ, ಫಸ್ಟ್ ಆಫ್ ಆಲ್ ನಿಮ್ಮ ಹತ್ರ ಪೆನ್ನು ಪೇಪರ್ ಇಲ್ಲ ಅಂತಂದ್ರೆ ತಂದು ಇಟ್ಕೊಳ್ಳಿ. ಅಂಡ್ ಲೆಟ್ ಇಟ್ ಬಿ ಮೋರ್ ಇಂಟರಾಕ್ಟಿವ್. ಹೆಚ್ಚು ಚಾಟ್ ಬಾಕ್ಸ್ ಅಲ್ಲಿ ಆಕ್ಟಿವ್ ಆಗಿರಿ. ಅಂಡ್ ಎಂಡ್ ಆಫ್ ದ ಸೆಷನ್ ನಾನು ಮೊದಲೇ ಹೇಳಿದಾಗೆ ಬೋನಸ್ ವಿಚಾರಗಳು ಕೂಡ ನಿಮ್ಗೆ ಜೀವನದಲ್ಲೇ ನೆಕ್ಸ್ಟ್ ಬರುವಂತಹ ಪಿತೃಪಕ್ಷವನ್ನ ತುಂಬಾ ಚೆನ್ನಾಗಿ ಬಳಸ್ಕೊಳ್ಳೋದಕ್ಕೆ ಖಂಡಿತ ಸಹಾಯ ಆಗುತ್ತೆ. ನಿಮ್ಮ ಕ್ವಶನ್ಸ್ ಗಳು ಏನಿದ್ರು ಕೂಡ ಸೆಷನ್ ನ ಕೊನೆಗೆ ತನಕ ನೀವು ಪಾರ್ಕ್ ಮಾಡ್ಕೊಂಡು ಇಟ್ಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ವೆಬಿನಾರ್ ನ ಫ್ಲೋ ಕಟ್ ಆಗೋದು ಬೇಡ. ಆ ಕಾರಣಕ್ಕೋಸ್ಕರ ನಿಮ್ಮ 100% ಫೋಕಸ್ ಇಲ್ಲಿ ಇರಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಅಂಡ್ ಮನಸ್ಸು ತೆರೆದ ರೀತಿಯಲ್ಲಿ ಇಟ್ಕೊಳ್ಳಿ. ಕೆಲವೊಂದು ವಿಚಾರ ಇಲ್ಲಿ ನಾನು ಹೇಳ್ತಾ ಇರುವಂತದ್ದು ಇಟ್ ಈಸ್ ಲೈಕ್ ಪ್ರಾಬೆಬ್ಲಿ ಸಡನ್ ಆಗಿ ಹೌದಾ ಅಂತ ಅನ್ನಿಸ್ಬೋದು. ಸೊ ಮನಸ್ಸು ಓಪನ್ ಆಗಿ ಇಟ್ಕೊಂಡ್ರೆ ನಮ್ಗೆ ಅನುಕೂಲ ಜಾಸ್ತಿ ಆಗುತ್ತೆ. ಆ ಕಾರಣಕ್ಕೋಸ್ಕರ ನಿಮ್ಮನ್ನ ಕೇಳ್ಕೊಳ್ತೀನಿ, ಕೀಪ್ ಯುವರ್ ಮೈಂಡ್ ಓಪನ್. ಸತ್ಯವನ್ನ ತಿಳ್ಕೊಳ್ಳೋದಕ್ಕೆ 2-3 ತರ ನಾವು ತಿಳ್ಕೊಳ್ಬಹುದು ಅಂತ. ಹೇಗೆ ಅಂತಂದ್ರೆ, ಮೊದಲನೇದು ಪ್ರತ್ಯಕ್ಷ ಪ್ರಮಾಣ ಅಂತ ಹೇಳ್ತಾರೆ. ಪ್ರತ್ಯಕ್ಷ ಅಂತ ನನ್ನ ಕಣ್ಣು ಮುಂದೆ ಇಲ್ಲಿದೆ, ಒಂದು ಪೇಪರ್ ಇದೆ ಅಂತಂದ್ರೆ ನನ್ನ ಕಣ್ಣು ಮುಂದೆ ಇದೆ ಇಲ್ಲಿ, ಸೊ ಇದೆ, ಪ್ರತ್ಯಕ್ಷವಾಗಿ ನಂಗೆ ಕಾಣಿಸ್ತಾ ಇದೆ, ಇದು ಪ್ರತ್ಯಕ್ಷ ಪ್ರಮಾಣದ ಸತ್ಯ. ಇನ್ನೊಂದು ಅನುಮಾನ ಪ್ರಮಾಣ ಅಂತ ಹೇಳ್ತಾರೆ. ಅನುಮಾನ ಅಂತಂದ್ರೆ ಬೆಟ್ಟದಲ್ಲಿ ಹೊಗೆ ಬರ್ತಾ ಇದೆ ಅಂತ ಆದ್ರೆ ಅನುಮಾನ ಏನು ಅಂತಂದ್ರೆ ಅಲ್ಲಿ ಕೆಳಗಡೆ ಬಹುಶಃ ಬೆಂಕಿ ಇದೆ ಅಂತ. ಸತ್ಯ ಅದು, ಬೆಂಕಿ ಇಲ್ಲದೆ ಹೊಗೆ ಬರೋದಿಲ್ಲ. ಅದರಿಂದಾಗಿ ಅನುಮಾನ ಪ್ರಮಾಣದಲ್ಲಿ ಅಲ್ಲಿ ಬೆಂಕಿ ಇದೆ ಅಂತ ನಾನು ನಂಬುವಂಥದ್ದು. ಇನ್ನೊಂದು ರೀತಿಯಲ್ಲಿ ಹೇಗೆ ತಿಳ್ಕೊಳ್ಬಹುದು ಅಂತಂದ್ರೆ ಆಪ್ತವಾಕ್ಯ ಅಂತ ಹೇಳ್ತಾರೆ. ಆಪ್ತವಾಕ್ಯ ಅಂತಂದ್ರೆ ಪ್ರತ್ಯಕ್ಷ ಅಥವಾ ಅನುಮಾನ ಪ್ರಮಾಣದಲ್ಲಿ ನೋಡಿದಂಥವರು ಹೇಳಿದ್ದನ್ನ ನಾವು ನಂಬೋದು. ಸೊ ಇಲ್ಲಿ ಕೆಲವು ವಿಚಾರ ನಾನು ನಿಮ್ಗೆ ಹೇಳ್ತಾ ಇರುವಂತದ್ದು, ನನಗೆ ಗೊತ್ತಿದ್ದವರು ಅಥವಾ ಪರಿಚಯ ಇದ್ದಂಥವರು ಪ್ರತ್ಯಕ್ಷವಾಗಿ ಅಪರೋಕ್ಷವಾಗಿ ಅನುಮಾನ ಪ್ರಮಾಣದಿಂದ ತಿಳ್ಕೊಂಡಂತಹ ವಿಚಾರಗಳನ್ನ ಕೂಡ ನಿಮ್ಗೆ ಇವತ್ತು ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲದಕ್ಕೆ ಪ್ರೂಫ್ ಬೇಕು ಅಂತಂದ್ರೆ ಪ್ರೊಬಬ್ಲಿ ಸಿಗೋದಿಲ್ಲ. ಆದ್ರೆ ನಮ್ಮ ಜೀವನದಲ್ಲಿ ಆದಂತಹ ಬದಲಾವಣೆ, ನನ್ನ ಸ್ಟೂಡೆಂಟ್ಸ್ ಗಳ ಜೀವನದಲ್ಲಿ ಆಗ್ತಾ ಇರುವಂತಹ ಬದಲಾವಣೆ ಇದಕ್ಕೆ ಪ್ರೂಫ್ ಅಂತ ನಾನು ಹೇಳ್ತೀನಿ. ಹಾಗೇನೆ ಇತ್ತೀಚೆಗೆ ಬಂದಂತಹ ಸಾಕಷ್ಟು ಡಿವೈಸಸ್ ಗಳು, ಟೆಕ್ನಿಕಲ್ ಅಡ್ವಾನ್ಸ್ಮೆಂಟ್ ಆದ ನಂತರ ಇಂಟರ್ನೆಟ್ ಇತ್ಯಾದಿಯಿಂದ ಬಂದಂತದ್ದು, ಅದರಿಂದ ಕೂಡ ನಮ್ಮ ದೇಹ ಪ್ರಭಾವಲಯದಲ್ಲಿ ಸೂಕ್ಷ್ಮ ಶರೀರಗಳಲ್ಲಿ ಆದಂತಹ ಬದಲಾವಣೆಗಳನ್ನು ಕೂಡ ನಾವು ಪ್ರೂಫ್ ತರ ತಗೊಳ್ತೀವಿ. ಅಫ್ಕೋರ್ಸ್ ದ ಬೆಸ್ಟ್ ಪ್ರೂಫ್ ನಮ್ಮ ಜೀವನದಲ್ಲಿ ಬದಲಾವಣೆ, ಸ್ಫೂರ್ತಿಯ ಚಿಲುಮೆ ಆಗ್ಬೇಕು, ನಾವು ನಮ್ಮ ಜೀವನ ಉತ್ಸಾಹದಲ್ಲಿ ನಡೆಯಬೇಕು ಅನ್ನುವಂಥದ್ದು ನನ್ನ ಆಸೆ. ಸೊ ಇದಕ್ಕೆ ಈ ವರ್ಕ್ಶಾಪ್ ನಿಮ್ಗೆ ಖಂಡಿತ ಸಹಾಯ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಇದಕ್ಕೂ ಮುಂದಕ್ಕೆ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದ್ರೆ, ಈ ಲರ್ನಿಂಗು ಇಲ್ಲಿಗೆನೆ ಮುಗಿಬಾರ್ದು. ನಿಮ್ಗೋಸ್ಕರ ನೆಕ್ಸ್ಟ್ ಲೆವೆಲ್ ಆಫ್ ಆನ್ಸೆಸ್ಟ್ರಲ್ ಹೀಲಿಂಗ್ ಅನ್ನ ನಡೆಸೋದಕ್ಕೆ ಕೂಡ ನಾನು ನಡೆಸೋದಕ್ಕೆ ಕೂಡ ಇಷ್ಟಪಡ್ತೀನಿ. ಸೊ ಇಫ್ ಯು ಆರ್ ರೆಡಿ ಫಾರ್ ದ ನೆಕ್ಸ್ಟ್ ಲೆವೆಲ್ ಅಂತವ್ರಿಗೆ ಕೂಡ ನಾನು ಈ ಸೆಷನ್ ನ ಕೊನೆಯಲ್ಲಿ ಅವಕಾಶ ಮಾಡ್ಕೊಡೋದಕ್ಕೆ ಇಷ್ಟಪಡ್ತೀನಿ. ಸೊ ಅದ್ರಲ್ಲಿ ಏನಿರುತ್ತೆ, ಇಟ್ ಈಸ್ ಮೋಸ್ಟ್ಲಿ ಟು ಕನೆಕ್ಟ್ ವಿತ್ ಯುವರ್ ಪಿತೃಸ್. ನಿಮ್ಮ ಪಿತೃಗಳು ಅಥವಾ ಆನ್ಸೆಸ್ಟರ್ಸ್ ಗಳ ಜೊತೆಗೆ ನೀವು ಕನೆಕ್ಟ್ ಆಗೋದಕ್ಕೆ ಒಂದು ಉತ್ತಮವಾದಂತಹ
ಕನೆಕ್ಷನ್ ಎಸ್ಟಾಬ್ಲಿಷ್ ಮಾಡೋದಕ್ಕೆ ನಿಮ್ಗೆ ಇದು ಸಹಾಯ ಮಾಡುತ್ತೆ. ಈ ನಾಲೆಜ್ ಏನಿದೆ ನಮ್ಮ ಹತ್ರ, ಇದನ್ನ ಯಾರು ಕಿತ್ಕೊಳ್ಳೋದಕ್ಕೆ ಸಾಧ್ಯ ಆಗುದಿಲ್ಲ, ನಿಮ್ಗೆಲ್ರಿಗೂ ಗೊತ್ತೇ ಇದೆ, ರೈಟ್? ಸೊ ವಿತ್ ದಿಸ್ ನಾಲೆಜ್ ನಮ್ಮ ಹತ್ರ ಏನು ಸ್ಕಿಲ್ ಸಿಗುತ್ತೋ, ಕೌಶಲ್ಯ ಸಿಗುತ್ತೋ, ಅದನ್ನು ಉಪಯೋಗಿಸ್ಕೊಂಡು ನಮ್ಮ ಪೂರ್ವಜರೊಂದಿಗೆ ನಮ್ಮ ಸಂಪರ್ಕವನ್ನ ಚೆನ್ನಾಗಿ ಸಾಧಿಸೋದು ಹೇಗೆ, ಮತ್ತೆ ಅವರಿಂದ ಅಫ್ಕೋರ್ಸ್ ನಮ್ಮ ಜೀವನದಲ್ಲಿ ಇರುವಂತಹ ಸಮಸ್ಯೆಗಳನ್ನ ಹೀಲ್ ಮಾಡ್ಕೊಳ್ಳೋದು ಹೇಗೆ. ಅಂಡ್ ಒನ್ ಮೋರ್ ಇಂಟ್ರೆಸ್ಟಿಂಗ್ ಪಾರ್ಟ್ ಅಂತಂದ್ರೆ, ಕೇವಲ ಸಮಸ್ಯೆಗಳನ್ನು ಹೀಲ್ ಮಾಡೋದಕ್ಕೆ ಮಾತ್ರ ಅಲ್ಲ, ಅವರಲ್ಲಿ ಏನಾದ್ರೂ ನಮ್ಗೆ ಗಿಫ್ಟ್ ಇದ್ರೆ ಅದನ್ನ ನಾವು ಪಡ್ಕೊಳ್ಳೋದು ಹೇಗೆ, ಅದನ್ನ ಕೂಡ ಕವರ್ ಮಾಡುವಂತಹ ಒಂದು ನೆಕ್ಸ್ಟ್ ಲೆವೆಲ್ ಪ್ರೋಗ್ರಾಮ್ ಕೂಡ ಇದೆ. ಅದ್ರ ಬಗ್ಗೆ ನಾನು ಆನಂತರ ನಿಮಗೆ ಮಾಹಿತಿಯನ್ನ ಕೊಡ್ತೀನಿ. ಸೊ ಇಫ್ ಯು ಲೈಕ್ ಇಟ್, ಚಾಟ್ ಬಾಕ್ಸ್ ಅಲ್ಲಿ ಎಲ್ ಅಂತ ಟೈಪ್ ಮಾಡಿ, ಎಲ್ ಫಾರ್ ಲೈಕ್. ಇಫ್ ದೇರ್ ಇಸ್ ಎನಿಥಿಂಗ್ ಟು ರಿಪೀಟ್, ಏನಾದ್ರೂ ಮಿಸ್ ಆಗಿದ್ರೆ ಪ್ಲೀಸ್ ನೋಟ್ ಮಾಡ್ಕೊಳ್ಳಿ, ಅಂಡ್ ಐ ವಿಲ್ ಹೆಲ್ಪ್ ಯು ಟು ಗೆಟ್ ದ ಆನ್ಸರ್ಸ್ ಬಿಫೋರ್ ವಿ ಕ್ಲೋಸ್. ಇವತ್ತಿನ ಸೆಷನ್ ಎಂಡ್ ಆಗೋದ್ರ ಒಳಗಡೆ ಕ್ಲಿಯರ್ ಆಲ್ ವಾಟ್ ಎವರ್ ಐ ನೋ. ನನ್ಗೆ ಏನ್ ಗೊತ್ತಿದೆ ಅದನ್ನ ನಿಮ್ಗೆ ನಾನು ಖಂಡಿತ ಹೇಳ್ತೀನಿ. ಅಫ್ಕೋರ್ಸ್ ಗೊತ್ತಿಲ್ಲದ ವಿಚಾರವನ್ನ ತಪ್ಪಾಗಿ ಹೇಳೋದು ತಪ್ಪಾಗತ್ತೆ. ಸೊ ಗೊತ್ತಿಲ್ಲದನ್ನ ನಾನು ಗೊತ್ತು ಮಾಡ್ಕೊಂಡು ಮತ್ತೆ ನಿಮ್ಮನ್ನ ಸಿಗ್ತೀನಿ. ಸೊ ಲೆಟ್ ಮಿ ಜಸ್ಟ್ ಸ್ಟಾರ್ಟ್ ವಿತ್ ಒಂದು ಕಾನ್ಸೆಪ್ಟ್ ಅನ್ನ ನಿಮ್ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇವತ್ತಿನ ಸೆಷನ್ ಅನ್ನ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೇನೆ. ಈ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ, ನೀವೆಲ್ಲ ಕೇಳಿರ್ತೀರಾ, ಕಲಿಯುಗ, ಘೋರ ಕಲಿಯುಗ ಬರ್ತಾ ಇದೆ, ಅಂಡ್ ಕಲಿಯುಗದಲ್ಲಿ ತುಂಬಾ ಕೆಟ್ಟದಾಗ್ತಾ ಇದೆ ಅಂತ. ಇನ್ನೊಂದ್ ಕಡೆ ನಾನು ನೋಡಿರುವಂತದ್ದು ಏನು ಅಂತಂದ್ರೆ, ಸಾಕಷ್ಟು ರೀತಿಯಲ್ಲಿ ಒಳ್ಳೆಯ ಬದಲಾವಣೆಗಳು ಕೂಡ ಆಗ್ತಾ ಇವೆ. ಸೊ ಇದರಲ್ಲಿ ನೀವು ಮೊದಲನೆಯ ನಂಬಿಕೆಯನ್ನ ಹೆಚ್ಚು ಒಪ್ತೀರಾ ಅಥವಾ ಎರಡನೆಯದನ್ನ ನಂಬ್ತೀರಾ? ಚಾಟ್ ಬಾಕ್ಸ್ ಅಲ್ಲಿ ನನಗೆ ತಿಳಿಸಿ. ಮೊದಲನೇದು, ಇಟ್ ಈಸ್ ಲೈಕ್ ದಿನದಿಂದ ದಿನಕ್ಕೆ ಹಾಳಾಗ್ತಾ ಇದೆ ಈ ಜಗತ್ತು. ಎರಡನೇದು, ದೇರ್ ಇಸ್ ಆಕ್ಚುಲಿ ಸಮಥಿಂಗ್ ನ್ಯೂ, ಏನೋ ಒಂದು ಹೊಸದಾಗ್ತಾ ಇದೆ, ಒಳ್ಳೇದಾಗ್ತಾ ಇದೆ. ವೆರಿ ನೈಸ್. ಮೋಸ್ಟ್ ಆಫ್ ಯು ನೀವು ಎರಡು ಅಂತ ಹಾಕ್ತಾ ಇದ್ರಿ, ಥ್ಯಾಂಕ್ ಯು ವೆರಿ ಮಚ್. ಕೆಲವರು ಒಂದು ಅಂತ ಕೂಡ ಹೇಳ್ತಾ ಇದ್ರಿ. ಒಂದು ನಮ್ಮ ಹೇಗೆ ದೃಷ್ಟಿಕೋನ ಇದೆ, ಬಟ್ ಯಾವ್ದನ್ನ ನಾವು ನಂಬಬೇಕು, ಯಾವ್ದನ್ನ ನಾವು ಒಪ್ಕೊಳ್ಬೇಕು ಅಂತಂದ್ರೆ, ಯಾವ್ದು ನಮ್ಗೆ ಖುಷಿ ಕೊಡುತ್ತೋ ಅದನ್ನ. ಇನ್ನೊಂದು, ನಮ್ಗೆ ಏನಿದೆಯೋ ಜೀವನದಲ್ಲಿ ಅದನ್ನ ಇದ್ದ ಹಾಗೆ ನಾವು ಒಪ್ಪಿಕೊಂಡ್ರೆ ಜೀವನ ಉತ್ಸವ ಆಗೋದಿಕ್ಕೆ ಸಹಾಯ ಆಗತ್ತೆ. ಅದರಿಂದಾಗಿ ನಾನು ಎರಡನೇದನ್ನ ಒಪ್ಲಿಕ್ಕೆ ಜಾಸ್ತಿ ಇಷ್ಟಪಡ್ತೀನಿ. ಸೊ ಎರಡನೆಯ ಪಾಯಿಂಟ್ ಆಫ್ ವ್ಯೂ ಏನ್ ಹೇಳ್ತಾ ಇದೆ ಅಂತಂದ್ರೆ, ನೀವು ನೋಡ್ತಾ ಇದ್ದ ಹಾಗೆ, ಫಾರ್ ಎಕ್ಸಾಂಪಲ್, ನಾನು ಈ ಹೀಲಿಂಗ್ ನ ವಿಚಾರಕ್ಕೆ ನಾನು ಹೆಚ್ಚು ಮಾತಾಡೋದಾದ್ರೆ, ಸುಮಾರು ಒಂದು 30 ವರ್ಷದ ಹಿಂದೆ ಚಕ್ರಗಳ ಬಗ್ಗೆ, ಆರಾ ಬಗ್ಗೆ, ಹೀಲಿಂಗ್ ನ ಬಗ್ಗೆ ಎಷ್ಟು ಜನಕ್ಕೆ ಮಾಹಿತಿ ಇತ್ತು, ಅಥವಾ ಎಷ್ಟು ಜನ ಪರ್ಸೆಂಟೇಜ್ಗೆ ಮಾಹಿತಿ ಇತ್ತು, ಮತ್ತು ಈವಾಗಿನ ಸಂದರ್ಭದಲ್ಲಿ ಎಷ್ಟು ಜನಕ್ಕೆ ಮಾಹಿತಿ ಇದೆ? ಸಾಕಷ್ಟು ರೀತಿಯಲ್ಲಿ ಆಧ್ಯಾತ್ಮಿಕವಾದಂತಹ ಉನ್ನತಿ ಜಗತ್ತಲ್ಲಿ ಆಗ್ತಾ ಇರೋದನ್ನ ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಕೆಟ್ಟದ್ದು ಕೂಡ ವೈಭವೀಕರಣ ಆಗ್ತಾ ಇದೆ, ಜೊತೆಗೆ ಒಳ್ಳೇದು ಕೂಡ ವೈಭವೀಕರಣ ಆಗ್ತಾ ಇದೆ. ಇದನ್ನ ನೋಟಿಸ್ ಮಾಡಿದ್ರೆ ಚಾಟ್ ಬಾಕ್ಸ್ ಅಲ್ಲಿ ಎಸ್ ಅಂತ ಟೈಪ್ ಮಾಡಿ, ಇಫ್ ಯು ಅಗ್ರಿ ವಿತ್ ಮೀ ಎ ಅಂತ ಟೈಪ್ ಮಾಡಿ. ಸೊ ವಾಟ್ ಐ ಫೀಲ್ ಏನು ಅಂತಂದ್ರೆ, ಇದು ಕಲಿಯುಗದ ಅಂತ್ಯ ಅಲ್ಲ, ಬಟ್ ವಿ ಆರ್ ಇನ್ ದ ಎಡ್ಜ್ ಆಫ್ ಸಮಥಿಂಗ್ ವೆರಿ ಬಿಗ್. ಒಂದು ಬ್ರೈಟ್ ಆದಂತಹ ಫ್ಯೂಚರ್, ಹೋಪ್ಫುಲ್ ಆದಂತಹ ಫ್ಯೂಚರ್ ನಮ್ಗೆ ಸಿಗುತ್ತೆ ಅಂತ ಅನ್ನುವಂಥದ್ದು ನನ್ನ ಒಂದು ಭಾವನೆ. ಸಾಕಷ್ಟು ಅಫ್ಕೋರ್ಸ್ ನಮ್ಗೆ ದೇವಲೋಕದ, ಪಾತಾಳದ ಕಲ್ಪನೆ ಎಲ್ಲರಿಗೂ ಕೂಡ ಗೊತ್ತಿದೆ ಅಂತ ನಾನು ಭಾವಿಸ್ತೀನಿ. 7 ಬೇರೆ ಬೇರೆ ಲೆವೆಲ್ಗಳಿದೆ, ಲೇಯರ್ಸ್ಗಳಿದೆ. ಹಾಗೇನೆ ಭೂಮಿಯ ಕೆಳಗಡೆ ಕೂಡ ಪಾತಾಳದ ತನಕ 7 ಲೆವೆಲ್ಗಳಿದೆ ಅಂತ ನೀವು ಕೇಳಿರ್ತೀರಿ. ಬಟ್ ಬೇಸಿಕಲಿ ನಾವು ಒಂದು ನೋಡೋದಂತಾದ್ರೆ ಸುಮಾರು 3 ಲೆವೆಲ್ ಅಲ್ಲಿ ನೋಡ್ಬೋದು. 3 ತರಹದ ರೆಲ್ಮ್ ಅಂತ ಹೇಳ್ತಾರೆ, ಅಥವಾ ಲೋಕಗಳು ಅಂತ. ಮೊದಲನೇದು ಒಂದು ಭೂಲೋಕದಲ್ಲಿರುವಂಥದ್ದು, ಅಂದ್ರೆ ಈ ಭೂಮಿ. ನೆಕ್ಸ್ಟ್ ಲೆವೆಲ್ ಆಸ್ಟ್ರಲ್ ಅಂತ ಹೇಳ್ತಾರೆ, ಅಥವಾ ಒಂದು ಮಾನಸಿಕವಾದಂತಹ ಆಸ್ಟ್ರಲ್, ಅಥವಾ ಕನ್ನಡದಲ್ಲಿ ಆಸ್ಟ್ರಲ್ ಅಂತಾನೆ ಹೇಳೋಣ. ಇನ್ನೊಂದು ದೇವಲೋಕ ಅಥವಾ ಸೆಲೆಸ್ಟ್ರಿಯಲ್ ಲೋಕ ಅಂತ ಹೇಳೋಣ. ಸೊ ಒಂದು ದೇವಲೋಕ ಇದೆ, ಆನಂತರ ಒಂದು ಆಸ್ಟ್ರಲ್ ಲೋಕ ಇದೆ, ಮತ್ತೊಂದು ಕೆಳಗಡೆ ಇರುವಂತದ್ದು ಭೂಲೋಕ, ಅಥವಾ ಅದನ್ನ ಟೆರೆಸ್ಟ್ರಿಯಲ್ ಅಂತ ಹೇಳ್ತಾರೆ. ಟೆರೆಸ್ಟ್ ಅಂದ್ರೆ ಕೆಳಗಡೆ ಇರುವಂತದ್ದು. ಎಲ್ಲ ಬೀಯಿಂಗ್ಸ್ಗಳು ಅಥವಾ ಆತ್ಮ ಸ್ವರೂಪಿಗಳು, ನಾವೆಲ್ಲರೂ ಕೂಡ ಆತ್ಮ ಸ್ವರೂಪಿಗಳು, ಯಾವುದೋ ಒಂದು ಜಾಗದಿಂದ ಅದನ್ನ ನಮ್ಮ ರೇಖೀಯ
ಮತ್ತು ಈ ತರ ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ನಾವು ಹೇಳೋದು GC ಅಂತ ಹೇಳ್ತೀವಿ. ಸೊ ಯು ಕ್ಯಾನ್ ಟೈಪ್ GC ಒಂದ್ಸರಿ ಚಾಟ್ ಬಾಕ್ಸ್ ಅಲ್ಲಿ ಬರ್ಕೊಳ್ಳಿ, ಹಾಗೆ ನೀವು ನೋಟ್ಬುಕ್ ಗಳು ಬರ್ಕೊಳ್ಳಿ. GC ಅಂತಂದ್ರೆ ಗ್ರೇಟ್ ಕಾನ್ಶಿಯಸ್ನೆಸ್ ಅಂತ. ಗ್ರೇಟ್ ಕಾನ್ಶಿಯಸ್ನೆಸ್ ಒಂದು ಪ್ರಜ್ಞೆಯ ಅತ್ಯುನ್ನತವಾದಂತಹ ಸ್ಥಿತಿಯನ್ನ ರೆಪ್ರೆಸೆಂಟ್ ಮಾಡುವಂತಹ ಒಂದು ಜಾಗ GC ಅಂತ ಹೇಳ್ತೀವಿ. ಸೊ ಅಲ್ಲಿಂದ ಆತ್ಮಗಳು ತಮ್ಮ ವೈಬ್ರೇಷನ್ ಅಥವಾ ಫ್ರೀಕ್ವೆನ್ಸಿಯನ್ನ ಕಮ್ಮಿ ಮಾಡ್ಕೊಳ್ತಾ ಈ ಭೂಮಿಯ ಮೇಲೆ ಒಂದು ದೇಹವನ್ನ ಒಂದು ಸಮಯದಲ್ಲಿ ಆಯ್ಕೆ ಮಾಡಿಕೊಂಡು ಬಂದು ಸೇರ್ತೇವೆ ಅನ್ನುವಂಥದ್ದು. ಇದರ ಹಿಂದೆ ತುಂಬಾ ಡೀಟೇಲ್ ಆದಂತಹ ಥಿಯರಿ ಇದೆ, ಬಟ್ ಕ್ವಿಕ್ ಆಗಿ ನಾನು ಹೇಳೋದಂತಂದ್ರೆ ಈ ತರ ಸೆಲೆಸ್ಟ್ರಿಯಲ್ ವರ್ಲ್ಡ್ ಇಂದ, ಟೆರೆಸ್ಟ್ರಿಯಲ್ ವರ್ಲ್ಡ್ ಇಂದ, ಹಾಗೇನೆ ಆಸ್ಟ್ರಲ್ ವರ್ಲ್ಡ್ ಇಂದ ಭೂಮಿಗೆ ನಾವು ಬರುವಂತಹ ಚಾನ್ಸಸ್ ಇದೆ. ಸೊ ಬೇರೆ ಬೇರೆ ರೀತಿಯ ಲೆವೆಲ್ಸ್ ಗಳು ಆತ್ಮಗಳಿಗೆ ಇದೆ. ಹೆಚ್ಚು ಹೆಚ್ಚು ಅನುಭವ ನಮಗೆ ಸಿಕ್ಕಷ್ಟು ಕೂಡ ನಾವು ಪ್ರಮೋಷನ್ ಆಗ್ತಾ ಹೋಗುತ್ತೆ. ಕಡಿಮೆ ಅನುಭವ ಇದ್ದವರು ಜಸ್ಟ್ ಗ್ರಾಜುಯೇಟೆಡ್, ಪಶುತ್ವದಿಂದ ಮಾನವರಾಗಿ ಮಾನವದಿಂದ ದೈವತ್ವಕ್ಕೆ ಹೋಗುವಂತ ಒಂದು ಜರ್ನಿ ಇದು. ನೀವು ಕೇಳಿರ್ತೀರಿ, ಈಗ ನಾನು ಕೆಟ್ಟದ್ದು ಕೂಡ ವೈಭವೀಕರಣ ಆಗ್ತಾ ಇದೆ ಅಂತ ಹೇಳುವಾಗ ನಿರ್ಭಯ, ಅಭಯ ಅವರ ಕೇಸಸ್ ಗಳನ್ನು ನೀವು ನೋಡಿದ್ರೆ ಅಲ್ಲಿ ಪಶುತ್ವದ ಹೆಚ್ಚಿನ ವೈಭವೀಕರಣ ಇದೆ. ಮನುಷ್ಯರು ಬಹುಶಃ ಮಾಡದೇ ಇರುವಂತಹ ಕೆಲಸ ಆ ವ್ಯಕ್ತಿಗಳು ಮಾಡಿದ್ದಾರೆ. ಅದು ಪಶುತ್ವದ ಹೊರಗಡೆ ಪಶುತ್ವವನ್ನ ಎಕ್ಸ್ಪ್ರೆಸ್ ಮಾಡುವಂತಹ ರೀತಿ. ನೆಕ್ಸ್ಟ್ ಲೆವೆಲ್ ಇರುವಂತದ್ದು ಮಾನವತ್ವ, ಇಲ್ಲಿಂದ ನೆಕ್ಸ್ಟ್ ಬರುವಂತದ್ದು ದೈವತ್ವ. ಸೊ ಇದೊಂದು ಜರ್ನಿ. ಸೊ ನಾವು ಇವಾಗ ಒಂದು ಅದ್ಭುತವಾದಂತಹ ಕಾಲಘಟ್ಟದಲ್ಲಿ ಇದ್ದೇವೆ. ಎಲ್ಲಿ ಅಂತಂದ್ರೆ ಆ ಘೋರ ಕಲಿಯುಗ ಅಥವಾ ತುಂಬಾ ಕೆಟ್ಟದಾದಂತಹ ದೃಷ್ಟಿ ಅಥವಾ ಕೆಟ್ಟದಾದಂತಹ ಜೀವನ ನಡೀತಾ ಇರುವಂತಹ ಸಂದರ್ಭ ಏನಿದೆ ಅದನ್ನ ಕ್ರಾಸ್ ಮಾಡಿಕೊಂಡು, ಅದು ಈಗ ಫಾರ್ ಎಕ್ಸಾಂಪಲ್ ನಾನು ಇನ್ನೊಂದು ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ, ಹಿಟ್ಲರ್ನ ಜಮಾನದಲ್ಲಿ ನೂರಾರು ಸಾವಿರಾರು ಜನರನ್ನ ಒಂದು ಕೂಣೆಯಲ್ಲಿ ಕೋಡ್ ಹಾಕಿ ವಿಷದ ಗಾಳಿ ತುಂಬಿಸಿ ಎಲ್ಲರನ್ನ ಸಾಯಿಸ್ಬಿಟ್ಟ ಅಂತೆಲ್ಲ ನಾವು ಕಥೆಗಳನ್ನ ಕೇಳಿದ್ವಿ. ಅಥವಾ ಇನ್ನ ಹಿಂದೆ ಹೋದ್ರೆ ಈ ಗಿಂಗಿಸ್ ಖಾನ್ಗಳು, ಬೇರೆ ಬೇರೆ ರೀತಿಯ ರಾಜರು ಇಲ್ಲಿ ಬಂದು ಎಲ್ಲರನ್ನ ನರಸಂಹಾರ ಮಾಡಿಕೊಂಡು ಆಕ್ರಮಣ ಮಾಡಿದ್ರು ಅಂತೆಲ್ಲ ಕೇಳಿದ್ದೇವೆ. ಹಾಗೇನೆ ನಲಂದ ತಕ್ಷಶಿಲಾದಲ್ಲಿ ಇರುವಂತಹ ಅದ್ಭುತವಾದಂತಹ ಜ್ಞಾನ ಭಂಡಾರವನ್ನ ಬೆಂಕಿ ಹಚ್ಚಿ ಅದನ್ನ ಸುಟ್ಟು ಹಾಕಿದ್ರು. 6 ತಿಂಗಳು ಆ ಬೆಂಕಿ ಉರಿತಾ ಇತ್ತಂತೆ, ಅಷ್ಟೊಂದು ಬುಕ್ಸುಗಳಲ್ಲಿತ್ತು ಅಂತೆಲ್ಲ ನಾವು ಕೇಳಿದ್ವಿ. ಸೊ ಅದು ನನ್ನ ಪೀಕ್ ಆಫ್ ಕಲಿಯುಗ ಅಂತ ನಾನು ನಂಬ್ತೀನಿ. ಇವಾಗ ನಾವು ದುಡ್ಡಿನ ವಿಚಾರಕ್ಕೆ ಅಥವಾ ನಮ್ಮ ಇರುವಂತಹ ಬೇರೆ ಬೇರೆ ರೀತಿಯ ಸವಲತ್ತುಗಳು ಇವೆಲ್ಲವನ್ನು ಕೂಡ ನೋಡಿದ್ರು ಕೂಡ ಹೆಚ್ಚು ಹೆಚ್ಚು ಜನರಿಗೆ ಅದು ಅನುಕೂಲವಾಗಿ ಸಿಗ್ತಾ ಇದೆ. ಎಲ್ಲರ ಹತ್ರನೂ ಕೂಡ ಬಹುಶಃ ಒಂದು ಮೊಬೈಲ್ ಫೋನ್ ಇರ್ತದೆ, ಒಂದು ಬೈಕ್ ಇರ್ತದೆ. ಅಟ್ಲೀಸ್ಟ್ ಊಟಕ್ಕೆ ಇಲ್ಲದೆ ಇರುವಂತವರ ಪರ್ಸೆಂಟೇಜ್ ತುಂಬಾ ಕಮ್ಮಿ ಇದೆ ಅಂತ ನಾನು ಭಾವಿಸುತ್ತೆ. ಇದಕ್ಕೆ ನೀವು ಒಪ್ತೀರಿ ಅಂತಂದ್ರೆ ಚಾಟ್ ಬಾಕ್ಸ್ ಅಲ್ಲಿ ಒಂದ್ಸರಿ ಎ ಅಂತ ಟೈಪ್ ಮಾಡಿ. ಇಸ್ ಮೈ ವಾಯ್ಸ್ ಇಸ್ ಕ್ಲಿಯರ್? ಇಫ್ ಇಟ್ ಇಸ್ ಕ್ಲಿಯರ್ ಯು ಕ್ಯಾನ್ ಟೈಪ್ ಸಿ ಒಂದು ಸಾರಿ. ಇಫ್ ಇಟ್ ಇಸ್ ಕ್ಲಿಯರ್, ಓಕೆ, ಆಲ್ ಕ್ಲಿಯರ್, ಪರ್ಫೆಕ್ಟ್, ಓಕೆ. ಸೊ ವಿದ್ಯಾ ಅವರೇ, ಪ್ರಾಬಬ್ಲಿ ನೀವು ಎಕ್ಸಿಟ್ ಆಗಿ ಒಂದ್ಸರಿ ಕ್ಯಾನ್ ಕಮ್ ಬ್ಯಾಕ್. ಅಂಡ್ ಆಸ್ ಐ ಸೆಡ್, ಜಗತ್ತು ಸಾಕಷ್ಟು ಸಾವುಗಳನ್ನ ನೋಡಿದೆ, ಕಷ್ಟಗಳನ್ನ ನೋಡಿದೆ. ಕೋವಿಡ್ ಬಂತು, ಅಂಡ್ ಆಫ್ ಕೋರ್ಸ್ ಕೋವಿಡ್ ಬಂದದ್ರಿಂದ ಸಾಕಷ್ಟು ಚೇಂಜಸ್ ಗಳು ಸಮಾಜದಲ್ಲಿ ಆಗಿದೆ, ನೀವು ನೋಡಿರ್ತೀರಾ. ಇನ್ಫ್ಯಾಕ್ಟ್ ನಾವು ಈ ತರ ಜೂಮ್ ನಲ್ಲಿ ಸೇರೋದಕ್ಕೆ ಕಾರಣ ಕೋವಿಡ್ ಏನೆ, ರೈಟ್? ಇದಕ್ಕೂ ಹಿಂದೆ ಈ ಟೆಕ್ನಾಲಜಿ ಇದ್ರೂ ಕೂಡ ಸ್ಕೈಪ್ ಇತ್ಯಾದಿಗಳಲ್ಲಿ ನಾವು ಇಷ್ಟೊಂದು ಪ್ರಮಾಣದಲ್ಲಿ ಉಪಯೋಗಿಸ್ತಾ ಇರಲಿಲ್ಲ. ಆದ್ರೆ ಒಂದು ಹೊಸ ಅವಕಾಶವನ್ನ ಸೃಷ್ಟಿ ಮಾಡ್ತು ಕೋವಿಡ್. ಸೊ ಇವಾಗ ನಾವು ಅದನ್ನ ಕಂಟಿನ್ಯೂ ಮಾಡ್ತಾ ಇದೀವಿ. ಅಫ್ಕೋರ್ಸ್ ಆಫ್ಲೈನ್ ಅಲ್ಲಿ ಕೂಡ ನಾವು ಭೇಟಿ ಆಗ್ಬೋದು, ಬಟ್ ಇಟ್ ಈಸ್ ಒನ್ ಮೋರ್ ಅಪಾರ್ಚುನಿಟಿ, ಒಂದು ಹೊಸ ಅವಕಾಶ ನಮಗೆ ಸಿಕ್ಕಿರುವಂತ. ಸೊ ಸಾಕಷ್ಟು ಸಾವು ನೋವುಗಳನ್ನೆಲ್ಲ ನೋಡಿ ಜಗತ್ತು ಇವಾಗ ಈಚೆ ಬಂದಿದೆ. ನಾವು ಅದನ್ನ ದಾಟ್ಕೊಂಡು ಈಚೆ ಬಂದಿದೀವಿ. ಜನರಲ್ಲಿ ಒಂದು ರೀತಿಯ ಭಾವನೆ, ನಾನು ತಿಳ್ಕೊಂಡ ಹಾಗೆ ಬಂದಿರುವಂತದ್ದು ಏನು ಅಂತಂದ್ರೆ, ಕೇವಲ ಮಾತ್ರೆಗಳನ್ನ ತಿಂದು ಮಾತ್ರ ನನಗೆ ಆರೋಗ್ಯ ಬರ್ತದೆ ಅಂತ ತುಂಬಾ ಜನರು ಇವಾಗ ನಂಬುತ್ತಾ ಇಲ್ಲ. ಮಾತ್ರೆಗಳಿಂದ ಆಚೆಗೆ ಕೂಡ ಬಹುಶಃ ಏನೋ ಇದೆ. ಶಕ್ತಿ ಶರೀರಗಳು, ಚಕ್ರಗಳು, ಪ್ರಭಾವಲಯ, ಇವುಗಳ ಬಗ್ಗೆ ಮಾಹಿತಿಯನ್ನ ತಿಳ್ಕೊಂಡು ಅದಕ್ಕೆ ತಕ್ಕಂತಹ ಬೇರೆ ಬೇರೆ ರೀತಿಯ ಟೆಕ್ನಿಕ್ಸ್, ಈಗ ರೇಖಿ ಅಂತ ಇದೆ, ಪ್ರಾಣಿಕ್ ಹೀಲಿಂಗ್ ಅಂತ ಇದೆ, ಈವನ್ ಪವರ್ ಆಫ್ ಸಬ್ ಕಾನ್ಶಿಯಸ್ ಮೈಂಡ್, ನಮ್ಮ ಸುತ್ತ ಮನಸ್ಸಿನ ಅದ್ಭುತ ಶಕ್ತಿಯನ್ನ ತಿಳ್ಕೊಂಡು ಅದನ್ನ ಉಪಯೋಗಿಸುವಂತಹ ಟೆಕ್ನಿಕ್ಗಳು ಸಾಕಷ್ಟು ಇವಾಗ ಇಂಟರ್ನೆಟ್ ನಲ್ಲಿ, ಯೂಟ್ಯೂಬ್ ನಲ್ಲಿ ಮಾಹಿತಿಗೆ ಕೊರತೆ ಇಲ್ಲದಂತೆ ಇದೆ ಅಲ್ವಾ? ಸೊ ಜನರ ಥಿಂಕಿಂಗ್ ಹೇಗಾಗ್ತಾ ಇದೆ ಅಂದ್ರೆ, ಇಟ್ ಈಸ್ ಗೋಯಿಂಗ್ ಬಿಯಾಂಡ್ ಎ ಲಿಟಲ್ ಬಿಟ್ ಆಫ್ ಫಿಸಿಕಲ್ ರೆಲ್ಮ್ ಇಂದ ಸ್ವಲ್ಪ ಆಚೆಗೆ ಹೋಗ್ತಾ ಇದೆ. ಮಾನಸಿಕವಾಗಿ ಮತ್ತು ಇಮೋಷನಲ್ ಆಗಿ ಕೂಡ ಜನರು
ಒಂದು ಹೊಸ ರೀತಿಯ ಸೊಲ್ಯೂಷನ್ಗೆ ಮೊರೆ ಹೋಗ್ತಾ ಇದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅಂಡ್ ಆಲ್ಸೋ ಕೇವಲ ಆರೋಗ್ಯ ಬರೋದು ಮಾತ್ರ ನಮ್ಗೆ ಜೀವನದಲ್ಲಿ ಖುಷಿ ಅಂತ ಸಿಗ್ಬಾರ್ದು. ಸಂಬಂಧಗಳು ಚೆನ್ನಾಗಿರ್ಬೇಕು, ದುಡ್ಡು ಸಾಕಷ್ಟು ಇರ್ಬೇಕು, ನಮ್ಗೆ ಸಮಾಜದಲ್ಲಿ ಒಳ್ಳೆಯ ಗೌರವ ಇರಬೇಕು, ಪ್ರಮೋಷನ್ ಸಿಗ್ಬೇಕು, ಅವಾರ್ಡ್ ಸಿಗ್ಬೇಕು, ಇತ್ಯಾದಿ ಎಲ್ಲ ರೀತಿಯಲ್ಲಿ ಕೂಡ ನಮ್ಗೆ ಉನ್ನತಿ ಆಗ್ಬೇಕು ಅನ್ನುವಂತ ಯೋಚನೆ ಮಾಡುವಂತವ್ರು ಜಗತ್ತಿನಲ್ಲಿ ಹೆಚ್ಚಾಗ್ತಾ ಇದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇದಕ್ಕೆ ನೀವು ಹೋಗ್ತೀರಿ ಅಂತಂದ್ರೆ ನಂಗೆ ಒಂದ್ಸರಿ ಚಾಟ್ ಬಾಕ್ಸ್ ಅಲ್ಲಿ ಅಂತ ಟೈಪ್ ಮಾಡಿ, ರೈಟ್, ಆರ್ ಯು ಕ್ಯಾನ್ ಗಿವ್ ಮಿ ಅ ಥಮ್ಸ್ ಅಪ್ ಇನ್ ದ ರಿಯಾಕ್ಟ್ ಬಟನ್ ಅಲ್ಲಿ ಥಮ್ಸ್ ಅಪ್ ಕೂಡ ಕೊಡ್ಬೋದು. ಎಸ್, ಥ್ಯಾಂಕ್ ಯು. ಸೊ ಮೈ ಪಾಯಿಂಟ್ ಈಸ್, ಇದನ್ನ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ದ ಅರ್ತ್ ಆಸ್ ಸಚ್, ಆಧ್ಯಾತ್ಮಿಕ ಬೇರೆ ಬೇರೆ ಸಂದರ್ಭಗಳಲ್ಲಿ ಕೂಡ ಹೇಳ್ತಾರೆ, ಅರ್ತ್ ಈಸ್ ಆಕ್ಚುಲಿ ಚೇಂಜಿಂಗ್ ಇಟ್ಸ್ ಫ್ರೀಕ್ವೆನ್ಸಿ ಅಂತ. ಭೂಮಿಯ ಆವರ್ತನಗಳು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದೆ. ಕೆಲವು 3rd ಡಿಗ್ರಿಯಿಂದ 5th ಡಿಗ್ರಿಗೆ ಹೋಗ್ತಾ ಇದೆ ಅಂತ ಹೇಳ್ತಾರೆ, 3rd ಇಂದ 4th ಹೋಗ್ತಾ ಇದೆ ಅಂತ ಹೇಳಿದ್ರು, ಕೆಲವರು 4th ಇಂದ 5th ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಬೇಸಿಕಲಿ ದ ವೈಬ್ರೇಷನ್ ಆಫ್ ದ ಅರ್ತ್ ಇದೊಂದು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದೆ. ಸೊ ಯಾರು ಇಲ್ಲಿ ಉಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತಂದ್ರೆ, ನಮ್ಮ ವೈಬ್ರೇಷನ್ ಅನ್ನು ಕೂಡ ನಾವು ಜಾಸ್ತಿ ಮಾಡ್ಕೊಳ್ತಾ ಇದ್ದಾಗನೆ ಈ ಜಗತ್ತಲ್ಲಿ ನಾವು ಸಸ್ಟೈನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ನಮ್ಮ ಫ್ರೀಕ್ವೆನ್ಸಿ ಮ್ಯಾಚ್ ಆಗ್ಬೇಕಲ್ವಾ. ಇಲ್ಲ ಅಂತಂದ್ರೆ ವಿ ಮೈಟ್ ಬಿ ಲ್ಯಾಕಿಂಗ್ ಎನರ್ಜಿ ಇಲ್ಲ ಅಂತಂದ್ರೆ ನಮ್ಗೆ ಇಲ್ಲಿ ನಾವು ಉಳ್ಕೊಳ್ಳುವಂತ ಅವಕಾಶ ಇಲ್ಲದೆ ಇರಬಹುದು. ಅದು ನಮಗೂ ಇಲ್ಲದೆ ಇರಬಹುದು, ನಮ್ಮ ನೆಕ್ಸ್ಟ್ ಜನರೇಷನ್ಗೂ ಇಲ್ಲದೆ ಇರಬಹುದು. ಸೊ ಸಾಕಷ್ಟು ವೃದ್ಧಾತ್ಮಗಳು, ಓಲ್ಡ್ ಸೋಲ್ಸ್ ಅಂತ ನಾವು ಹೇಳೋದಾದ್ರೆ, ನಾನು ಹೇಳ್ತಾ ಇರೋಂಥದ್ದು ಕೆಲವು ಸ್ವಲ್ಪ ತಲೆ ಮೇಲೆ ಹೋದ್ರು ಪರವಾಗಿಲ್ಲ, ಜಸ್ಟ್ ಒಂದ್ ಕಿವಿಯಲ್ಲಿ ತಗೊಂಡು ಒಂದ್ ಕಿವಿಯಲ್ಲಿ ಬಿಟ್ರು ಪರವಾಗಿಲ್ಲ, ನಾಟ್ ವೆರಿ ಇನ್ ಕೇಸ್ ಆ ತರದ್ದು ಆಗ್ತಾ ಇದ್ರೆ. ಬಟ್ ಇಫ್ ಯು ಆರ್ ವಿತ್ ಮಿ 100% ಪರ್ಫೆಕ್ಟ್. ಓಕೆ ಓಕೆ, ಯಾ, ಥ್ಯಾಂಕ್ ಯು. ಯಾ, ಸೊ ನಾನೇನ್ ಹೇಳ್ತಾ ಇದ್ರೆ, ಈ ವೃದ್ಧ ಆತ್ಮಗಳು ಏನಿದೆ, ಅಫ್ಕೋರ್ಸ್ ಭೂಮಿಯ ವೈಬ್ರೇಷನ್ ಜಾಸ್ತಿ ಆಗ್ತಿದ್ದಾಗನೇ ಇಲ್ಲಿರುವಂತಹ ಜನರಿಗೂ ಕೂಡ ಒಳ್ಳೆ ರೀತಿಯ ವೈಬ್ರೇಷನ್ ಸಿಗ್ಬೇಕು, ಮತ್ತೆ ಫ್ರೀಕ್ವೆನ್ಸಿ ಜಾಸ್ತಿ ಆಗ್ಬೇಕು ಅನ್ನುವಂತ ಒಂದು ಉತ್ತಮ ಇಂಟೆನ್ಷನ್, ಭಾವನೆಯನ್ನು ಇಟ್ಟುಕೊಂಡು ನಮ್ಗೆ ಸಹಾಯ ಮಾಡ್ಲಿಕ್ಕೆ ರೆಡಿ ಇರ್ತಾರೆ. ಅದ್ರಲ್ಲಿ ನಮ್ಮ ಪೂರ್ವಜರು ಕೂಡ ಸೇರಿರುವಂತ ಪೂರ್ವಜರು ಅಂತಂದ್ರೆ, ಅಫ್ಕೋರ್ಸ್ ನಾನು ಇವಾಗ ಬರ್ತೀನಿ ಪೂರ್ವಜರ ವಿಷಯಕ್ಕೆ. ನನ್ನ ತಂದೆ ತಾಯಿ ನನಗೆ ಜೀವ ಕೊಟ್ಟಂತವ್ರು, ಈ ದೇಹ ನನಗೆ ಸಿಗ್ಬೇಕು ಅಂತಂದ್ರೆ ಅವರಿಂದ ನನಗೆ ಸಿಕ್ಕಿರುವಂತದ್ದು, ಅವ್ರಿಗೆ ಅವ್ರ ದೇಹ ಸಿಗ್ಬೇಕು ಅಂತಂದ್ರೆ ಅವ್ರ ತಂದೆ ತಾಯಿ. ಸೊ ದ ಲೀನಿಯೇಜ್ ಅಂತ ಏನ್ ಹೇಳ್ತಾರೆ, ವಂಶಾವಳಿ, ಅದು ನಮ್ಗೆ ಬಂದಿರುವಂತದ್ದು. ಯಾವಾಗ ಅದು ಈ ದೇಹವನ್ನ ಬಿಟ್ಟು ಹೋಯ್ತು ಆ ಆತ್ಮಗಳು, ಅದು ಮತ್ತೆ ಇಟ್ ಹ್ಯಾಸ್ ಗಾನ್ ಬ್ಯಾಕ್ ಟು ದ ಆಸ್ಟ್ರಲ್ ವರ್ಲ್ಡ್ ಅಥವಾ ಸೆಲೆಸ್ಟ್ರಿಯಲ್ ವರ್ಲ್ಡ್. ಟೆರೆಸ್ಟ್ರಿಯಲ್, ಆಸ್ಟ್ರಲ್ ಅಥವಾ ಸೆಲೆಸ್ಟ್ರಿಯಲ್ ವರ್ಲ್ಡ್ ಹೋಗಿದೆ, ಡಿಪೆಂಡಿಂಗ್ ಆನ್ ಡಿಫರೆಂಟ್ ಪ್ಯಾರಾಮೀಟರ್ಸ್, ಕರ್ಮ ಅಂತ ಹೇಳ್ತಾರೆ, ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ನೋಡ್ಕೊಂಡು ಅದು ಬೇರೆ ಬೇರೆ ಲೋಕಗಳಿಗೆ ವಾಪಸ್ ಹೋಗಿದೆ. ಸೊ ಇವತ್ತಿನ ಸೆಷನ್ಗೆ ಈ ಕಾನ್ಸೆಪ್ಟ್ ಹೇಗೆ ಲಿಂಕ್ ಆಗುತ್ತೆ ಅಂತ ಹೇಳೋದಾದ್ರೆ, ಇವತ್ತು ನಾನು ಆನ್ಸಿಸ್ಟರ್ಗಳ ಬಗ್ಗೆ, ಪೂರ್ವಜರ ಬಗ್ಗೆ, ಕಣ್ಣಿಗೆ ಕಾಣದಿರುವಂತಹ ಶಕ್ತಿಗಳ ಬಗ್ಗೆ ನಾವು ಮಾತಾಡ್ತಾ ಇರುವಂತದ್ದು. ನಮ್ಮನ್ನ ನಾವು ನೆಕ್ಸ್ಟ್ ಲೆವೆಲ್ಗೆ ಕರ್ಕೊಂಡು ಹೋಗೋದಿಕ್ಕೆ ಈ ಪೂರ್ವಜರು ನಮಗೆ ಸಹಾಯ ಮಾಡ್ಲಿಕ್ಕೆ ರೆಡಿ ಇದ್ದಾರೆ ಅಂತ ನಾನು ಯಾವಾಗ್ಲೂ ಹೇಳಿದೆ. ಸೆಕೆಂಡ್ ಪಾರ್ಟ್, ಇದು ನಮ್ಮ ಒಂದು ರೀತಿಯ ಜವಾಬ್ದಾರಿ ಕೂಡ. ಯಾಕಂದ್ರೆ ಈ ಕಾಲಘಟ್ಟದಲ್ಲಿ ನಾವು ಇರೋದ್ರಿಂದಾಗಿ ಮುಂದಿನ ಜನರೇಷನ್, ನಮ್ಮ ಮುಂದಿನ ಪೀಳಿಗೆ ಈ ಭೂಮಿಯಲ್ಲೇ ಬಂದು ಇರೋದಿಕ್ಕೆ ಒಂದು ವಾತಾವರಣವನ್ನು ನಾವು ಸೃಷ್ಟಿ ಮಾಡಿಕೊಡುವಂತದ್ದು ಜವಾಬ್ದಾರಿ ನಮ್ಮ ಮೇಲಿದೆ. ಸೊ ಈಗ ಹೊಸ ಸೋಲ್ಸ್ಗಳು ಟೆರೆಸ್ಟ್ರಿಯಲ್ ಸೋಲ್ಸ್ ಇಂದ ಅಥವಾ ಆಸ್ಟ್ರಲ್ ವರ್ಲ್ಡ್ ಇಂದ ಅಥವಾ ಸೆಲೆಸ್ಟಿಯಲ್ ವರ್ಲ್ಡ್ ಇಂದ ಈ ಭೂಮಿಗೆ ಬರಬೇಕು ಅಂತ ಆದ್ರೆ ಇಲ್ಲಿರುವಂತಹ ವಾತಾವರಣ ಸೃಷ್ಟಿ ಸರಿಯಾಗಿರ್ಬೇಕು. ಸೊ ಇಟ್ ಬಿಕಮ್ಸ್ ಎ ರೆಸ್ಪಾನ್ಸಿಬಿಲಿಟಿ ಫಾರ್ ಅಸ್, ನಮ್ಗೆ ಇದೊಂದು ಜವಾಬ್ದಾರಿ ಕೂಡ. ಅಂಡ್ ಈ ಮೆಸೇಜು, ಇವತ್ತಿನ ಮೆಸೇಜು ಸಾವಿರಾರು ಜನರಿಗೆ ಹೋಗಿದೆ. ಆದ್ರೆ ನೀವು ಇಲ್ಲಿ ಬಂದು ಈ ಸೆಷನ್ ಅನ್ನು ಅಟೆಂಡ್ ಮಾಡ್ತಾ ಇದ್ದೀರಿ ಅಂತ ಆದ್ರೆ, ಐ ಥಿಂಕ್ ದೆರ್ ಇಸ್ ಸಮಥಿಂಗ್ ವಿಚ್ ಇಸ್ ಬಿಯಾಂಡ್. ಈಗ ಬರೀ ಕ್ಲಾಸ್ ನಲ್ಲಿ ಕೂತ್ಕೊಂಡಿರೋದು ಮಾತ್ರ ಒಂದು ಆಕ್ಸಿಡೆಂಟ್ ತರ ಆಗಿಲ್ಲ ಅಂತ ನಾನು ಭಾವಿಸ್ತೀನಿ. ಇದನ್ನ ಒಪ್ತಿದ್ರೆ ಯು ಕ್ಯಾನ್ ಟೈಪ್ ಎಸ್. ಎಷ್ಟು ಸಾಧ್ಯ ಆದಷ್ಟು ಕನ್ನಡದಲ್ಲಿ ಮಾತಾಡ್ತೀನಿ, ತಪ್ಪಾಗಿದ್ರೆ ಯು ಕ್ಯಾನ್ ನಾನು ಅದನ್ನ ಬದಲಾವಣೆ ಮಾಡ್ಕೊಂಡು ಹೇಳ್ತೀನಿ. ಓಕೆ, ಸೊ ಯೂನಿವರ್ಸ್ ಇಸ್ ವರ್ಕಿಂಗ್ ವಿತ್ ವೆರಿ ಸಿಸ್ಟಮ್ಯಾಟಿಕಲಿ, ತುಂಬಾ ಸಿಸ್ಟಮ್ಯಾಟಿಕ್ ಆಗಿ ವರ್ಕ್ ಆಗುವಂತಹ ಯೂನಿವರ್ಸ್ ಇದು. ಅಂಡ್ ನೀವು ಈ ಸೆಷನ್ ಅಲ್ಲಿ ಇದ್ದೀರಿ ಅಂತಾದ್ರೆ ಐ ಫೀಲ್ ನಿಮ್ಮಿಂದ ಇನ್ನ ಅನುಕೂಲ ಆಗುವಂತಹ ಸಾಕಷ್ಟು
ಡಿವೈನ್ ಎಂಟಿಟೀಸ್ ಅಥವಾ ಪೂರ್ವಜರು ಇದ್ದಾರೆ, ನಿಮ್ಮಿಂದ ಅವರಿಗೆ ಸಹಾಯ ಮಾಡ್ಲಿಕ್ಕೆ ಆಗತ್ತೆ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು ಆಲ್. ಸೊ ನಾನು ನನ್ನ ಕಡೆಯಿಂದ ಕಾಂಟ್ರಿಬ್ಯೂಟ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ, ನಿಮ್ಗೆ ನಾನು ಸಹಾಯ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಜೊತೆಗೆ ಯಾರು ಅವರ ಮಾತುಗಳನ್ನ ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ವೋ ಅಂಥವರಿಗೂ ಕೂಡ ಸಹಾಯ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ನಿಮ್ಮ ಮುಖಾಂತರ. ಯಾಕಂದ್ರೆ ನೀವು ಅವರಿಗೆ ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅವ್ರ ಹತ್ರ ನೀವು ಹೇಗೆ ಅವರ ಮಾತುಗಳನ್ನ ಕೇಳಿಸ್ಕೊಳ್ಬಹುದು ಅನ್ನುವಂಥ ಟೆಕ್ನಿಕ್ ಗಳನ್ನೆಲ್ಲ ನಾನು ನಿಮ್ಗೆ ಸಹಾಯ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಅಂಡ್ ಇನ್ ಟುಗೆದರ್ ಇನ್ ಜನರಲ್ ನಾವೆಲ್ಲರೂ ಕೂಡ ಸೇರ್ಕೊಂಡು ಒಂದು ಪ್ರಜ್ಞೆಯನ್ನ ಹೆಚ್ಚು ಮಾಡ್ಕೊಂಡಿರುವಂತಹ ಉನ್ನತ ಆತ್ಮಗಳಾಗಿ ನಾವು ಹೊರಗಡೆಯ ಜಗತ್ತಿಗೆ ಕೂಡ ವೈಬ್ರೇಷನ್ ಅನ್ನ, ಫ್ರೀಕ್ವೆನ್ಸಿಯನ್ನ, ಎನರ್ಜಿಯನ್ನ ಜಾಸ್ತಿ ಮಾಡೋದಕ್ಕೆ ನಾವು ಸಹಾಯ ಮಾಡಬಹುದು ಅನ್ನುವಂತಹ ಉದ್ದೇಶದಿಂದ ಈ ಒಂದು ಸೆಷನ್ ಅನ್ನು ನಾನು ಮಾಡ್ತಾ ಇರುವಂತದ್ದು. ಸೊ ಇದರ ಜೊತೆಗೆ ಆತ್ಮಗಳ ಜೊತೆಗೆ, ಪ್ರೇತಾತ್ಮಗಳ ಜೊತೆಗೆ, ಮತ್ತೆ ಪೂರ್ವಜರ ಜೊತೆಗೆ ಮಾತನಾಡುವಂತಹ, ಕಮ್ಯುನಿಕೇಟ್ ಮಾಡುವಂತಹ ಒಂದು ಅವಕಾಶ ನನಗೆ ಸುಮಾರು 12 ವರ್ಷದಿಂದ ಸಿಕ್ಕಿದೆ. ನನ್ನ ಒಬ್ಬ ಗುರುಗಳು ಅವ್ರ ಹತ್ರ ನಾನು ಕಲ್ತಿರುವಂತದ್ದು. ಅಂಡ್ ಆಫ್ಟರ್ ದಟ್ ಮತ್ತೆ ಬೇರೆ ಬೇರೆ ಗುರುಗಳಲ್ಲಿ ಅದನ್ನ ಕನ್ಫರ್ಮ್ ಮಾಡ್ಕೊಂಡು ಹಾಗೇನೆ ಅದನ್ನ ಹೆಚ್ಚು ಜನರಿಗೆ ನಾನು ತಲುಪಿಸುವಂತಹ ಒಂದು ಅವಕಾಶ ನಾನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಯ್ತು. ಸೊ ಸಾಕಷ್ಟು ಹೀಲಿಂಗ್ಸ್ ಗಳನ್ನು ಇದರಿಂದ ನಾನು ಮಾಡಿರುವಂತದ್ದಿದೆ. ಕೆಲವೊಂದು ಹೆಸರು ನಾನು ಇಲ್ಲಿ ಹೇಳ್ಬೇಕು ಅಂತಂದ್ರೆ ಅವ್ರ ಹೆಸರು ಡೈರೆಕ್ಟ್ ಆಗಿ ನಾನು ಹೇಳೋ ಬದಲು ಚೇಂಜ್ ಮಾಡಿ ಹೇಳ್ತೀನಿ, ಸೊ ದಟ್ ಅವರ ಪ್ರೈವೇಸಿಯನ್ನ ಉಳಿಸ್ಕೋಬಹುದು ಅಂತ. ನನ್ನ ಒಬ್ರು ಸ್ಟೂಡೆಂಟ್ ಚಿತ್ರ ಅಂತ, ಅವರಿಗೆ ಬಿಸ್ನೆಸ್ ನಲ್ಲಿ ತುಂಬಾ ಲಾಸ್ ಆಗಿತ್ತು. ಈ ಆತ್ಮದ ರಿಲೇಟೆಡ್ ಮತ್ತು ಪೂರ್ವಜರ ಶಾಪದಿಂದಾಗಿ ಬಂದಂತಹ ಸಮಸ್ಯೆಯನ್ನು ನಾವು ಈಸಿಲಿ ಅದನ್ನ ಕ್ಲಿಯರ್ ಮಾಡ್ಕೊಂಡು ಶಿ ಇಸ್ ಏಬಲ್ ಟು ಗೋ ಟು ನೆಕ್ಸ್ಟ್ ಲೆವೆಲ್, ಅವರ ಬಿಸ್ನೆಸ್ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಲಿಕ್ಕೆ ಸಾಧ್ಯ ಆಯ್ತು. ಎಕ್ಸ್ಟ್ರಾ ಮ್ಯಾರಿಟಲ್ ಇಶ್ಯೂಸ್ ಇದ್ದಂತಹ ಒಬ್ಬ ವ್ಯಕ್ತಿ, ಅಮೋಘ್ ಅಂತ ಹೇಳ್ತೀನಿ ನಾನು ಅವರ ಹೆಸರನ್ನ ಮರೆಮಾಚಿ. ಅಂದ್ರೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಂದ್ರೆ ವಿವಾಹೇತರ ಸಂಬಂಧ ಇದ್ದಂತಹ ವ್ಯಕ್ತಿ ಅದನ್ನ ಕೂಡ ಕಟ್ ಮಾಡ್ಕೊಂಡು ನಾವು ಈಸ್ ಏಬಲ್ ಟು ಲೀಡ್ ಎ ಪೀಸ್ಫುಲ್ ಲೈಫ್. ಹೀಗೆ ಆರೋಗ್ಯದ ಸಮಸ್ಯೆಯಿಂದ ಅನುಕೂಲ ಆದಂತವ್ರು, ತಲೆನೋವಿನ ಸಮಸ್ಯೆಯಿಂದ ಅನುಕೂಲ ಆದ ಸಾಕಷ್ಟು ಬೇರೆ ಬೇರೆ ರೀತಿಯಲ್ಲಿ ಅನುಕೂಲ ಆದಂತಹ ಸಾಕಷ್ಟು ಎಕ್ಸಾಂಪಲ್ ನನ್ನ ಹತ್ರ ಇದೆ. ಸೊ ನಾನು ಏನ್ ಹೇಳಿ ಕೊಟ್ಟಿದ್ದೀನಿ ಅಂತಂದ್ರೆ, ಇವತ್ತೇನ್ ನಾವು ಕಲಿತಾ ಇದ್ದೀರಿ, ದಿಸ್ ಸಿಸ್ಟಮ್ ಇಸ್ ಎ ಪ್ರೂವನ್ ಸಿಸ್ಟಮ್. ಒಂದು ಸರಿ ಚಾಟ್ ಬಾಕ್ಸ್ ಅಲ್ಲಿ ಒಂದ್ಸರಿ ಪ್ರೂವನ್ ಅಂತ ಟೈಪ್ ಮಾಡಿ. ನಿಮ್ಮೆಲ್ಲ ಪ್ರಶ್ನೆಗಳನ್ನ ನಾನು ಆನಂತರ ತಗೊಳ್ತೀನಿ. So this system is a proven system. Okay. So this is my point. ಕೆಲವೊಂದು ಎಕ್ಸಾಂಪಲ್ ಹೇಳಿರುವಂತದ್ದು ಆ ಕಾರಣ. ಸೊ ಇನ್ ಜನರಲ್ ಜನರಿಗೆ ಯಾವ ತರಹದ ಸಮಸ್ಯೆಗಳು ಬರಬಹುದು ಅನ್ನೋದನ್ನ ಇವಾಗ ನಾನು ಒಂದ್ ಸ್ವಲ್ಪ ಕ್ವಿಕ್ ಆಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂಡ್ ಇಫ್ ಯು ಹ್ಯಾವ್ ಸೀನ್, ಈ ತರದ ಸಮಸ್ಯೆ ನೀವು ನೋಡಿದ್ದೀರಿ ಅಂತಂದ್ರೆ ಯು ಕ್ಯಾನ್ ಟೈಪ್ ಆ ನಂಬರ್ ಅನ್ನ ಚಾಟ್ ಬಾಕ್ಸ್ ಅಲ್ಲಿ ಒಂದ್ಸರಿ ಹಾಕಿ. ಸೊ ಫಸ್ಟ್ ಪ್ರಾಬ್ಲಮ್, ಫಾರ್ ಎಕ್ಸಾಂಪಲ್ ಫ್ಯಾಮಿಲಿಯಲ್ಲಿ ಜಗಳ, ಕಾನ್ಫ್ಲಿಕ್ಟ್ ವಿತ್ ಇನ್ ದ ಫ್ಯಾಮಿಲಿ ನೀವು ನೋಡಿದ್ದಿದ್ರೆ ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಇದ್ರೆ ನೀವು ಒಂದು ಅಂತ ಟೈಪ್ ಮಾಡಿ. ಅಂಡ್ ಸಮ್ ಟೈಮ್ಸ್ ಸಮ್ ಟ್ರಾಮಾ ಆಗಿರುತ್ತೆ, ಅಂದ್ರೆ ನಿಮ್ಮ ಜೀವನದಲ್ಲಿ ಏನೋ ಒಂದು ಆಘಾತ ಆಗಿರ್ತದೆ. ಅದು ಆಘಾತ ತಾಯಿಯಿಂದ ಮಗುವು ಕೂಡ ಟ್ರಾನ್ಸ್ಫರ್ ಆಗಿರುತ್ತೆ, ಭಾವನಾತ್ಮಕವಾದಂಥದ್ದು. ಸಮೂಹ ಅಲ್ಲ, ಸನ್ನಿ ಅಂತ ಹೇಳ್ತಾರೆ ನೋಡಿ, ಬಾಣಂತರದಲ್ಲಿ ಸನ್ನಿ ಆಗುವಂಥದ್ದು, ಇದು ಮಗುವಿಗೆ ಕೂಡ ಕ್ಯಾರಿ ಫಾರ್ವರ್ಡ್ ಆಗಿರುವಂಥದ್ದು ನೀವು ನೋಡಿದ್ರೆ ಯು ಕ್ಯಾನ್ ಟೈಪ್ 2. ಥ್ಯಾಂಕ್ ಯು. ಮೂರನೇದು ರಿಲೇಟೆಡ್ ಟು ಫೈನಾನ್ಸ್. ಸಾಕಷ್ಟು ಫೈನಾನ್ಸ್ ಸ್ಟ್ರಗಲ್ಸ್, ಬಡತನದ ಒಂದು ಸರ್ಕಲ್ ನಿಂದ, ವಿಷವರ್ತುಲದಿಂದ ಆಚೆ ಬರ್ಲಿಕ್ಕೆ ಸಾಧ್ಯವಿಲ್ಲ. ಸಾಲ ಮಾಡೋದು, ಸಾಲನ್ನ ತೀರಿಸೋದಕ್ಕೆ ಮತ್ತೆ ಸಾಲ ಮಾಡೋದು, ಅಂಡ್ ಯು ಆರ್ ಇನ್ಸೈಡ್ ದಿಸ್ ಸ್ಟ್ರಗಲ್ ಆಫ್ ಫೈನಾನ್ಷಿಯಲ್ ಟ್ರಬಲ್. ದುಡ್ಡಿನ ರಿಲೇಟೆಡ್ ಸಮಸ್ಯೆ ಇದ್ರೆ ಯು ಕ್ಯಾನ್ ಟೈಪ್ 3 ಅಥವಾ ನೋಡಿದ್ರೆ ಅಫ್ಕೋರ್ಸ್ ಸಾಕಷ್ಟು ನಾವು ನೋಡೇ ಇರ್ತೀವಿ. ಅಂಡ್ ಹೆಲ್ತ್ ಇಶ್ಯೂಸ್, ಆರೋಗ್ಯದ ಸಮಸ್ಯೆ, ಅಂಡ್ ಮೋರ್ ಸ್ಪೆಸಿಫಿಕಲಿ ಕ್ರಾನಿಕ್, ಅಂದ್ರೆ ಯಾವ ಟೆಸ್ಟ್ ಗಳಿಗೂ ಸಿಗೋದೇ ಇರುವಂತದ್ದು ಅಥವಾ ತುಂಬಾ ಸಮಸ್ಯೆ ಆಗುವಂಥದ್ದು. ಇದನ್ನೆಲ್ಲ ಕ್ರಾನಿಕ್ ಅಂದ್ರೆ ತುಂಬಾ ನೆಕ್ಸ್ಟ್ ಲೆವೆಲ್ ಆಫ್ ಡಿಗ್ರಿ, ಹೇಳಲಿಕ್ಕೆ ಆಗದಂತಹ ಸಮಸ್ಯೆ, ಈ ತರ ಎಲ್ಲ ಇರುವಂತದ್ದು ಹೆಲ್ತ್ ಸಮಸ್ಯೆಗಳು ಬರುವುದು. ನೆಕ್ಸ್ಟ್ ರಿಲೇಶನ್ಶಿಪ್, ಅದ್ ಹೇಗೆ ಅಂತಂದ್ರೆ ಇಂಟರ್ ರಿಲಿಜನ್, ಇಂಟರ್ ಕಾಸ್ಟ್, ಲವ್ ಮ್ಯಾರೇಜಸ್ಗಳು, ಮತ್ತೆ ಲವ್ ಮ್ಯಾರೇಜಸ್ಗಳು ಫೇಲ್ಯೂರ್ ಆಗುವಂಥದ್ದು ಅಥವಾ ನಾರ್ಮಲ್ ಫೇಲ್ಡ್ ಮ್ಯಾರೇಜಸ್, ಡಿವೋರ್ಸಸ್ ಆಗುವಂಥದ್ದು ಅಥವಾ ಸಪರೇಷನ್ ಅಲ್ಲಿರುವಂಥದ್ದು, ದೂರದಲ್ಲಿರುವಂಥದ್ದು, ಈ ತರದ್ದು. ನೆಕ್ಸ್ಟ್ ಈಸ್ ರಿಲೇಟೆಡ್ ಟು ನಮ್ಮ ಸೆಲ್ಫ್ ಎಸ್ಟೀಮ್ ಅಂತ ಹೇಳಿ, ಅಥವಾ ಮನಸ್ಸಿನ ಒಳಗಡೆ ನನ್ನನ್ನು ನಾನು ಯಾವ ರೀತಿ ನೋಡ್ಕೊಳ್ತಾ ಇದ್ದೇನೆ. ಸೊ ಎಲ್ಲರಿಗೂ ಕೂಡ ಸ್ವಲ್ಪ ಲೋ ಸೆಲ್ಫ್ ಎಸ್ಟೀಮ್ ಇರುವಂಥದ್ದು. ನನ್ನಿಂದ ನಿಜವಾಗ್ಲೂ ಆಗತ್ತಾ, ಈಸ್ ಇಟ್ ಪಾಸಿಬಲ್, ನನಗೆ ಸೆಲ್ಫ್ ಡೌಟ್ ಅಂತ ಹೇಳ್ತಾರೆ. ನನ್ನ ಮೇಲೆ ನನ್ಗೇನೆ ಕಾನ್ಫಿಡೆನ್ಸ್ ಇಲ್ಲ,
ಈ ತರದ ಸಮಸ್ಯೆ. ದಿಸ್ ಕ್ಯಾನ್ ಆಲ್ಸೋ ಬಿ ಎ ಪಾರ್ಟ್ ಫ್ರಮ್ ದ ಆನ್ಸಿಸ್ಟರಿ ಇಂದ ಬರುವಂತ ಸಾಧ್ಯತೆ ಇದೆ. ಥ್ಯಾಂಕ್ ಯು. ಸೊ ದ ನೆಕ್ಸ್ಟ್ ಲೆವೆಲ್ ಈಸ್ ಲೈಕ್ ಜೀವನ ಯಾಕೆ ಮಾಡ್ಬೇಕು, ವಾಟ್ ಈಸ್ ದಟ್ ಪರ್ಪಸ್, ಜೀವನಕ್ಕೆ ಅರ್ಥ ಏನು, ಈ ತರದ ಒಂದು ಥಾಟ್ ನಿಮ್ಮಲ್ಲಿ ತುಂಬಾ ಪ್ರಾಮಿನೆಂಟ್ ಆಗಿದ್ರೆ ಪ್ಲೀಸ್ ಟೈಪ್ 7 ಅಂತ ಟೈಪ್ ಮಾಡಿ. ಅಫ್ಕೋರ್ಸ್ ಸಾಕಷ್ಟು ಜನ ನೀವು ನೋಡಿರ್ತೀರ. ಇನ್ನ ಅವ್ಯಕ್ತವಾದಂತಹ ಭಯ, ಆಂಗ್ಸೈಟಿ, ಆತಂಕ ಆಗೋದು, ಭಯ ಅನ್ನಿಸ್ತಾ ಇರುವಂತದ್ದು, ಲಾಟ್ ಆಫ್ ಮೆಂಟಲ್ ಟ್ರಾಮಾ ಬೇಸಿಕಲಿ. ಸೊ ಯು ಕ್ಯಾನ್ ಟೈಪ್ 8. ಇನ್ನ 9 ತಪ್ಪಾಗತ್ತೆ ಅನ್ನುವಂಥ ಭಯ, ಫಿಯರ್ ಆಫ್ ಫೇಲ್ಯೂರ್ ಅಂತ ಹೇಳ್ತಾರೆ. ತಪ್ಪಾಗ್ಬಿಟ್ರೆ ನಾನು ವಿಡಿಯೋ ಮಾಡ್ತೇನೆ, ವಿಡಿಯೋ ಮಾಡ್ಲಿಕ್ಕೆ ಒಂದು ಟಾಸ್ಕ್ ಬಂದ್ರೆ ನಿಮ್ಗೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಒಂದು ವಿಡಿಯೋ ಮಾಡ್ಬೇಕು ಮೊಬೈಲ್ ಅಲ್ಲಿ ಅಂತ ಹೇಳ್ತೇನೆ, ಈ ತನಕ ಯಾರು ಮಾಡದಿರೋರಿಗೆ, ಆಲ್ರೆಡಿ ಮಾಡಿದವರಿಗೆ ಅಫ್ಕೋರ್ಸ್ ನಿಮ್ಗೆ ಅದು ಭಯ ಇರುವುದಿಲ್ಲ. ತಪ್ಪಾಗ್ಬಿಟ್ರೆ ಅನ್ನುವಂಥ ಭಯ. ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡ್ಲಿಕ್ಕೂ ಕೂಡ ಕೆಲವರಿಗೆ ಒಂದು ರೀತಿ ಹಿಂಜರಿಕೆ ಇರುತ್ತೆ. ಅಂತರದವರು ಇದ್ರೆ ಟೈಪ್ ಅಲ್ಲಿ ಪ್ಲೀಸ್ ಟೈಪ್ 9. ಥ್ಯಾಂಕ್ ಯು. ಇನ್ನ ಪರ್ಫೆಕ್ಷನಿಸಮ್ ಸಿಂಡ್ರೋಮ್ ಅಂತ ಹೇಳ್ತಾರೆ. ಇಟ್ಸ್ ಲೈಕ್ ನಾನು ಮಾಡಿದ್ದು ಪರ್ಫೆಕ್ಟ್ ಆಗ್ಬೇಕು, ಯಾರು ಏನು ಹೇಳ್ಬಾರ್ದು ಅದ್ರ ಬಗ್ಗೆ ಅಂತದಿರ್ಬೇಕು. ಯಾರು ಅಮೀರ್ ಖಾನ್ ಸಿಂಡ್ರೋಮ್, ಅಮೀರ್ ಖಾನ್ ಅನ್ನ ಪರ್ಫೆಕ್ಷನಿಸ್ಟ್ ಅಂತ ಹೇಳ್ತಾರಲ್ಲ, ದಿಸ್ ಇಸ್ ಅನದರ್ ಥಿಂಗ್. ಇನ್ನ ಒಂದು ಏನ್ ಸಾಧ್ಯತೆ ಇದೆ ಅಂತಂದ್ರೆ ಚಟಗಳು. ಮನಸ್ಸಿಂದ ಇರುತ್ತದೆ ನಾನು ಕುಡಿಯೋದನ್ನ ನಿಲ್ಲಿಸ್ಬೇಕು ಅಂತ, ಯಾವುದೋ ಕಾರಣಕ್ಕೆ ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ. ಸಂಜೆ ಆ ಕಡೆಗೆ ಒಂದು ಅಟ್ರಾಕ್ಷನ್ ಆಗುತ್ತೆ, ಎಲ್ಲಿ ಕಡೆಗೆ, BAR ಕಡೆಗೆ ಹೋಗುತ್ತೆ, ಬಾರ್ ಕಡೆಗೆ ಎಳ್ಕೊಂಡು ಹೋಗುತ್ತೆ, ಅಥವಾ ಕೈಯಲ್ಲಿ ಸಿಗರೇಟ್ ಬರುತ್ತೆ, ಅಥವಾ ಗುಡ್ಕಾ ಬಾಯಿಗೆ ಹೋಗುತ್ತೆ. ಸೊ ಆಲ್ ದೀಸ್ ಅಡಿಕ್ಷನ್ಸ್ ಬೇಸಿಕಲಿ, ಅಷ್ಟೇ ಅಂತಲ್ಲ, ಕಾಫಿ ಟೀ ಅಡಿಕ್ಷನ್ ಇರ್ಬೋದು, ಅಥವಾ ಬೇರೆ ರೀತಿಯ ಆರೋಗ್ಯಕ್ಕೆ ಹಾನಿಕರವಾದಂತಹ ಅಡಿಕ್ಷನ್ಸ್ಗಳು. ನಮ್ಗೆ ಮಾತ್ರ ಅಲ್ಲ, ನಮ್ಮ ಮನೆಯವ್ರಿಗೂ ನೋವು ಕೊಡುವಂಥದ್ದು. ಇನ್ ಜನರಲ್ ನಮ್ಮ ದುಡ್ಡಿಗೆ, ಪಾಕೆಟಿಗೆ ನೋವು ಕೊಡುವಂಥದ್ದು, ಹೋಲ್ ಮಾಡುವಂಥದ್ದು, ಪಾಕೆಟಿಗೆ ತೂತ್ ಮಾಡುವಂತಹ ಚಟಗಳು ಕೂಡ ನಮ್ಗೆ ಇರುವಂತ ಸಾಧ್ಯತೆ ಇದೆ. ಸೊ ಆಲ್ ದೀಸ್ ಆರ್ ಡಿಫರೆಂಟ್ ಲೆವೆಲ್ ಆಫ್ ಪ್ರಾಬ್ಲಮ್ಸ್. ಇದು ಅಲ್ಲದೆ ಇನ್ನ ಸಾಕಷ್ಟು ಲಿಸ್ಟ್ ಮಾಡ್ತಾ ಹೋಗ್ಬೋದು, ಬಟ್ ಮೇಜರ್ ಆಗಿ ಯಾವ್ದಿರ್ಬೋದು ಅಂತ ನಾನು ನಿಮ್ಗೆ ಹೇಳಿರುವಂಥದ್ದು. ಸೊ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ, ನೀವು ಮೇಜರ್ ಆಗಿ, ಓಕೆ ಎಲ್ಲವೂ ಇದೆ ಅಂತ ಹೇಳ್ತಾರೆ ಕೆಲವರು, ಮೇಜರ್ ಆಗಿ ನಿಮ್ದು ಯಾವ್ದು ಫೋಕಸ್ ಇದೆ ಅದನ್ನ ಚಾಟ್ ಬಾಕ್ಸ್ ಅಲ್ಲಿ ಒಂದ್ಸರಿ ಟೈಪ್ ಮಾಡಿ. ವಾಟ್ ಇಸ್ ದಟ್ ಮೇಜರ್ ಥಿಂಗ್ ದಟ್ ಯು ಆರ್ ಲುಕಿಂಗ್ ಫಾರ್? ಯಾವ್ದನ್ನ ಫಿಕ್ಸ್ ಮಾಡಿದ್ರೆ ಒಳ್ಳೇದು ಅಂತ ನಿಮ್ಗೆ ಅನ್ನಿಸ್ತಾ ಇದೆ, ಅದನ್ನ ಯು ಕ್ಯಾನ್ ಟೈಪ್. ಲೈಕ್ ಹೆಲ್ತ್ ಅಂತ ಬರೀಬಹುದು, ಅಥವಾ ರಿಲೇಶನ್ಶಿಪ್ ಅಂತ ಬರೀಬಹುದು. ನೋ ಹ್ಯಾಪಿನೆಸ್, ಹೆಲ್ತ್, ರಿಲೇಶನ್ಶಿಪ್, ಫೈನಾನ್ಷಿಯಲ್ ಕಂಡೀಷನ್ ಸರಿ ಇಲ್ಲ, ಹೆಲ್ತ್, ಫ್ಯಾಮಿಲಿ ಕಾನ್ಫ್ಲಿಕ್ಟ್ಸ್ ಇದೆ, ಹೆಲ್ತ್ ಪ್ರಾಬ್ಲಮ್ ಇದೆ, ಮನಿ ಪ್ರಾಬ್ಲಮ್ ಇದೆ, ಫೈನಾನ್ಸ್ ಪ್ರಾಬ್ಲಮ್, ರಿಲೇಶನ್ಶಿಪ್ ಪ್ರಾಬ್ಲಮ್. ಐ ಆಮ್ ಜಸ್ಟ್ ಗಿವಿಂಗ್ ಒಂದು ಆಪ್ಷನ್ ನಿಮ್ಗೆ ಕೊಡ್ತಾ ಇರುವಂತದ್ದು. ವಿ ಆರ್ ಜಸ್ಟ್ ಸೆಂಡಿಂಗ್ ಒನ್ ಮೆಸೇಜ್. ಯಾಕಂತಂದ್ರೆ ಇಲ್ಲಿ ನಾವ್ ಏನ್ ಹೇಳ್ತಾ ಇದ್ದೀವಿ, ಆಸ್ ಐ ಸೆಡ್, ದೇರ್ ಆರ್ ಪೀಪಲ್ ಹೂ ಆರ್ ಕಣ್ಣಿಗೆ ಕಾಣ್ತಾ ಇಲ್ಲ, ಬಟ್ ನಮ್ಗೆ ಅದು ಸಹಾಯ ಮಾಡ್ಬೇಕು, ಅದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಏನ್ ಬೇಕು ಅನ್ನೋದನ್ನ ನಾವು ಹೇಳ್ಬೇಕಾಗುತ್ತೆ, ಇಲ್ಲ ಅಂತಂದ್ರೆ ನಮ್ಗೆ ಸಿಗೋದಿಲ್ಲ ಅಂತ. ಸೊ ಇದಕ್ಕೆ ಹೊಂದಿಕೊಂಡಾಗ ಒಂದು ಮಾತಿದೆ, ವಿ ಹ್ಯಾವ್ ಟು ಬಿ ಇನ್ ದ ಗೇಮ್ ಟು ವಿನ್ ದ ಗೇಮ್ ಅಂತ. ನಾವು ಗೇಮ್ ಅಲ್ಲಿ ಇದ್ದಾಗ ಮಾತ್ರ ವಿನ್ ಆಗ್ಲಿಕ್ಕೆ ಸಾಧ್ಯ. ಫಸ್ಟ್ ಥಿಂಗ್, ಯು ಆರ್ ಇನ್ಸೈಡ್ ದ ವೆಬಿನಾರ್, ಸೊ ಯು ಆರ್ ಆಲ್ರೆಡಿ ಇನ್ ದ ಗೇಮ್. ಇದ್ರೆ ಮಾತ್ರ ನೀವು ವಿನ್ ಆಗ್ಲಿಕ್ಕೆ ಚಾನ್ಸ್. ಬಟ್ ಏನ್ ವಿನ್ ಆಗ್ಬೇಕು ಅಂತ ಒಂದ್ಸರಿ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಅಂತ ನಾವು ಅದಕ್ಕೋಸ್ಕರ ಕೇಳಿರೋದು. ಓಕೆ, ವೆರಿ ನೈಸ್, ಥ್ಯಾಂಕ್ ಯು. ಕೋರ್ಟ್ ಕೇಸ್, ಅಮೌಂಟ್ ಬರ್ತಿಲ್ಲ, ನಾಟ್ ಹ್ಯಾಪಿನೆಸ್, ಪಿತೃದೋಷ ಇದೆ ಅಂತ ಹೇಳ್ತಾರೆ, ರಿಲೇಶನ್ಶಿಪ್, ಮನಿ ಪ್ರಾಬ್ಲಮ್. ಓಕೆ, ಪರ್ಫೆಕ್ಟ್. ಅಂಡ್ ಎಷ್ಟು ಜನಕ್ಕೆ ನಾವು ಬೇರೆ ಬೇರೆ ತರ ಟ್ರೈ ಮಾಡಿ ಆಗಿದೆ, ಅದು ಮಾಡಿದೆ, ಇದು ಮಾಡಿದೆ, ಚಕ್ರ ಹೆಲಿಂಗ್ ಆಯ್ತು, ರೇಖೆ ಆಯ್ತು, ಹೋಪನೋಪನೋ ಆಯ್ತು, ಎಫರ್ಮೇಶನ್ ಆಯ್ತು, ಪವರ್ ಆಫ್ ಸಬ್ ಕಾನ್ಶಿಯಸ್ ಮಂಡ್ ಆಯ್ತು, ಅಂಡ್ ಸ್ಟಿಲ್ ಇನ್ನ ಏನೋ ಸ್ವಲ್ಪ ಬೇಕು, ಸಮಥಿಂಗ್ ಏನೋ ಮಿಸ್ಸಿಂಗ್ ಅಂತ ಅನ್ನಿಸ್ತಾ ಇದ್ರೆ ಮಿಸ್ ಅಂತ ಟೈಪ್ ಮಾಡಿ ಚಾಟ್ ಬಾಕ್ಸ್ ಅಲ್ಲಿ. ದಿಸ್ ಮೈಟ್ ಬಿ ದ ಲಿಂಕ್. ಇವತ್ತು ನೀವು ಕಲಿಯುವಂತಹ ಮತ್ತು ನೆಕ್ಸ್ಟ್ ನೀವು ಕಲಿಯುವಂತಹ ವಿಚಾರ ಬಹುಶಃ ನಿಮ್ಗೆ ಆ ಮಿಸ್ಸಿಂಗ್ ಲಿಂಕ್ ಅನ್ನ ಫಿಲ್ ಮಾಡ್ತದೆ. ಪರ್ಫೆಕ್ಟ್, ಥ್ಯಾಂಕ್ ಯು. ಸೊ ಆಸ್ ಐ ಸೆಡ್, ದಿಸ್ ಇಸ್ ಎ ಪ್ರೂವನ್ ಸಿಸ್ಟಮ್. ಆ ಸಿಸ್ಟಮ್ ನಲ್ಲಿ ನಮ್ಮನ್ನ ನಾವು ತೊಡಗಿಸುವಂತದ್ದು ತುಂಬಾ ಮುಖ್ಯ. ನನ್ನ ಎಕ್ಸ್ಪೀರಿಯನ್ಸ್ ಅನ್ನು ನಾನು ಹೇಳಬೇಕು ಅಂತಂದ್ರೆ, ಇಟ್ ಇಸ್ ಲೈಕ್ ಎಪಿಜೆನೆಟಿಕ್ಸ್ ಅಂತ ವರ್ಡ್ ಕೇಳಿದಾರೆ ಯಾರಾದ್ರೂ? ಎಪಿಜೆನೆಟಿಕ್ಸ್ ಕೇಳಿದಿದ್ರೆ ಚಾಟ್ ಬಾಕ್ಸ್ ಅಲ್ಲಿ ಎಸ್ ಅಂತ ಟೈಪ್ ಮಾಡಿ, ಇಲ್ಲ ಅಂತಂದ್ರೆ ಯು ಕ್ಯಾನ್ ಟೈಪ್ ನೋ, ಎನ್ ಅಂತ ಟೈಪ್ ಮಾಡಿ, ಎಸ್ ಆರ್ ನೋ.
ಎಪಿಜೆನೆಟಿಕ್ಸ್. ನೋ 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 ನೋ. ಓಕೆ, ಕೆಲವ್ರು ಕೇಳಿದಿರಿ, ವೆರಿ ಗುಡ್. ಸೊ ಅದನ್ನ ನಾನು ಅರ್ಥ ಮಾಡ್ಕೊಂಡಿರುವಂತ ರೀತಿ ಹೇಗೆ ಅಂತಂದ್ರೆ, ನಾನನ್ನ ಯಾವಾಗ್ಲೂ ಹೇಳ್ತಾ ಇರ್ತೇನೆ. ಇನ್ಫ್ಯಾಕ್ಟ್ ಎನ್ವಿರಾನ್ಮೆಂಟ್ ಈಸ್ ಮೋರ್ ಪವರ್ಫುಲ್ ದನ್ ವಿಲ್ ಪವರ್ ಅಂತ ಇಂಗ್ಲಿಷ್ ನಲ್ಲಿ ಮಾತು. ಕನ್ನಡದಲ್ಲಿ ನಮ್ಮ ಪರಿಸರ ನಮ್ಮ ಒಳಗಡೆ ಒಂದು ಆತ್ಮದಲ್ಲಿ ಶಕ್ತಿ ಇರ್ತದಲ್ಲ, ಅದನ್ನ ಮಾಡ್ತೀವಿ, ಸಾಧ್ಯ ಆಗತ್ತೆ ಅನ್ನುವಂಥದ್ದು ಒಂದು ಒಳಗಡೆಯಿಂದ ಎಲ್ಲರಿಗೂ ಒಂದು ಬರ್ತಾ ಇರ್ತದಲ್ಲ ಒಂದು ಭಾವನೆ, ಅದನ್ನ ವಿಲ್ ಪವರ್ ಅಂತ ಹೇಳ್ತೀನಿ, ಅಥವಾ ಗಟ್ ಫೀಲಿಂಗ್ ಅಂತ ಹೇಳ್ತಾರೆ. ಆ ಗಟ್ ಫೀಲಿಂಗ್ ಗಿಂತ ಜಾಸ್ತಿ ನಮ್ಮ ಪರಿಸರ ಹೆಚ್ಚು ಪರಿಣಾಮಕಾರಿಯಾಗಿರ್ತದೆ, ಹೆಚ್ಚು ಪ್ರಭಾವಶಾಲಿಯಾಗಿರ್ತದೆ. ಸೊ ಎಪಿಜೆನೆಟಿಕ್ಸ್ ಬಗ್ಗೆ ಯಾಕೆ ಹೇಳಿದೆ ಅಂತಂದ್ರೆ, ಐ ವಿಲ್ ಜಸ್ಟ್ ಶೇರ್ ಮೈ ಸ್ಕ್ರೀನ್. ನನ್ನ ಮೈಂಡ್ ಮ್ಯಾಪ್ ಅನ್ನು ನಾನು ತೋರಿಸ್ತೀನಿ ನಿಮ್ಗೆ, ಬಿಕಾಸ್ ದಿಸ್ ಇಸ್ ಸಮಥಿಂಗ್ ರಿಯಲಿ ಇಂಟ್ರೆಸ್ಟಿಂಗ್. ಸೊ ಬೇಸಿಕಲಿ ಇಟ್ ಇಸ್ ಎ ಸ್ಟಡಿ ಆಫ್ ಅವರ್ ಜೀನ್ಸ್, ನಮ್ಮ ಜೀನ್ಸ್ ಗಳನ್ನ, ವಂಶವಾಹಿಗಳನ್ನ ಸ್ಟಡಿ ಮಾಡುವಂತ ಒಂದು ಸೈನ್ಸ್ ಇದು. ಇದರ ಪ್ರಕಾರ ಏನು ಚೆಕ್ ಮಾಡಿದ್ದಾರೆ ಅಂತಂದ್ರೆ, ಒಂದು ಎಕ್ಸಾಂಪಲ್ ನಾನು ಹೇಳೋದು, ಹಾರ್ಟ್ ಸೆಲ್ ಅಥವಾ ನರ್ವ್ ಇದ್ದ ಸೆಲ್, ಹೃದಯದ ಸೆಲ್ಲು, ಅಥವಾ ನರ್ವ್ ಅಲ್ಲಿ ಇರುವಂತಹ ಅಣು, ಅಥವಾ ಮಸಲ್ ನಲ್ಲಿ ಇರುವಂತದ್ದು, ಅಥವಾ ಸ್ಕಿನ್ ಅಥವಾ ಚರ್ಮದ ಸೆಲ್ಲು, ಇವುಗಳನ್ನೆಲ್ಲ ನೋಡಿದ್ರೆ ವಾಟ್ ದಿ ಸೇ ಇಸ್ ಇಟ್ ಇಸ್ ದ ಸೇಮ್ ಸೆಲ್. ಒಂದೇ ಸೆಲ್ ಇದೆ, ಒಳಗಡೆ ಕಂಟೆಂಟ್ ಏನಿದೆ ಅದು ಒಂದೇ ಇದೆ, ಆದ್ರೆ ಎಲ್ಲಿ ಇದೆ ಅನ್ನೋದ್ರ ಮೇಲೆ ಹೊಂದಿಕೊಂಡು ಅದು ಯಾವ ತರಹದ ಸ್ಟ್ರಕ್ಚರ್ ಅಥವಾ ಯಾವ ತರಹದ ಆಕಾರವನ್ನ ಪಡಿಬೇಕು ಅನ್ನೋದನ್ನ ಆ ತರದ ಆಕಾರವನ್ನ ಅದು ಪಡೀತದೆ. ಫಾರ್ ಎಕ್ಸಾಂಪಲ್, ಇವಾಗ ನರ್ವ್ ಸೆಲ್ ಮತ್ತೆ ಮಸಲ್ ಸೆಲ್ ಇದೆ ಅಂತ ಅನ್ಕೊಂಡು, ನರ್ವ್ ಸೆಲ್ ಮತ್ತೆ ಮಸಲ್ ಸೆಲ್ ಸೇಮ್ DNA ಇರುವಂತದ್ದು, ಆದ್ರೆ ಮಸಲ್ ಮಾಂಸಖಂಡಗಳು ಹೇಗೆ ವರ್ಕ್ ಆಗ್ಬೇಕು ಆ ತರಹ ವರ್ಕ್ ಆಗುತ್ತೆ, ನರಗಳಲ್ಲಿರುವಂತ ಸೆಲ್ಲು ನರ ಹೇಗೆ ವರ್ಕ್ ಆಗ್ಬೇಕು ಹಾಗೆ ವರ್ಕ್ ಆಗುತ್ತೆ. ಅದರ ಒಳಗಡೆ DNA ಏನಿದೆ ಅದು ಸೇಮ್. ನಾನು ಅದನ್ನೇ ಇವಾಗ ಹೇಳ್ತಾ ಇದ್ದಿದ್ದು, ಎನ್ವಿರಾನ್ಮೆಂಟ್ ಈಸ್ ಮೋರ್ ಪವರ್ಫುಲ್ ದನ್ ವಿಲ್ ಪವರ್. ನಾವು ಒಳಗಡೆ ಏನೋ ಮಾಡ್ಬೇಕು ಅಂತ ನಮ್ಮ ಮನಸ್ಸಲ್ಲಿ ಇದೆ ಅಲ್ಲ, ಅದು ಮತ್ತೆ ಹೊರಗಡೆ ಇರುವಂತಹ ಎನ್ವಿರಾನ್ಮೆಂಟ್, ಇದನ್ನ ಕಂಪೇರ್ ಮಾಡಿದ್ರೆ ಹೊರಗಡೆ ಎನ್ವಿರಾನ್ಮೆಂಟ್ ಜಾಸ್ತಿ ಪವರ್ಫುಲ್ ಆಗಿರ್ತದೆ. ಸೊ ನಮ್ಮನ್ನು ನಾವು ಸರಿಯಾದ ಪರಿಸರದಲ್ಲಿ, ಸರಿಯಾದಂತಹ ವ್ಯಕ್ತಿಗಳ ಜೊತೆಗೆ, ಸರಿಯಾದಂತಹ ಪರಿಸರದಲ್ಲಿ ಅಥವಾ ಆ ಒಂದು ಸಂದರ್ಭದಲ್ಲಿ ನಾವು ಒಳಪಡಿಸಿಕೊಳ್ಳುವಂಥದ್ದು ತುಂಬಾ ಮುಖ್ಯ ಆಗುತ್ತೆ. ಸೊ ಡೂ ದ ರೈಟ್ ಥಿಂಗ್ ಎಟ್ ದ ರೈಟ್ ಟೈಮ್ ಇನ್ ದ ರೈಟ್ ಪ್ಲೇಸ್. ಸರಿಯಾದಂಥದ್ದು ಸರಿಯಾದ ಜಾಗದಲ್ಲಿ ಸರಿಯಾದ ಸಮಯದಲ್ಲಿ ನಾವು ಮಾಡಿದಾಗ ಸರಿಯಾದಂತ ರಿಸಲ್ಟ್ ನಮಗೆ ಸಿಗ್ತದೆ. ಇದನ್ನ ಎಪಿಜೆನೆಟಿಕ್ಸ್ ಮುಖಾಂತರ ನಿಮ್ಗೆ ಪರಿಚಯ ಮಾಡ್ಲಿಕ್ಕೆ ಇಷ್ಟಪಟ್ಟೆ. ಸೊ ನನ್ನ ಮಿಷನ್ ಇರುವಂತದ್ದು 1 ಲಕ್ಷ ಜನರನ್ನು ರೀಚ್ ಆಗ್ಬೇಕು, ಅವರಿಗೆ ಆರೋಗ್ಯಕರವಾದಂತಹ ಅಂಡ್ ಖುಷಿಯಾದಂತಹ, ಸಮೃದ್ಧಯುತವಾದಂತಹ ಮತ್ತು ಶಾಂತಿಯುತವಾದಂತಹ ಜೀವನಕ್ಕೆ ನಾನು ಸಹಾಯ ಮಾಡಬೇಕು ಅನ್ನುವಂಥದ್ದು ನನ್ನ ಮನಸ್ಸಲ್ಲಿರುವಂಥದ್ದು. ಅಂಡ್ ಐ ಆಮ್ ಸೋ ಥ್ಯಾಂಕ್ಫುಲ್, ನೀವೆಲ್ಲರೂ ಕೂಡ ನನಗೆ ಈ ಒಂದು ಅವಕಾಶ, ಈ ಇವತ್ತಿನ ಸೆಷನ್ ಮುಖಾಂತರ ನನಗೆ ಕೊಡ್ತಾ ಇದ್ದೀರಿ. ಅಂಡ್ ಐ ಆಮ್ ಸೋ ಥ್ಯಾಂಕ್ಫುಲ್ ಅಂಡ್ ಗ್ರೇಟ್ಫುಲ್ ಈ ಒಂದು ಅವಕಾಶ ನನಗೆ ಕೊಟ್ಟಿರೋದಕ್ಕೋಸ್ಕರ. ಸೊ ಇವತ್ತಿನ ಸೆಷನ್ ಅಲ್ಲಿ ಐ ಹ್ಯಾವ್ ಎ ಸರ್ಪ್ರೈಸ್ ಆಲ್ಸೋ. ನಿಮ್ಗೊಂದು ಸರ್ಪ್ರೈಸ್ ಕೂಡ ಕೊಡ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ಇವ್ರು ನನ್ನ ಸ್ಟೂಡೆಂಟ್ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬಾ ನಂಗೆ ಹೆಮ್ಮೆ. ಅಂಡ್ ಶಿ ಇಸ್ ಆಲ್ಸೋ ವಿತ್ ಮೀ, ನನ್ನ ಜೊತೆಗೆ ಇದ್ದಾರೆ. ನೆಕ್ಸ್ಟ್ ಒಂದು 10-15 ನಿಮಿಷದಲ್ಲಿ ಅವರನ್ನು ಕೂಡ ನಿಮ್ಮ ಈ ಸೆಷನ್ ಅಲ್ಲಿ ನಾನು ಮಾತಾಡಿಸ್ಲಿಕ್ಕೆ ಇಷ್ಟಪಡ್ತೀನಿ. ಅಂಡ್ ಬಿಕಾಸ್ ಶಿ ಆಲ್ಸೋ ಹ್ಯಾಸ್ ಡನ್ ಲಾಟ್ ಆಫ್ ರಿಸರ್ಚ್ ಸ್ಟಡಿ, ತುಂಬಾ ಅದ್ರ ಬಗ್ಗೆ ಆಳವಾದಂತಹ ಅಧ್ಯಯನ ಮಾಡ್ಕೊಂಡಂತವ್ರು. ಅವರ ಕೌಶಲ್ಯವನ್ನ, ಎಸ್ಪೆಷಲಿ ಹೀಲಿಂಗ್ ಕೌಶಲ್ಯವನ್ನ ಅವಾಗವಾಗ ಹೊರೆ ಹಚ್ಚಿ ಸಾಕಷ್ಟು ನೂರಾರು ಜನರಿಗೆ ಅನುಕೂಲ ಮಾಡ್ಕೊಡುವಂತ ಕೆಪಾಸಿಟಿಯನ್ನು ಅವರು ಬೆಳೆಸ್ಕೊಂಡಿರುವುದು. ಸೊ ಅಂಥವ್ರನ್ನ ಕೂಡ ನಾನು ಸ್ವಲ್ಪ ಹೊತ್ತಲ್ಲಿ ನಿಮ್ಗೆ ಪರಿಚಯ ಮಾಡ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಬಟ್ ದ ಸಿಸ್ಟಮ್ ಅನ್ನು ನಾನು ಹೇಳ್ಬೇಕು ಅಂತಂದ್ರೆ, ವಾಟ್ ಈಸ್ ನೆಕ್ಸ್ಟ್, ಮುಂದೆ ಏನಿದೆ ಅಂತ ನಾನು ಹೇಳ್ಬೇಕು ಅಂತಂದ್ರೆ, ಇದಕ್ಕೆ ಒಂದು 3C ಫಾರ್ಮುಲಾ ಮುಖಾಂತರ ನಾನು ನಿಮ್ಗೆ ಸಹಾಯ ಮಾಡ್ಬೇಕು ಅಂತ ಅನ್ಕೊಂಡಿರುವಂತದ್ದು. ಸೊ ಯು ಕ್ಯಾನ್ ಟೈಪ್ 3C ಒಂದ್ಸರಿ ಚಾಟ್ ಬಾಕ್ಸ್ ಅಲ್ಲಿ. 3C ಏನ ಹೇಳುತ್ತೆ ಅಂತಂದ್ರೆ, ಒಂದು ಕನೆಕ್ಷನ್, ಇನ್ನು ಕ್ಲಾರಿಟಿ ಅಥವಾ ಸ್ಪಷ್ಟತೆ. ಕನೆಕ್ಷನ್ ಅಂತಂದ್ರೆ ನಿಮ್ಗೆ ಸಂಪರ್ಕ ಮಾಡುವಂಥದ್ದು. ನೆಕ್ಸ್ಟ್ ಕ್ಲಾರಿಟಿ, ಸಂಪರ್ಕ. 3ನೇದು ಕ್ರಿಯೇಟ್ ಅಂತ ಅಥವಾ ಸೃಷ್ಟಿ ಮಾಡೋದು. ನಾವು ನಮ್ಮ ಪಿತೃಗಳ ಜೊತೆಗೆ, ಏಂಜಲ್ಸ್ ಗಳ ಜೊತೆಗೆ, ಸ್ಪಿರಿಟ್ ಗೈಡ್ಸ್ ಅಂತ ಇರ್ತಾರೆ, ಅವರ ಜೊತೆಗೆ ಹೇಗೆ ಕನೆಕ್ಷನ್ ಅನ್ನು ಮಾಡ್ಕೊಳ್ಳುವಂಥದ್ದು. ಹಾಗೇನೆ ನಮ್ಮಲ್ಲಿ ಈ ಜೀವನಕ್ಕೆ ಸಹಾಯ ಆಗ್ತಾ ಇಲ್ಲದೆ ಇರುವಂತಹ ನಾನ್ ಕಾಂಟ್ರಿಬ್ಯೂಟಿಂಗ್ ಎನರ್ಜೀಸ್ ಏನೇನಿದೆ, ಅವಶ್ಯಕತೆ ಇಲ್ಲದೆ ಇರುವಂತದ್ದು, ಸಹಾಯ ಮಾಡ್ತಾ ಇಲ್ಲದೆ ಇರುವಂತದ್ದು, ಅದನ್ನ ರಿಲೀಸ್ ಮಾಡೋದು, ಕ್ಲಿಯರ್ ಮಾಡೋದಕ್ಕೆ ಸೆಕೆಂಡ್. ಥರ್ಡ್ ಒನ್, ನಮ್ಗೆ ಬೇಕಾದಂತಹ ಜೀವನವನ್ನ, ಅದ್ಭುತ ಜೀವನವನ್ನ ಸೃಷ್ಟಿ ಮಾಡೋದಕ್ಕೆ ಏನ್ ಮಾಡ್ಬೋದು.
ಇದು 3 ವಿಚಾರಗಳೆಲ್ಲ ಹೊಂದಿಕೊಂಡು ನಾನು ಒಂದು ಕೋರ್ಸ್ ಅನ್ನ ರೆಡಿ ಮಾಡಿರುವಂತದ್ದು. ಅದ್ರ ಬಗ್ಗೆ ನಾನು ಸೆಷನ್ ಎಂಡ್ ಅಲ್ಲಿ ನಿಮ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ಎಲ್ಲರೂ ನನ್ನ ಜೊತೆಗೆ ಇದ್ದೀರಲ್ಲ 100%? ಎಸ್, ಓಕೆ. ಕೆಲವರು ಬಹುಶಃ ಈ ತರ ಕೈ ಕಟ್ಕೊಂಡು ಕೂತಿದ್ದೀರಿ ಅಂತ ನಾನು ಭಾವಿಸ್ತೀನಿ. ಯಾರೆಲ್ಲ 100 ಆಗಿ ಇದ್ದೀರಿ ಚಾಟ್ ಬಾಕ್ಸ್ ಅಲ್ಲಿ ಒಂದ್ಸರಿ 100 ಅಂತ ಟೈಪ್ ಮಾಡಿ. ಬಿಕಾಸ್ ದಿಸ್ ನೆಕ್ಸ್ಟ್ ನಾನು ಹೇಳ್ತಾ ಇರುವಂತದ್ದು ಸಮಥಿಂಗ್ ವೆರಿ ಕ್ರೂಷಿಯಲ್ ಅಂಡ್ ಬಹುಶಃ ಇದು ಫಸ್ಟ್ ಟೈಮ್ ನಾನು ಶೇರ್ ಮಾಡ್ತಾ ಇರೋದು. ಪರ್ಫೆಕ್ಟ್, ಥ್ಯಾಂಕ್ ಯು. 100 ವೆರಿ ನೈಸ್. ಸೊ ಲೆಟ್ ಮೀ ಶೇರ್ ಮೈ ಮೈಂಡ್ ಮ್ಯಾಪ್ ಅಗೇನ್. ಸೊ ಮೊದಲನೆಯ ವಿಚಾರ ನಿಮ್ ಜೊತೆ ನಾನು ಶೇರ್ ಮಾಡ್ಲಿಕ್ಕೆ ಹೊರಟಿರುವಂತದ್ದು, ಇಟ್ ಈಸ್ ಅಬೌಟ್ ಅವರ್ ಆನ್ಸಿಸ್ಟರ್ಸ್. ನಮ್ಮ ಪೂರ್ವಜರು. ನಮ್ಮ ಪೂರ್ವಜರು ಯಾರು? ಹೂ ಆರ್ ಅವರ್ ಆನ್ಸಿಸ್ಟರ್ಸ್? ನಾನು ಆವಾಗಲೇ ಒಂದು ಎಕ್ಸಾಂಪಲ್ ಕೊಟ್ಟೆ. ಏನು? ನನ್ನ ತಂದೆ ತಾಯಿ, ನನ್ನ ತಂದೆ ತಾಯಿಯ ತಂದೆ ತಾಯಿ, ಆಲ್ ದೀಸ್ ಆರ್ ಮೈ ಲೀನಿಯೇಜ್, ನನ್ನ ಹಿಂದೆ ಇರುವಂತ ಲೀನಿಯೇಜ್ಗಳು. ಆದ್ರೆ ಅದಷ್ಟೇನಾ? ಬಹುಶಃ ಅಲ್ಲ. ಏನೇನಿರ್ಬೋದು, ಇಟ್ಸ್ ನಾಟ್ ಓನ್ಲಿ ಅವರ್ ಬ್ಲಡ್ ಲೈನ್. ಅಫ್ಕೋರ್ಸ್ ದಿಸ್ ಇಸ್ ಬ್ಲಡ್ ಲೈನ್ ಆಲ್ಸೋ. ಇದೊಂದು ಚಿತ್ರವನ್ನು ನೋಡಿದ್ರೆ ಇಲ್ಲಿ ಈ ಭಾಗಕ್ಕೆ ನಿಮ್ಮ ಗಮನವನ್ನ ತಗೊಂಡು ಹೋಗೋದಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ನಾನಿದ್ದೇನೆ ಅಥವಾ ನೀವಿದ್ದೀರಿ, ಇದು ಸೆಲ್ಫ್. ಸೊ ನಮ್ಗೆ ಈ ದೇಹ ಬಂದಿರುವಂತದ್ದು ತಂದೆ ಮತ್ತು ತಾಯಿಯಿಂದ, ರೈಟ್? ತಾಯಿ ಮತ್ತು ತಂದೆಯಿಂದ. ನಮ್ಮ ತಾಯಿಗೆ ಅವ್ರ ದೇಹ ಬಂದಿರುವಂತದ್ದು ಅವರ ತಾಯಿ ಮತ್ತು ತಂದೆಯಿಂದ. ತಂದೆಯವರಿಗೆ ಮತ್ತೆ ಅದೇ ತರ ತಾಯಿ ಮತ್ತು ತಂದೆಯಿಂದ. ಈ ವ್ಯಕ್ತಿಯ ಅಥವಾ ನನ್ನ ಲಿಂಗ ನಿರ್ಧಾರ ಆಗೋದು ಹೇಗೆ? ತಂದೆಯಿಂದ. ತಂದೆಯಲ್ಲಿ ಎಕ್ಸ್ ಮತ್ತೆ ವೈ 2 ಕ್ರೋಮೋಸೋಮ್ಗಳು ಇರ್ತವೆ. ಅದರಲ್ಲಿ ಎಕ್ಸ್ ನನಗೆ ಬಂತು ಅಂತಂದ್ರೆ ನಾನು ಹೆಣ್ಣಾಗ್ತೀನಿ, ವೈ ಬಂತು ಅಂತಂದ್ರೆ ನಾನು ಗಂಡಾಗ್ತೀನಿ. ಸೊ ನನಗೆ ವೈ ಬಂತು, ನಾನು ಗಂಡಾಗಿದೆ. ಪ್ರಾಬ್ಲಿ ಇನ್ನೊಬ್ರು ಯಾರು ಲೇಡೀಸ್ ಇದ್ದೀರಿ, ನಿಮಗೆ ಎಕ್ಸ್ ಬಂದಿದೆ ನಿಮ್ಮ ತಂದೆಯಿಂದ. ಸೊ ಲಿಂಗ ನಿರ್ಧಾರ ಆಗತ್ತೆ. ಅಂಡ್ ವಿ ಹ್ಯಾವ್ ಡಿಫರೆಂಟ್ ಕ್ವಾಲಿಟೀಸ್. ಫೆಮಿನಿನ್ ಮತ್ತೆ ಮ್ಯಾಸ್ಕ್ಯುಲಿನ್ ಎನರ್ಜಿ ಏನಿದೆ ನಮ್ಮಲ್ಲಿ, ಫಾರ್ಮಾ ಎನರ್ಜಿ ಅಂತಾನು ಹೇಳ್ತಾರೆ. ಒಬ್ಬ ವ್ಯಕ್ತಿ ಅಫ್ಕೋರ್ಸ್ ಎಲ್ಲರಲ್ಲಿಯೂ ಕೂಡ ಸ್ತ್ರೀ ಶಕ್ತಿಯೂ ಇರ್ತದೆ, ಪುರುಷ ಶಕ್ತಿಯು ಲೇಡೀಸ್ ನಲ್ಲೂ ಇರ್ತದೆ. ಆದ್ರೆ ಹೆಚ್ಚು ಪ್ರಾಮಿನೆಂಟ್ ಆಗಿರೋದು ಯಾವುದು ಅನ್ನೋದ್ರ ಮೇಲೆ ಹೋಗುತ್ತೆ. ಹೇಗಿರ್ಬೇಕು ಸ್ತ್ರೀತ್ವ ಅಂತಂದ್ರೆ, ಇಟ್ ಇಸ್ ಮೋರ್ ಅಬೌಟ್ ನರ್ಚರಿಂಗ್ ಅಥವಾ ಆರೈಕೆ ಮಾಡುವಂತಹ ಗುಣ ಅದರಲ್ಲಿ ಜಾಸ್ತಿ. ಅಫ್ಕೋರ್ಸ್ ಇವಾಗ ಹೇಳಿದ್ರೆ ಸ್ವಲ್ಪ ಕಾಂಟ್ರವರ್ಸಿ ಆಗಬಹುದು, ಬಟ್ ಐ ಜಸ್ಟ್ ಟೆಲ್ ಇಟ್. ಏನು ಅಂತಂದ್ರೆ, ವುಮನ್ ಎಂಪವರ್ಮೆಂಟ್, ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಫಾರ್ ವುಮೆನ್ ಅಂತಾರಲ್ಲ, ನೀವು ಕೇಳಿರ್ತೀರಿ. ಸ್ತ್ರೀ ಶಕ್ತಿ ಮತ್ತೆ ಸ್ತ್ರೀಯರೆಲ್ಲರೂ ಕೂಡ ಆರ್ಥಿಕವಾಗಿ ಸಬಲರಾಗಿರ್ಬೇಕು ಅಂತೆಲ್ಲ. ಐಡಿಯಲಿ ನನ್ನ ಒಬ್ಬ ಗುರುಗಳಿಂದ ನಾನು ಅದನ್ನ ಇನ್ಫ್ಯಾಕ್ಟ್ 15 ವರ್ಷದ ಹಿಂದೆ ಕಲ್ತ್ಕೊಂಡೆ. ಅವಾಗ ನಂಗೆ ಅದು ಕರೆಕ್ಟ್ ಆಗಿ ಅರ್ಥ ಆಗಿರ್ಲಿಲ್ಲ, ಬಟ್ ಇವಾಗ ನಂಗೆ ಮತ್ತೆ ಜಾಸ್ತಿ ಅದು ಸ್ಪಷ್ಟ ಆಗ್ತಾ ಇದೆ. ಬಹುಶಃ ಇದು ಸ್ತ್ರೀವಾದಿಗಳ ಯೋಚನೆ ಧೋರಣೆ ಏನಿದೆ, ಇದು ಸರಿಯಲ್ಲ. ಸೊ ಲೇಡೀಸ್ ನ ಗುಣಧರ್ಮ ಏನಿದೆ, ಅವರ ದೇಹಕ್ಕೆ ಸಂಬಂಧಪಟ್ಟ ಆಗಿರುವಂತದ್ದು ಏನಂತಂದ್ರೆ, ಪಾಲನೆ, ಪೋಷಣೆ, ಆರೈಕೆ ಮಾಡುವಂಥದ್ದು ಸ್ತ್ರೀಯರ ಒಂದು ಗುಣ. ಅದು ಪುರುಷರಲ್ಲಿ ಇಲ್ಲ, ಅದು ಕಮ್ಮಿ. ಬಟ್ ಇನ್ ಮೆನ್ ಮೆಸ್ಕ್ಯುಲಿನ್ ಎನರ್ಜಿ ಅಂತ ಹೇಳ್ತಾರೆ, ಅದು ಒಂದು ತರ ಥ್ರೈವ್ ಮಾಡುವಂಥದ್ದು, ಹೊರಗಡೆ ಹೋಗಿ ಶಕ್ತಿ ಮಾಡೋದು, ಫೈಟ್ ಮಾಡೋದು, ದುಡ್ಡು ಸಂಪಾದನೆ ಮಾಡೋದು. ಆಲ್ ದಿಸ್ ಇಸ್ ಫಾರ್ ದ ಮೆನ್, ಜನರಿಗೆ. ಸೊ ಇದಕ್ಕೆ ತಕ್ಕನಾಗಿನೇ ನಮ್ಗೆ ದೇಹ ಸಿಗುವಂಥದ್ದು. ಇದು ಯಾವುದು ಮೇಲೂ ಅಲ್ಲ, ಯಾವುದು ಕೀಳು ಅಲ್ಲ, ಒಂದಕ್ಕೊಂದು ಸಪೋರ್ಟಿಂಗ್ ಆಗಿರ್ಬೇಕು. ಅವಾಗ ಅದರಲ್ಲಿ ಅದ್ಭುತ ಸೃಷ್ಟಿ ಆಗುತ್ತೆ. ಸೊ ದಟ್ ಈಸ್ ದ ರಿಯಲ್ ಡೆಫಿನೇಷನ್ ನನ್ನ ಪ್ರಕಾರ. ಅಫ್ಕೋರ್ಸ್ ಸಾಕಷ್ಟು ಲೇಡೀಸ್ಗಳು ನೀವು ಒಪ್ತೀರಿ ಅಂತ ನಾನು ಭಾವಿಸ್ತೀನಿ. ಐ ಹೋಪ್ ನಿಮ್ಗೆ ನಾನು ಹರ್ಟ್ ಮಾಡಿಲ್ಲ ಅಂತ ನಾನು ಭಾವಿಸ್ತೀನಿ ವಿತ್ ದಿಸ್ 2 sentences. ಯಾ, ಥ್ಯಾಂಕ್ ಯು ಫಾರ್ ದ ಥಮ್ಸ್ ಅಪ್. ಸೊ ಇದರಲ್ಲಿ ಪುರುಷರು ನಾನು ದೊಡ್ಡವನು ಶ್ರೇಷ್ಠ ಅಂತ ಅನ್ಕೊಳ್ಳೋದು ಇಲ್ಲ. ಅದರಲ್ಲಿ ಲೇಡೀಸ್ ನಾನು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಲ್ಲಿ ಹೋಗೋದು ಕೂಡ ಇಲ್ಲ. ಸೊ 2 ಡಿಫರೆಂಟ್ ಥಿಂಗ್ಸ್. ಆಪಲ್ಸ್ ಆಪಲ್ಸ್ ಜೊತೆಗೆ ನಾವು ಕಂಪೇರ್ ಮಾಡ್ಬೇಕು. ಸೊ ಆಪಲ್ಸ್ ಆರೆಂಜ್ ಜೊತೆ ಕಂಪೇರ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎಸ್, ಪರ್ಫೆಕ್ಟ್, ಥ್ಯಾಂಕ್ ಯು. ಯಾ, ಸೊ ಲೈಕ್ ದಿಸ್ ಇಟ್ ಗೋಸ್ ಆನ್. ಅದ್ರ ಹಿಂದೆ ಹೋಗ್ತಾ ಇರುತ್ತೆ. ಒಂದು ರಿಸರ್ಚ್ ಏನ್ ಹೇಳುತ್ತೆ ಅಂದ್ರೆ, ಸುಮಾರು 7 ಜನರೇಷನ್ ತನಕ. ಸೊ ನೀವು ಒಂದು ಸರಿ ಚಾಟ್ ಬಾಕ್ಸ್ ಅಲ್ಲಿ 7 ಅಂತ ಟೈಪ್ ಮಾಡಿ, 7. ಸೊ ದಿಸ್ ಇಸ್ ಅವರ್ ನಂಬರ್ 7. 7 ಜನರೇಷನ್ಸ್ ಗಳ ತನಕ ನಾವು ಕನೆಕ್ಷನ್ ಅಲ್ಲಿ ಇರುವಂತ ಸಾಧ್ಯತೆ ಇದೆ. ಅಂದ್ರೆ ನನ್ನ ತಂದೆ ತಾಯಿ ಸೇರ್ಕೊಂಡು 7 ಜನರೇಷನ್, ತಂದೆ ತಾಯಿ ಮತ್ತೆ ಅವರ ನೆಕ್ಸ್ಟ್ ಲೆವೆಲ್ ಜನರೇಷನ್, 2nd, 3rd, 4th, 5th, 6th, 7th. ಓಕೆ. ಸೊ ಒಂದು ಕಡೆಯಿಂದ 49,
ಇನ್ನೊಂದು ಕಡೆಯಿಂದ 49, ಸೊ 98 ಆಯ್ತು, ಮತ್ತೆ ನಾನು, ಸೊ ಟೋಟಲ್ 99 ಜನರೇಷನ್ಸ್ ಗಳು ನನ್ನ ಹಿಂದೆ ಇದ್ದಾರೆ ಅಂತ. ಇನ್ನೊಂದು ಇಂಟ್ರೆಸ್ಟಿಂಗ್ ಆದಂತಹ ಮಾತು ನಿಮ್ಗೆ ನಾನು ಹೇಳ್ಬೇಕು ಅಂತಾದ್ರೆ, ಇಟ್ ಈಸ್ ನಾಟ್ ಡೈರೆಕ್ಟ್ಲಿ ಇಲ್ಲಿ ನನ್ಗೆ ಇಲ್ಲದೆ ಇದ್ರು ಕೂಡ ದೇವರನ್ನು ನೋಡಿದವ್ರು ಯಾರು ಇಲ್ಲ ಅಂತ ನಿಮ್ಗೆ ಗೊತ್ತಿದೆ. ದೇವರನ್ನ ಅನುಭವಿಸ್ಲಿಕ್ಕಾಗತ್ತಷ್ಟೇ. ವಿವೇಕಾನಂದರ ಎಕ್ಸಾಂಪಲ್ ಕೂಡ ನಿಮ್ಗೆ ಬರುವಂತದ್ದು, ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ರಾಮಕೃಷ್ಣ ಪರಮಹಂಸ ನಿಮ್ಗೆ ದೇವರಿದ್ದಾರ ಅಂತ ಕೇಳುವಾಗ ವಿವೇಕಾನಂದ ಹೇಳ್ತಾರಂತೆ, ನಂಗೆ ದೇವ್ರು ತೋರಿಸು ಅಂತ ಹೇಳುವಾಗ ರಾಮಕೃಷ್ಣ ಪರಮಹಂಸರು ಒಂದ್ಸರಿ ಚೆನ್ನಾಗಿ ಓದಿತಾರೆ ಅವ್ರನ್ನ ಅಂತ ನೀವು ಕೇಳಿರ್ತೀವಿ, ರೈಟ್? ಅಂಡ್ ಹಿ ವಿಲ್ ಗೋ ಇನ್ ಟು ಎ ಸ್ಟೇಟ್ ಆಫ್ ಬೇರೆ ಒಂದು ಸ್ಟೇಟ್ ಕಾನ್ಶಿಯಸ್ನೆಸ್ ಅನ್ನು ಅನುಭವಿಸ್ತಾರೆ. ಅವಾಗ ದೈವತ್ವದ ಅನುಭವ ಅವರಿಗೆ ಆಗತ್ತೆ ಅನ್ನೋದನ್ನ ನೀವು ಕೇಳಿರ್ತೀವಿ. ಸೊ ಇಟ್ ಈಸ್ ನಾಟ್ ಡೈರೆಕ್ಟ್ಲಿ ಸೀನ್. ದೇವ್ರು ನಮ್ಗೆ ಮುಂದೆ ಇಲ್ಲ ಕಾಣ್ಲಿಕ್ಕೆ. ಅಫ್ಕೋರ್ಸ್ ಸಾಕಷ್ಟು ಜನರಿಗೆ ಕಂಡದ್ದು ಕೂಡ ಇದೆ, ಅದನ್ನ ಸ್ಟೋರೀಸ್ ಅನ್ನ ನೋಡಿದ್ರೆ, ಬಟ್ ಜನಸಾಮಾನ್ಯರಿಗೆ ಇಲ್ಲ. ತಾಯಿಯೇ ನಿಜವಾದ ದೇವರು ಅಂತ ನೀವು ಸಾಕಷ್ಟು ಸರಿ ಕೇಳಿರ್ತೀರಿ, ರೈಟ್? ಮಾತೃ ದೇವೋ ಭವ, ಪಿತೃದೇವೋ ಭವ, ತಾಯಿಯೇ ದೇವರು, ತಂದೆಯೇ ದೇವರು ಅಂತ. ಸೊ ಇಲ್ಲಿ ನಾನು ಅರ್ಥ ಮಾಡ್ಕೊಂಡಿರೋ ಮಟ್ಟಿಗೆ, ತಾಯಿ ತಂದೆ ನನ್ಗೆ ಕಣ್ಣಿಗೆ ಕಾಣುವಂತಹ, ನನ್ಗೆ ಜೀವ ಕೊಟ್ಟಂತಹ ನಿಜವಾದಂತಹ ದೇವರು ನನ್ನ ತಾಯಿ, ತಂದೆ ತಾಯಿ ಡೈರೆಕ್ಟ್ ಆಗಿ ಕಣ್ಣಿಗೆ ಕಾಣಿಗೆ ಸಿಗುತ್ತೆ. ಸೊ ಸೆಷನ್ ಎಂಡ್ ಅಲ್ಲಿ ನಾನು ಅವಾಗಲೇ ಹೇಳಿದ ಹಾಗೆ, ಐ ವಿಲ್ ಗಿವ್ ಯು ಸಮ್ ಟಿಪ್ಸ್. ಪಿತೃಪಕ್ಷದಲ್ಲಿ ದೇವಸ್ಥಾನಗಳಿಗೆ ಹೋಗೋದು ಅವಶ್ಯಕತೆ ಇಲ್ಲ, ಹೊಸ ಬಟ್ಟೆ ಖರೀದಿ ಮಾಡೋ ಹಾಗಿಲ್ಲ, ಇತ್ಯಾದಿ ಬೇರೆ ಬೇರೆ ಏನೆಲ್ಲ ಮಾಡಬಾರ್ದು ಅಂತ ಉದ್ದಕ್ಕೆ ಲಿಸ್ಟ್ ಇದೆ. ಓಕೆ, ಹಾಗೆ ಏನೇನ್ ಮಾಡ್ಬೇಕು ಅಂತಾನು ಕೂಡ ಇದೆ. ಅದ್ರಲ್ಲಿ ನಮ್ಗೆ ಇನ್ನ ಜಾಸ್ತಿ ಗೊತ್ತಾಗುತ್ತೆ. ದೇವಸ್ಥಾನಕ್ಕೆ ಹೋಗೋದು ಬೇಡ ಅಂತಿದೆ 15 ದಿವಸ. ಅಂದ್ರೆ ದೇವಸ್ಥಾನದ ನಂಬಿಕೆಯಲ್ಲಿ ನಾವು ಏನು ಸಮಯವನ್ನ ಖರ್ಚು ಮಾಡ್ತೀವಿ ಅದನ್ನ ಬಿಟ್ಟು ಪಿತೃಗಳ ಬಗ್ಗೆ ಜಾಸ್ತಿ ಯೋಚನೆ ಮಾಡಿ ಅಂತ. ಅದಕ್ಕೆ ಪಿತೃ ಪಕ್ಷ ಅಂತ ನಮ್ಗೆ 15 ದಿನ ನಮ್ಗೆ ಕೊಟ್ಟಿರೋದು. ಸೊ ಥಿಂಕ್ ಅಬೌಟ್ ದಿಸ್ ಪಿತೃಸ್. ನಾನು ಇವಾಗ ಹೇಳಿದ್ನಲ್ಲ, 49 ಈ ಕಡೆ, 49 ಆ ಕಡೆ, ಮತ್ತು ನಾನು 99. ಇನ್ನು ಅದನ್ನ ಸ್ವಲ್ಪ ಶಾರ್ಟ್ ಮಾಡ್ಬೇಕು ಅಂತಂದ್ರೆ ಯು ಕ್ಯಾನ್ ಟೈಪ್ 3, ಒಂದು 3 ಅಂತ ಟೈಪ್ ಮಾಡಿ. ಸೊ ನಾನು, ನನ್ನ ತಂದೆ ತಾಯಿ ಮತ್ತೆ ಅವರ ತಂದೆ ತಾಯಿ. ಓಕೆ, ಇದು ಮಿನಿಮಮ್ ಅಂದ್ರೆ ಹೆಚ್ಚು ನಮ್ಗೆ ಬರುವಂತಹ ಪ್ಯಾಟರ್ನ್ ಅಥವಾ ಇಂಪ್ರಿಂಟ್ಸ್ ಗಳೇನಿದೆ ಜೀವನದಲ್ಲಿ, ಇದು ಈ 3 ಜನರೇಷನ್ ಇಂದ ನಮ್ಗೆ ಬರೋದು. ಅಂದ್ರೆ ನನ್ನದು, ನನ್ನ ತಂದೆ ತಾಯಿದು, ಮತ್ತೆ ಅವರ ತಂದೆ ತಾಯಿದು. ಅಂಡ್ ಇವರು ಬಹುಶಃ ನಮ್ಗೆ ಕಣ್ಣಿಗೆ ಕಂಡಂಥವ್ರು ಆಲ್ಮೋಸ್ಟ್ ಎಲ್ಲರಿಗೂ ಕೂಡ. ಒಂದು 99% ಜನಕ್ಕೆ ನಮ್ಮ ತಂದೆ ತಾಯಿ ನಮ್ಗೆ ಕಣ್ಣಿಗೆ ಸಿಗ್ತಾರೆ. ಹಾಗೇನೆ ಅವ್ರ ತಂದೆ ತಾಯಿ ನಮಗೂ ಸಿಕ್ಕಿರ್ತಾರೆ ಹೆಚ್ಚಿನ ಸಂದರ್ಭಗಳಲ್ಲಿ. ಅವ್ರಿಗಂತೂ ಖಂಡಿತ ಸಿಕ್ಕಿರ್ತಾರೆ, ಹೇಗೆ ನಮ್ಗೆ ನಮ್ಮ ತಂದೆ ತಾಯಿ ಸಿಕ್ಕಿರ್ತಾರೋ, ರೈಟ್? ಐ ಹೋಪ್ ಯು ಆರ್ ವಿತ್ ಮೀ ಈ ವಿಷಯದಲ್ಲಿ ಅರ್ಥ ಆಗ್ತಿದೆ ಅಂತ ನಾನು ಭಾವಿಸ್ತೀನಿ. ಸೊ ಆಸ್ ಐ ಸೇ, ದೇ ಆರ್ ಅವರ್ ಗಾಡ್ಸ್. ಅವರೇ ನಮ್ಮ ದೇವರು. ಒಂದು ಮಾತು ನೀವು ಕೇಳಿರ್ತೀರಾ, ಗುರು ಮತ್ತು ದೇವರು ಹತ್ರ ಇದ್ದಾಗ ಯಾರಿಗೆ ಫಸ್ಟ್ ನಮಸ್ಕಾರ ಮಾಡ್ಬೇಕು, ರೈಟ್? ಅವಾಗ ಗುರುಗೆ ನಮಸ್ಕಾರ ಮಾಡ್ಬೇಕು ಅಂತ ನೀವು ಕೇಳಿರ್ತೀರಾ, ರೈಟ್? ಯಾಕಂದ್ರೆ ದೇವರನ್ನ ತೋರಿಸಿದವನು ಗುರು, ಅದಕ್ಕೋಸ್ಕರ ಗುರುವಿಗೆ ನಮಸ್ಕಾರ ಮಾಡ್ಬೇಕು. ಸೊ ಇಫ್ ಐ ಆಸ್ಕ್ ಯು ಅನದರ್ ಕ್ವಶನ್, ಈಗ ತಂದೆ ತಾಯಿ ಇದ್ದಾರೆ ಮತ್ತು ದೇವರಿದ್ದಾರೆ ಅಂತಂದ್ರೆ, ಫಾರ್ ಮೀ ದ ಡೈರೆಕ್ಟ್ ದೇವರು ಕಾಣಿಸೋಂಥದ್ದು ನನ್ನ ತಂದೆ ತಾಯಿಯಲ್ಲಿ. ಎಟ್ ದ ಲೀಸ್ಟ್ ನನ್ಗೆ ಬೇರೆ ಏನೋ ಒಂದು ಶಿಕ್ಷಣ ಕೊಟ್ಟಿದ್ದಾರೆ ಅಂತಲ್ಲ, ನನ್ಗೆ ಈ ಜೀವ ಕೊಟ್ಟಿದಾರಲ್ಲ, ಈ ದೇಹ ಕೊಟ್ಟಿದಾರಲ್ಲ, ಇಲ್ಲಿರುವಂತಹ ಅದ್ಭುತ ಅನುಭವವನ್ನು ನಾನು ಪಡೀಲಿಕ್ಕೆ ಸಾಧ್ಯ ಆಗ್ತಿದೆಯಲ್ಲ, ಇಟ್ ಈಸ್ ಬಿಕಾಸ್ ಆಫ್ ಮೈ ಪೇರೆಂಟ್ಸ್ ಅಂಡ್ ಫಾರ್ ದೆಮ್ ಅವರ ಪೇರೆಂಟ್ಸ್. ಸೊ ಇದು ಕಣ್ಣಿಗೆ ಕಾಣುವಂಥದ್ದು, ಅಂದ್ರೆ ನಮ್ಮ ಪ್ರತ್ಯಕ್ಷವಾಗಿ ನೋಡ್ಲಿಕ್ಕೆ ಸಾಧ್ಯ ಆಗುವಂಥದ್ದು. ಯಾವುದೋ ಕಾಗದ ಗುಬ್ಬಕನ ಕಥೆ ಅಲ್ಲ. ದೇವರಿದ್ದಾನೆ, ಅಲ್ಲಿದ್ದಾನೆ, ಹೀಗಿದ್ದಾನೆ, ಶಂಖಚಕ್ರ ಇಟ್ಕೊಂಡಿದ್ದಾನೆ, ಇದೆಲ್ಲವೂ ಕೂಡ ಆಮೇಲೆ. ಬಟ್ ಇದು ಡೈರೆಕ್ಟ್ ಆಗಿ ಕಣ್ಣಿಗೆ ಕಾಣುವಂಥದ್ದು. ಸೊ ಇದ್ರ ಬಗ್ಗೆ ನಾವು ಫೋಕಸ್ ಅನ್ನ ಇಟ್ಕೊಳ್ಬೇಕು ಅನ್ನೋಂಥದ್ದು ಈ ಒಂದು ತತ್ವ. ಇದರಲ್ಲಿ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ಅವ್ರು ಮಾತ್ರ ಅಲ್ಲ, ಇನ್ನ ಬೇರೆ ಬೇರೆ ರೀತಿಯಲ್ಲಿ ಹೇಗೆ ನಮ್ಗೆ ಸಹಾಯ ಮಾಡ್ತಾ ಇರುವಂತಹ ಸ್ಪಿರಿಚುವಲ್ ಮಾಸ್ಟರ್ಸ್, ಗುರುಗಳು, ಕುಲದೇವತೆಗಳು, ದೇವರುಗಳು, ಅವರು ಕೂಡ ನಮ್ಮ ಲೀನೇಜ್. ಯಾಕಂದ್ರೆ ಇವ್ರು ಯಾರಾದ್ರೂ ನಂಬಿದ್ದಿದ್ರೆ, ಈಗ 49 ಜನರೇಷನ್ ಅಂತ ಹೇಳಿದ್ನಲ್ಲ, ಅದ್ರಲ್ಲಿ ಯಾರನ್ನಾದ್ರೂ ಅವ್ರು ನಂಬಿದ್ದಿದ್ರೆ. ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಇಲ್ಲಿ ಎರಡನೇದ್ದು, ನೇಬರ್ಸ್. ಇವಾಗ್ಲೂ ಕೂಡ ಅಕ್ಕಪಕ್ಕದ ಮನೆಯವರು ಸಾಕಷ್ಟು ಜನ ನಾವು ಊರಿಗೆಲ್ಲ ಹೋದಾಗ ನಮ್ಮನ್ನು ಮಾತಾಡಿಸ್ತಾರೆ. ದರ್ ಇಸ್ ಸಮ್ ಇಮೋಷನಲ್ ಕನೆಕ್ಟ್ ಅಂತವ್ರ ಜೊತೆ, ನಾವು ನೇಬರ್ ಜೊತೆಗೆ ಇರುವಂತದ್ದು ನೀವು ನೋಡಿರ್ತೀರಿ, ರೈಟ್? ಇಫ್ ಯು ಹ್ಯಾವ್ ಸೀನ್, ಯು ಕ್ಯಾನ್ ಟೈಪ್ ಸಿ, ರೈಟ್? ಸಿ ಅಂತ ಟೈಪ್ ಮಾಡಿ ಚಾಟ್ ಬಾಕ್ಸ್ ಅಲ್ಲಿ. ಲೈಕ್ ದೇರ್ ಇಸ್ ಎ ಕನೆಕ್ಷನ್. ನಮ್ಮ ಚಿಕ್ಕಮ್ಮ ಇರ್ಬೋದು, ಅತ್ತೆ ಇರ್ಬೋದು, ಅವ್ರ ಜೊತೆ ಕೂಡ, ಅಂದ್ರೆ ತಾಯಿ ಮತ್ತು ತಾಯಿ ಸಮಾನವಾದಂಥವ್ರು, ಅವರೆಲ್ಲರನ್ನೂ ನಾನು ಪೂರ್ವಜರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಆಲ್ ಆಫ್ ದೆಮ್ ವಿ ಹ್ಯಾವ್ ಸಮ್ ಇಂಪ್ರಿಂಟ್ಸ್. ಅವರಿಂದ ನಮ್ಗೆ ಏನೋ ಒಂದು ಇಂಪ್ರಿಂಟ್ ಬಂದಿರ್ತದೆ ಅನ್ನುವಂಥದ್ದು ಇಲ್ಲಿ ತತ್ವ. ಅಂಡ್ ಅಫ್ ಕೋರ್ಸ್ ದೇರ್ ಆರ್ ಆಲ್ಸೋ
ಇದೊಂದು ನನಗೆ ರೀಸೆಂಟ್ ಆಗಿ ಗೊತ್ತಾಗಿರುವಂತದ್ದು, ಒಂದು ಹೊಸ ಅವೇರ್ನೆಸ್, ಹೊಸ ಟೀಚರ್ ಇಂದ ಸಿಕ್ಕಿರುವಂತದ್ದು ಏನು ಅಂತಂದ್ರೆ, ಕೆಲವೊಂದು ಮಿಸ್ಕ್ಯಾರೇಜಸ್ ಆಗಿರ್ತದೆ, ಚಿಕ್ಕ ವಯಸ್ಸಲ್ಲಿ ಮಗು ಸತ್ತೋಗಿರ್ತದೆ, ಅಥವಾ ಹೊಟ್ಟೆಯಲ್ಲೇ ಸತ್ತೋಗಿರ್ತದೆ. ಈ ತರದ ಅಂದ್ರೆ ಆತ್ಮ ಬಂದಿರ್ತದೆ, ಬಟ್ ಇಟ್ ಇಸ್ ನಾಟ್ ಕಮ್ ಔಟ್, ದೇಹಕ್ಕೆ ಬಂದಿರ್ಲಿಲ್ಲ, ಭೂಮಿಗೆ ಬಂದಿರ್ಲಿಲ್ಲ. ಸೊ ಅವ್ರನ್ನ ಕೂಡ ನಾವು ಗುರುತಿಸುವಂತದ್ದು ತುಂಬಾ ಮುಖ್ಯ ಆಗುತ್ತೆ. ಸೊ ದಿಸ್ ಈಸ್ ಮೈ ಡೆಫಿನೇಷನ್ ಫಾರ್ ಅನ್ಸಿಸ್ಟರ್ಸ್. ಓಕೆ, ಪೂರ್ವಜರಿಗೆ ಇದು ನನ್ನ ಡೆಫಿನೇಷನ್. ನಾವು ಇಲ್ಲಿ ಗೋ ಟು ದ ಸೆಕೆಂಡ್ ಟಾಪಿಕ್. ಇಟ್ ಈಸ್ ಆಲ್ಮೋಸ್ಟ್ ನಾನು ಇವಾಗ ಕವರ್ ಮಾಡಿದೆ, ಆದ್ರೆ ಅದನ್ನ ಒಂದು ಬಂಚ್ ತರ ಹಾಕ್ಬೇಕು ಅಂತಂದ್ರೆ ಒಂದು 6 ರೀತಿಯಲ್ಲಿ ನಾನು ಅದನ್ನು ನೋಡ್ಬೋದು. ಮೊದಲನೇದು ಆರೋಗ್ಯದ ಸಮಸ್ಯೆ, ಎರಡನೇದು ದುಡ್ಡಿನ ಸಮಸ್ಯೆ. ಸೊ ಆರೋಗ್ಯ ಅಂತಂದ್ರೆ ಆಸ್ ಐ ಸೆಡ್, ಇಟ್ ಈಸ್ ಲೈಕ್ ಕ್ರಾನಿಕ್ ಇಲ್ನೆಸ್, ತುಂಬಾ ಕಷ್ಟ ಇರುವಂತದ್ದು. ಮತ್ತೆ ಅನ್ಎಕ್ಸ್ಪ್ಲೈನ್ಡ್ ಹೆಲ್ತ್ ಕಂಡೀಷನ್, ಎಲ್ಲ ಟೆಸ್ಟ್ಗಳು ನಾರ್ಮಲ್ ಆದ್ರೆ ಪ್ರಾಬ್ಲಮ್, ರೈಟ್, ಅಂತಹ ಸಮಸ್ಯೆಗಳು. ಅಂಡ್ ದೆನ್ ದರ್ ಈಸ್ ಫರ್ಟಿಲಿಟಿ ಇಶ್ಯೂಸ್, ಅಂದ್ರೆ ಮಕ್ಕಳು ಆಗದೇ ಇರುವಂತದ್ದು. ಅಂಡ್ ಮೆಂಟಲ್ ಹೆಲ್ತ್ ಇಶ್ಯೂಸ್, ಮನಸ್ಸಿಗೆ ಸಂಬಂಧಪಟ್ಟದ್ದು, ಡಿಪ್ರೆಷನ್, ಆಂಗ್ಸೈಟಿ, ಇದಕ್ಕೆ ಕೂಡ ಇದು ಒಂದು ಕಾರಣ ಆಗುವಂತ ಸಾಧ್ಯತೆ ಇದೆ. ನೆಕ್ಸ್ಟ್ ದುಡ್ಡಿನ ಸಮಸ್ಯೆ. ಪ್ರಾಬಬ್ಲಿ ಒನ್ ಈಸ್ ಸ್ಟಾಗ್ನೇಷನ್ ಇನ್ ವೆಲ್ತ್, ಅಂದ್ರೆ ಸಂಪತ್ತು ಒಂದೇ ಗ್ಲಾಸ್ ಸೀಲಿಂಗ್ ಹೋಗಿ ನಿಂತು ಬಿಡೋದು. ಇದಕ್ಕೆ ಕೆಲವು ನಂಬಿಕೆಗಳು ಕೂಡ ಕಾರಣ ಆಗುತ್ತೆ. ನನ್ನ ತಂದೆಯವರು ಇಂತಿಷ್ಟು ದುಡ್ಡನ್ನ ಸಂಪಾದನೆ ಮಾಡ್ತಾ ಇದ್ರೆ, ನನ್ನ ತಂದೆಯವರಿಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತಾ ಇದ್ರೆ, ಅದಕ್ಕಿಂತ ಜಾಸ್ತಿ ನಾನು ದುಡಿಬಾರ್ದು ಅಂತ ನಮ್ಮ ಮನಸ್ಸಲ್ಲೇ ಒಂದು ನಂಬಿಕೆ ಹಾಕೊಂಡಿರುವಂತದ್ದು. ಸೊ ಆಲ್ ದೀಸ್ ಆರ್ ಆಲ್ಸೋ ಪಾಸಿಬಲ್. ಇನ್ನು ಬಿಸ್ನೆಸ್ ಅಲ್ಲಿ ರಿಪೀಟೆಡ್ ಫೇಲ್ಯೂರ್ ಆಗುತ್ತೆ. ಇದನ್ನ ನಾನು ಕ್ವಿಕ್ ಆಗಿ ಹಾಕೊಂಡು ಹೋಗ್ತೀನಿ, ಬಿಕಾಸ್ ವಿ ಹಾವ್ ಆಲ್ರೆಡಿ ಸೀನ್, ಅದನ್ನ ಒಂದ್ಸರಿ ನೋಡಿದ್ದಾಗಿದೆ. ಡೆಟ್, ಸಾಲದ ಸುಳಿಯಲ್ಲಿ ಸಿಕ್ಕಾಕಿರುವಂತದ್ದು, ಮತ್ತು ಬಡತನದ ಇಶ್ಯೂಸ್. ಇನ್ನ ರಿಲೇಶನ್ಶಿಪ್ ಅಲ್ಲಿ ಸಮಥಿಂಗ್ ಲೈಕ್ ಫ್ಯಾಮಿಲಿ ಕಾನ್ಫ್ಲಿಕ್ಟ್, ಅಣ್ಣ ತಮ್ಮಂದ್ರ ನಡುವೆ ಜಗಳ ಇತ್ಯಾದಿಗಳು. ಆಮೇಲೆ ಮೆರೈಟಲ್ ಇಶ್ಯೂಸ್, ಸಂಬಂಧಗಳಲ್ಲಿ ಗಂಡ ಹೆಂಡತಿ ಸಮಸ್ಯೆ, ರಿಲೇಶನ್ಶಿಪ್ ಡೈವೋರ್ಸಸ್ ಆಗೋದು, ಗಂಡನಿಂದ ಹೆಂಡತಿಗೆ ಖುಷಿ ಸಿಗದೆ ಇರುವಂತದ್ದು, ಹೆಂಡತಿಗೆ ಗಂಡನಿಂದ ಸಿಗದೆ ಇರುವಂತದ್ದು ಇತ್ಯಾದಿ. ತಂದೆ ತಾಯಿ ಜೊತೆಗೆ ಮಕ್ಕಳ ಸಂಬಂಧ ಇತ್ಯಾದಿ ಎಲ್ಲವೂ ಕೂಡ. ಅಂಡ್ ಇಮೋಷನಲ್ ಆದಂತಹ ಇಂಬ್ಯಾಲೆನ್ಸಸ್, ಭಾವನಾತ್ಮಕವಾದಂತಹ ಇಂಬ್ಯಾಲೆನ್ಸಸ್, ಟ್ರಾಮಾ ಅಂತ ನಾವಾಗ್ಲೇ ಹೇಳಿದೆ, ಒಂದು ರೀತಿಯ ನೆವರ್ ಎಂಡಿಂಗ್ ಲೂಪ್ ಅಲ್ಲಿ ನಾವಿದ್ರೆ ಅದನ್ನ ನಾನು ಟ್ರಾಮಾ ಅಂತ ಹೇಳ್ತೀನಿ. ಅಂಡ್ ಫೀಲಿಂಗ್ ಆಫ್ ವರ್ತ್ ಲೆಸ್ನೆಸ್, ನಂದು ಜೀವನದ ಉದ್ದೇಶ ಏನು ಅಂತ ಗೊತ್ತಿಲ್ಲದೇನೆ ಸುಮ್ನೆ ಏನೋ ಜೀವನ ಮಾಡ್ತಾ ಇರುವಂತದ್ದು, ಸೆಲ್ಫ್ ಡೌಟ್ ಇರೋದು, ಆತ್ಮವಿಶ್ವಾಸ ಇಲ್ಲದೆ ಇರುವಂತದ್ದು, ನನ್ನ ನಂಬಿಕೆಗಳಿಂದ ಆಚೆ ಬರ್ಲಿಕ್ಕೆ ಸಾಧ್ಯ ಆಗದೆ ಇರುವಂತದ್ದು. ಸೊ ಇದೆಲ್ಲವೂ ಕೂಡ ಇಮೋಷನಲ್ ಆಗಿ ನಮ್ಗೆ ತೊಂದರೆ ಕೊಡುವಂಥದ್ದು. ಮತ್ತೆ ಸಿಕ್ಕಾಪಟ್ಟೆ ಕೋಪ ಬರೋದು, ಆಲ್ ದಿಸ್ ಆಲ್ಸೋ ಇಮೋಷನಲ್ ಆಗಿ ಕರೆಯುವಂಥದ್ದು. ಇನ್ನೊಂದು ಕರಿಯರ್ ಅಥವಾ ಪ್ರೊಫೆಷನಲ್ ಅಲ್ಲಿ ಒಂದೇ ರೀತಿಯಲ್ಲಿ ಸ್ಟಗ್ನೆಂಟ್ ಆಗಿರುವಂತದ್ದು ಲೈಫ್. 5 ವರ್ಷ 10 ವರ್ಷ ಆದ್ರೂ ನೋ ಪ್ರಮೋಷನ್, ನೋ ಫಾರಿನ್ ಟ್ರಾವೆಲ್, ಏನು ಮೂವ್ಮೆಂಟ್ ಇಲ್ಲ ಆ ತರದ್ದು. ಮತ್ತೆ ಲ್ಯಾಕ್ ಆಫ್ ಡೈರೆಕ್ಷನ್, ನಾನು ಎಲ್ಲಿ ಹೋಗ್ಬೇಕು, ನೆಕ್ಸ್ಟ್ ಸ್ಟೆಪ್ ಏನು ಅದು ಗೊತ್ತಿಲ್ಲದೇನೆ ಇರುವಂತದ್ದು. ದೆನ್ ಕಾನ್ಫ್ಲಿಕ್ಟ್ಗಳು, ಜಗಳಗಳಾಗುವಂಥದ್ದು ಇತ್ಯಾದಿ. ಅಂಡ್ ದ ಲಾಸ್ಟ್ ಒನ್, ಅವಾಗ್ಲೂ ಹೇಳಿದೆ ನಾನು, ಜೀವನದಲ್ಲಿ ಏನೋ ಕಳ್ಕೊಂಡಂತ ಭಾವನೆ, ಒಂದು ಕಡೆ ಸ್ಟ್ರಕ್ ಆಗಿರುವಂತ ಭಾವನೆ, ಸಿಕ್ಕಾಪಟ್ಟೆ ರಿಪೀಟೆಡ್ ಆದಂತ ಫೇಲ್ಯೂರ್ಸ್ಗಳು, ಮತ್ತೆ ಪ್ರಾಬ್ಲಮ್ಸ್ಗಳು ಸಿಕ್ಕಾಪಟ್ಟೆ ಬರೋದು ಒಂದೇ ಟೈಮಿಗೆ. ಅವಾಗ ಹೇಳಿರುವಂತ ಪ್ರಾಬ್ಲಮ್ಗಳು 4-5 ಒಟ್ಟೊಟ್ಟಿಗೆ ಬಂದ್ಬಿಟ್ರೆ, ಅಯ್ಯೋ ಸಾಕಪ್ಪ ಲೈಫ್ ಬಿಟ್ಬಿಡೋಣ ಅಂತ ಅನ್ಸೋ ತರ ಬರುತ್ತೆ ಪ್ರಾಬ್ಲಮ್ಗಳು, ರೈಟ್. ಸೊ ದಟ್ ಈಸ್ ಒನ್. ಅಂಡ್ ಲಾಸ್ಟ್ ಒನ್, ಆಧ್ಯಾತ್ಮಿಕವಾದಂತಹ ಒಂದು ಡಿಸ್ಕನೆಕ್ಷನ್, ಅಂದ್ರೆ ವಿ ಆರ್ ನಾಟ್ ಕನೆಕ್ಟೆಡ್ ವೆಲ್, ಆಧ್ಯಾತ್ಮಿಕವಾಗಿ ನಾವು ಕನೆಕ್ಷನ್ ಇಲ್ಲದೆ ಇರುವುದು. ಸೊ ಇದಿಷ್ಟು ಕೂಡ ಆಗುವಂತ ಸಾಧ್ಯತೆ ಇದೆ. ಸೊ ಇನ್ ಜನರಲ್ ಪಿತೃದೋಷಗಳು ಕೂಡ ನಮ್ಗೆ ಈ ರೆಕರಿಂಗ್ ಇಶ್ಯೂಸ್ ಅನ್ನ ಬರ್ಲಿಕ್ಕೆ ಸಾಧ್ಯ ಮಾಡಬಹುದು. ಪ್ರಾಬ್ಲಮ್ಗಳು ನಾವು ಪಿತೃದೋಷವನ್ನ ಸರಿ ಮಾಡಿದಾಗ, ಅಥವಾ ಪಿತೃಗಳಿಗೆ ನಾವು ನಮ್ಮ ಎನರ್ಜಿಯನ್ನ ಕೊಟ್ಟಾಗ ಈ ಪ್ರಾಬ್ಲಮ್ಸ್ ಗಳಿಂದ ನಾವು ಆಚೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಫಸ್ಟ್ ಏನ್ ಪ್ರಾಬ್ಲಮ್ ಅಂತ ಕಂಡುಹಿಡಿಯೋದು, ಆ ನಂತರ ವಿ ಆರ್ ಟ್ರೈಂಗ್ ಟು ಫಿಕ್ಸ್ ದಟ್, ಅದನ್ನ ನಾವು ಫಿಕ್ಸ್ ಮಾಡೋದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಹೀಲಿಂಗ್ ಮಾಡ್ತಾ ಹೋಗುತ್ತೆ. ಸೊ ದಿಸ್ ಈಸ್ ದಿ ಸೆಕೆಂಡ್ ಟಾಪಿಕ್. ಓಕೆ, ಥರ್ಡ್ ಟಾಪಿಕ್ ಬರೋಣ ಇವಾಗ. ಸೊ ಥರ್ಡ್ ಟಾಪಿಕ್ ಏನು ಅಂತಂದ್ರೆ, ಅವಾಗ್ಲೇ ಇನ್ಫ್ಯಾಕ್ಟ್ ನನಗೆ ಒಬ್ರು ಮೆಸೇಜ್ ಮಾಡಿದ್ರು, ಸರ್ ನನಗೆ ಸತ್ತವ್ರನ್ನ ನೆನೆಸ್ಕೊಂಡ್ರೇನೆ ಭಯ ಆಗುತ್ತೆ, ಅದಕ್ಕೆ ಗ್ರೂಪ್ ಇಂದ ಎಕ್ಸಿಟ್ ಆದೆ ಅಂತ ಪರ್ಸನಲ್ ಆಗಿ ಮೆಸೇಜ್ ಹಾಕಿದ್ರು ಸಪೋರ್ಟ್ ನಂಬರ್. ನೀವೇನೋ ಇವತ್ತು ಸತ್ತವ್ರ ಬಗ್ಗೆ ಮಾತಾಡ್ತೀರಿ ಅನ್ಸುತ್ತೆ, ಫಿಯರ್ ಆಫ್ ಡೈಯಿಂಗ್, ಸತ್ತೋದ್ರ ಬಗ್ಗೆ ಮಾತಾಡೋದು ಬಿಡಿ, ಸುಮ್ಮನೆ ಕೇಳಿಸ್ಕೊಳ್ಳೋದಕ್ಕೂ ಇಷ್ಟ ಇಲ್ಲ, ಅದ್ರ ಲಿಂಕ್ ಬಂದ ಕೂಡಲೇ ನಾನು ಎಕ್ಸಿಟ್ ಆಗ್ಬಿಟ್ಟೆ ಅಂತ. ಸೊ ಒಂದು ತರಹದ ಭಯ. ಅಫ್ಕೋರ್ಸ್ ನಾವೆಲ್ಲರೂ ಸಾಯ್ಲೇಬೇಕು ಅಲ್ವಾ, ಹೋಗ್ತಿರಲ್ಲ, ಯಾರಾದ್ರೂ ಸಾಯಲ್ದೇ ಇರೋರು ಇದ್ದೀರಾ ಇಲ್ಲಿ? ಎವ್ರಿಬಡಿ ಹ್ಯಾಸ್ ಅನ್ ಎಕ್ಸ್ಪೈರಿ ಡೇಟ್, ನಾವೆಲ್ಲರೂ ಇದ್ದೇ ಇದೆ. ಬಟ್
ಅದನ್ನ ನಾವು ಗ್ರೇಸ್ಫುಲ್ ಆಗಿ ಮಾಡ್ಬೇಕು ಅನ್ನೋಂಥದ್ದು ನನ್ನ ಆಸೆ ಅಷ್ಟೇ. ಸಾಯೋದ್ರ ಬಗ್ಗೆ ಭಯ ಇರ್ಬೇಕು. ವಿ ಶುಡ್ ಹ್ಯಾವ್ ಇನಫ್ ನಾಲೆಜ್. ಹೇಗೆ ನಮ್ಗೆ ಹುಟ್ಟು ಹೇಗೆ ನಾವು ಎಲ್ರಿಗೂ ಹುಟ್ಟು ಬಂದಿದ್ಯೋ ನಾವು ಹೋಗ್ಲೇಬೇಕು. ದರ್ ಇಸ್ ನೋ ಚಾಯ್ಸ್. ಅದನ್ನ ಎಕ್ಸಿಟ್ ಇದ್ದೇ ಇದೆ. ನಾವು ಎವ್ರಿಬಡಿ ಹ್ಯಾಸ್ ಟು ಗೋ. ಅದನ್ನ ನಾವು ಚೆನ್ನಾಗಿ ತಿಳ್ಕೊಂಡು ಅದರ ಪ್ರಕಾರ ನಾವು ನಡ್ಕೊಂಡು ಹೋಗೋದು ತುಂಬಾ ಮುಖ್ಯ ಆಗುತ್ತೆ. ಯಾ, ಥ್ಯಾಂಕ್ ಯು. ಸೊ ದ ಥರ್ಡ್ ಥಿಂಗ್, ನಾನು ಇದಕ್ಕೆ ಸಂಬಂಧಪಟ್ಟ ಕೆಲವು ತಪ್ಪು ಕಲ್ಪನೆಗಳು ಏನೇನಿದೆ ಅದನ್ನ ಸ್ವಲ್ಪ ನಾನು ಮಾತಾಡೋದಕ್ಕೆ ಇಷ್ಟಪಡ್ತೇನೆ. ಒಂದು 5 ಲಿಸ್ಟ್ ಮಾಡಿದ್ದೇನೆ, ಕ್ವಿಕ್ ಆಗಿ ನೋಡ್ಕೊಂಡು ಹೋಗ್ತೇನೆ. ದೆನ್ ಐ ವಿಲ್ ಇನ್ವೈಟ್ ಮೈ ಗೆಸ್ಟ್. ಸೊ ಮೊದಲನೆಯ ಒಂದು ತಪ್ಪು ಕಲ್ಪನೆ ಏರಿರುವ ಚಾನ್ಸಸ್ ಇದೆ ಅಂತಂದ್ರೆ, ಆನ್ಸೆಸ್ಟ್ರಲ್ ವರ್ಕ್ ಏನಿದೆ, ಈ ಪಿತೃಗಳ ಬಗ್ಗೆ ಸಂಬಂಧಪಟ್ಟಂತಹ ಹೀಲಿಂಗು ಅಥವಾ ಅದರ ಬಗ್ಗೆ ನಾವು ಮಾಡುವಂತಹ ರಿಚುವಲ್ಸ್ ಗಳು, ಇದೆಲ್ಲವೂ ಕೂಡ ಕೇವಲ ಆಧ್ಯಾತ್ಮಿಕವಾದಂತಹ ಒಂದು ಬ್ಯಾಕ್ ಗ್ರೌಂಡ್ ಹಿನ್ನೆಲೆ ಇದ್ದವರಿಗೆ ಮಾತ್ರ ಅಂತ ಅನ್ಕೊಂಡಿರೋದು. ಐಡಿಯಲಿ ದಿಸ್ ಇಸ್ ಫಾರ್ ಎವ್ರಿಬಡಿ. ಎಲ್ರಿಗೂ ಕೂಡ ಇದನ್ನ ನಾವು ಕೊಡ್ಬೇಕಾಗತ್ತೆ. ನಮ್ಮ ಆಧ್ಯಾತ್ಮಿಕವಾಗಿ ನಾವು ಎಷ್ಟು ಬೆಳೆದಿದ್ದೀವಿ ಅನ್ನೋದು ಇದಕ್ಕೆ ಮ್ಯಾಟರ್ ಆಗೋದೇ ಇಲ್ಲ. ಇದು ಧರ್ಮಗಳಿಂದ ಕೂಡ ಆಚೆಗೆ ನಮ್ಮನ್ನು ಕರ್ಕೊಂಡು ಹೋಗುವಂತಹ ಸ್ಪಿರಿಚುವಲ್ ಆಸ್ಪೆಕ್ಟ್, ಅಂದ್ರೆ ಆಧ್ಯಾತ್ಮಿಕವಾದಂತಹ ಒಂದು ವಿಚಾರ ಇದೆ. ಸೊ ನಾವು ಎಷ್ಟು ಪ್ರಾಕ್ಟೀಸಸ್ ಅನ್ನ ಮಾಡ್ತೀವಿ ದಿನ ದಿನ ಆಧ್ಯಾತ್ಮಿಕವಾಗಿ, ಅದರ ಮೇಲೆ ಹೊಂದಿಕೊಂಡು ಆಗುವಂತದ್ದಲ್ಲ. ಸೊ ದಿಸ್ ಇಸ್ ರಿಲೇಟೆಡ್ ಟು ಎವ್ರಿವನ್. ಓಕೆ, ಸೊ ಒಂದು ಸರಿ ಚಾಟ್ ಬಾಕ್ಸ್ ಅಲ್ಲಿ ಆಲ್ ಅಂತ ಟೈಪ್ ಮಾಡಿ, ಲೆಟ್ ಇಟ್ ಸಿಂಕ್, ಮೈಂಡ್ ಅಲ್ಲಿ ಅದು ಸಿಂಕ್ ಆಗಲಿ. ancestral healing is for all. Okay, perfect. Second, ancestral work ಅಂತಂದ್ರೆ ಸತ್ತೋದವರಿಗೆ ನಾವು ಗೌರವ ಕೊಡೋದು ಅಂತ ಅನ್ಕೊಂಡಿರ್ತಾರೆ ತುಂಬಾ ಜನ. ಸತ್ತೋದವರಿಗೆ ಗೌರವ ಕೊಡೋದು ಮಾತ್ರ ಅಂತ. ಐಡಿಯಲಿ ಇಟ್ ಈಸ್ ನಾಟ್ ದಟ್. ನಾವು ಇಟ್ ಈಸ್ ಆಲ್ಸೋ ಅಬೌಟ್ ಹೀಲಿಂಗ್ ಅವರ್ಸ್. ನಾವಿಲ್ಲಿ ಯಾರು ಬದ್ಕೊಂಡಿದೀವಲ್ಲ ಅವರಿಗೆ ಕೂಡ ಸಹಾಯ ಮಾಡುವಂಥದ್ದು ಇದರಲ್ಲಿ ಸೇರ್ಕೊಂಡಿರೋದು. ಸೊ ಆಸ್ ವಿ ಗಿವ್, ನಮ್ಗೆ ವಾಪಸ್ ಬರ್ಲೇಬೇಕು. ನ್ಯೂಟನ್ ಲಾ ನಿಮ್ಗೆ ಗೊತ್ತೇ ಇದೆ, ಎವ್ರಿ ಆಕ್ಷನ್ ಹ್ಯಾಸ್ ಎ ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್. ನಮ್ಗೆ ವಾಪಸ್ ಬಂದೇ ಬರುತ್ತೆ, ರೈಟ್? ಸೊ ಈ ಪ್ಯಾಟರ್ನ್ಸ್ ಗಳನ್ನ ಬ್ರೇಕ್ ಮಾಡ್ಕೊಂಡು ನಮ್ಗೆ ಇರುವಂತಹ ಮಾನಸಿಕ ಆಘಾತಗಳನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಜೀವನ ಉತ್ಸವದ ರೀತಿಯಲ್ಲಿ ನಡೆಸೋದಕ್ಕೆ ಇದು ಸಹಾಯ ಮಾಡುತ್ತೆ. ಮೂರನೇದು, ancestral healing is only relevant for those who with known family histories. ಈಗ ಇನ್ ಕೇಸ್ ಯಾರಿಗಾದ್ರೂ ಸಮಾಜದಲ್ಲಿ ಒಂದು ರೀತಿಯ ಒಂದು ಕೆಟಗರಿ ಜನ ಇರ್ತಾರೆ. ಅಂದ್ರೆ ಫಾರ್ ಎಕ್ಸಾಂಪಲ್ ನಾನು ಹೇಳೋದು, ಒಂದು ಎಕ್ಸಾಂಪಲ್ಗೋಸ್ಕರ ಹೇಳಿದೆ. ದೇವರ ಪೂಜೆ ಮಾಡುವಂತ ಒಂದು ಫ್ಯಾಮಿಲಿ ಇದೆ ಅಂತ ಅನ್ಕೋ. ಆ ಫ್ಯಾಮಿಲಿಯವರು ಮಾತ್ರ ಇದನ್ನ ಮಾಡ್ಬೇಕು ಅನ್ಕೊಂಡ್ರೆ ಅದು ತಪ್ಪು. ನಾನು ಅವಾಗ್ಲೂ ಹೇಳಿದೆ, ಎವ್ರಿ ಸೆಕ್ಷನ್ ಜೀವನದ ಜನರಲ್ಲಿ ಇರುವಂತಹ ಎಲ್ಲ ರೀತಿಯ ಜನರು ಕೂಡ ಇದನ್ನು ನಾವು ಪ್ರಾಕ್ಟೀಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇಟ್ ಇಸ್ ನಾಟ್ ಡಿಪೆಂಡೆಂಟ್ ಆನ್ ಒನ್ ಪರ್ಟಿಕ್ಯುಲರ್ ಲೀನೇಜ್. ಆ ಒಂದು ಜನರೇಷನ್ ಅವ್ರು ಮಾತ್ರ ಮಾಡ್ಬೇಕು ಅಂತ ಇಲ್ಲ. ನಮ್ಮದೇ ಆದ ರೀತಿಯಲ್ಲಿ ನಾವು ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ನೆಕ್ಸ್ಟ್ ಫೋರ್ತ್ ಒನ್. ಯಾ, ನಾನು ಅವಾಗ್ಲೂ ಹೇಳಿದೆ, ಇದೊಂದು ವೂಡು ಮ್ಯಾಜಿಕ್ ತರ. ಇದರಲ್ಲಿ ಡೇಂಜರ್ ಆಗ್ಬಹುದು, ತೊಂದರೆ ಆಗ್ಬಹುದು, ಭಯ. ಡೋಂಟ್ ವರಿ, ಇದೊಂದು ಪ್ರೀತಿಯಿಂದ ಮಾಡುವಂತ ಕೆಲಸ. ಸೊ ಯು ಕ್ಯಾನ್ ಟೈಪ್ ಲವ್, ಚಾಟ್ ಬಾಕ್ಸ್ ಅಲ್ಲಿ ಲವ್ ಅಂತ ಟೈಪ್ ಮಾಡಿ. ಇಟ್ ಈಸ್ ವೆರಿ ಸೇಫ್ ಆಗಿರುವಂತಹ ಪ್ರಾಕ್ಟೀಸ್. ನಾವೇನ್ ಮಾಡ್ತಿದ್ವು ಅದಕ್ಕೆ ಒಂದು ಪಾವಿತ್ರ್ಯತೆಯಿಂದ ನಾವು ಮಾಡುವಂಥದ್ದು, ಭಯ ಪಡ್ಕೊಂಡು ಮಾಡೋದು. ವಿ ಶುಡ್ ಹ್ಯಾವ್ ಫನ್. ಈ ವಿಷಯದಲ್ಲಿ ನಾವು ಖುಷಿಯಿಂದ ಕೆಲಸವನ್ನ ಮಾಡಬೇಕು. ಸರಿಯಾದಂತ ಗೈಡೆನ್ಸ್ ನಲ್ಲಿ ನಾವು ಮಾಡ್ತಾ ಹೋಗ್ತಿದ್ದಾಗನೆ ಇನ್ಫ್ಯಾಕ್ಟ್ ಆರಾಮಾಗಿ ನಾವು ಆತ್ಮಗಳ ಜೊತೆಗೆ ಮಾತಾಡೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಆಲ್ ದ ಮಿಸ್ಗೈಡೆಡ್ ಎನರ್ಜೀಸ್ ಏನೇನಿದೆ ಅವ್ರ ಜೊತೆ ಕೂಡ ನಾವು ಮಾತಾಡೋದಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಪೂರ್ವಜರ ಜೊತೆಗಿರ್ಬೋದು, ಆರ್ ವಿತ್ ದ ಏಂಜಲ್ಸ್, ನಮ್ಮ ಸ್ಪಿರಿಟ್ ಗೈಡ್ಗಳು ಅಂತ ಇರ್ತಾರೆ. ಸ್ಪಿರಿಟ್ ಗೈಡ್ ಅಂತಂದ್ರೆ ಪ್ರತಿ ಕ್ಷಣ ನನ್ಗೆ ಹೆಲ್ಪ್ ಮಾಡುವಂತ ಕೆಲವೊಂದು ದಿವ್ಯ ಶಕ್ತಿಗಳು ನಮ್ಮ ಜೊತೆಗೆ ಇರುವಂತದ್ದು. ಅವ್ರ ಜೊತೆಗೆ ಕೂಡ ನಾವು ಮಾತಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಯು ಕ್ಯಾನ್ ಕಮ್ಯುನಿಕೇಟ್ ವಿತ್ ದೆಮ್. ಅವ್ರ ಜೊತೆ ಮಾತಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದರಲ್ಲಿ ಯಾವುದೇ ರೀತಿಯ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಓಕೆ, ಪರ್ಫೆಕ್ಟ್. ಲಾಸ್ಟ್, ಕೇವಲ ನೆಗೆಟಿವ್ ಇಶ್ಯೂ ಇದೆ, ನನ್ಗೆ ದುಡ್ಡಿನ ಸಮಸ್ಯೆ ಇದೆ, ಅದನ್ನ ಫಿಕ್ಸ್ ಮಾಡೋದಕ್ಕೆ ಮಾತ್ರ ನನ್ನ ಪಿತೃ ಹೀಲಿಂಗ್ ಮಾಡ್ಕೊಳ್ಬೇಕಾ? ಇಲ್ಲ. ನನಗೆ ಏನೇನು ಪಿತೃಗಳಿಂದ ಗಿಫ್ಟ್ ಬರ್ಲಿಕ್ಕೆ ಸಾಧ್ಯ ಇದೆ ಅಂತ ಕೂಡ ನಾವು ಹೀಲಿಂಗ್ ಮಾಡ್ಕೊಳ್ಬಹುದು. ಸೊ ವಿ ಕ್ಯಾನ್ ಗೆಟ್ ಸಮ್ ಸ್ಟ್ರೆಂತ್ಸ್, ಹೊಸ ವಿವೇಕ ಜ್ಞಾನ ನಮ್ಗೆ ಸಿಗ್ಬಹುದು.
ಗಿಫ್ಟ್ಗಳು ಬರ್ಬೋದು, ಆಶೀರ್ವಾದ ಸಿಗ್ಬೋದು. ಸೊ ಇದನ್ನ ಹೇಳ್ತಾ ನಾನು ಒಂದು ಸಣ್ಣ ಸ್ಟೋರಿ ನನ್ನ ಲೈಫಲ್ಲಿ ಆಗಿರುವಂತದ್ದು ಹೇಳಿ ಐ ವಿಲ್ ಕನ್ಕ್ಲೂಡ್. ಅಫ್ಕೋರ್ಸ್ ನಾನು ಈ ಟಾಪಿಕ್ ಅನ್ನ ಕನ್ಕ್ಲೂಡ್ ಮಾಡ್ತೀನಿ. ಎಕ್ಸಾಕ್ಟ್ ಆಗಿ 1 ವರ್ಷದ ಹಿಂದೆ ನನ್ನ ದೊಡ್ಡಪ್ಪನ ಗಂಡ, ನನ್ನ ದೊಡ್ಡಪ್ಪ, ಇವರು ಹಾಸ್ಪಿಟಲೈಸ್ ಆಗಿದ್ರು. ಅಂಡ್ ಹಿ ವಾಸ್ ಇನ್ ಎ ಪ್ಲೇಸ್, ವಾಪಸ್ ಬರ್ಲಿಕ್ಕೆ ಆಗದಂತಹ ಸ್ಟೇಟಿಗೆ ಆಲ್ಮೋಸ್ಟ್ ಹೋಗಿದ್ರು. ಅಂದ್ರೆ ಅವರ ಆರ್ಗನ್ಸ್ ಗಳೆಲ್ಲ ಫೇಲ್ ಆಗ್ತಾ ಇತ್ತು ಒಂದೊಂದಾಗಿ, ಅಂಡ್ ಬ್ಲೀಡಿಂಗ್ ಆಗ್ತಾ ಇತ್ತು. ಅಂಡ್ ಹಿ ವಾಸ್ ಇನ್ ದ ಪ್ಲೇಸ್ ಆಫ್ ನೋ ರಿಟರ್ನ್ ತರ. ಮಾತಾಡ್ತಾ ಇರ್ಲಿಲ್ಲ, ದೇಹ ಅಲ್ಲಾಡ್ತಾ ಇರ್ಲಿಲ್ಲ, ಜಸ್ಟ್ ವೆಜಿಟೇಬಲ್ ಆಗಿ ಇದ್ರು. ಬಟ್ ಅವರ ಆತ್ಮ ಏನಿದೆ, ಇಟ್ ವಾಸ್ ನಾಟ್ ಲೀವಿಂಗ್ ದ ಬಾಡಿ. ಆತ್ಮವನ್ನ ನಾನು ಆತ್ಮ ದೇಹದಲ್ಲೇ ಇತ್ತು, ಅದು ಬಿಟ್ಟು ಹೋಗ್ಲಿಕ್ಕೆ ರೆಡಿ ಇರ್ಲಿಲ್ಲ. ಇಟ್ ವಾಸ್ ಇನ್ ದಟ್ ಲಿಂಬೋ ಕೈಂಡ್ ಆಫ್ ಸ್ಟೇಟ್, ಆ ಲಿಂಬೋ ಸ್ಟೇಟ್ ಅಲ್ಲಿ ಇತ್ತು. ಸೊ ನಾನು ಇನ್ಫ್ಯಾಕ್ಟ್ ಇವತ್ತು ನಾನು ಈಗ ಯಾರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ, ಅವ್ರ ಜೊತೆಗೆ ನಾನು ಈ ವಿಷಯವನ್ನ ಡಿಸ್ಕಸ್ ಮಾಡ್ಕೊಂಡು ಅವರಿಂದ ಒಂದು ವಿಷಯವನ್ನ ಕಲ್ತು ಅದನ್ನ ಅಪ್ಲೈ ಮಾಡಿದೆ. ನೀವು ನಂಬ್ತಿರೋ ಬಿಡ್ತಿರೋ, ಲೆಸ್ ದೆನ್ 30 ಮಿನಿಟ್ಸ್, 30 ನಿಮಿಷದ ಒಳಗಡೆ, ಅಂದ್ರೆ ಸುಮಾರು 3 ದಿನದಿಂದ ಇದ್ರು ಅವರು ಅದೇ ಸ್ಟೇಟ್ ಅಲ್ಲಿ ಇದ್ರು. ನಾನು ಅಲ್ಲಿ ಹೋಗಿ ಒಂದು ಪ್ರಾಸೆಸ್ ಏನಿತ್ತು ಆ ಪ್ರಾಸೆಸ್ ಅನ್ನ ಮಾಡಿ, ಹೀಲಿಂಗ್ ಮಾಡಿ 30 ನಿಮಿಷದಲ್ಲಿ ಆಚೆ ಬಂದೆ. ಸಾರಿ, 30 ನಿಮಿಷ ಆಚೆ ಬಂದ ನಂತರ 30 ನಿಮಿಷದಲ್ಲಿ ಹಿ ಲೆಫ್ಟ್ ಇಸ್ ಬಾಡಿ. ಅವರ ದೇಹವನ್ನ ಅವರು ಬಿಟ್ಟು ಹಿ ವೆಂಟ್, ದೇಹವನ್ನು ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ. ಸೊ ಆ ಒಂದು ಸಫರಿಂಗ್ ಏನಿದೆ ಅದರಿಂದ ಆಚೆ ಬರ್ಲಿಕ್ಕೆ ಸಹಾಯ ಆಯ್ತು. ಸೊ ದಿಸ್ ಇಸ್ ಒನ್ ಪಾರ್ಟ್. ಓಕೆ, ಬೆಸ್ಟ್ ಪಾರ್ಟ್ ಏನು ಅಂತಂದ್ರೆ, ನಾನು ನಿಮಗೆ ಬ್ಲೆಸ್ಸಿಂಗ್ಸ್ ಬಗ್ಗೆ ಹೇಳ್ತಾ ಇದ್ದಲ್ಲ. ಸೊ ನಮ್ಮ ಅಣ್ಣನಿಗೆ, ಅಂದ್ರೆ ಅವರ ಮಗ ಏನಿದೆ, ಅವರು ಸಾಫ್ಟ್ವೇರ್ ಇಂಜಿನಿಯರ್, ಅವರಿಗೆ ಆಫೀಸ್ನಿಂದ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ ತಂದೆ ತಾಯಿಯವರು ಹಾಸ್ಪಿಟಲ್ ಅಲ್ಲಿ ಇದ್ದಾಗ. ಅಂಡ್ ಯೂಶುವಲಿ ಟ್ರೆಂಡ್, ಯಾರು ಇಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ರೆ, ಯು ಕ್ಯಾನ್ ಟೈಪ್ ವಾಟ್ ಇಸ್ ದ ಪರ್ಸೆಂಟೇಜ್ ನಿಮ್ಗೆ ಸಿಗುವಂತದ್ದು. ಯು ಕ್ಯಾನ್ ಟೈಪ್ ದಟ್ ಪರ್ಸೆಂಟೇಜ್. ಅಂದ್ರೆ 100ಗೆ 100% ಕೊಡ್ತಾರೆ ಅಂತ ಗ್ಯಾರಂಟಿ ಇಲ್ಲ. ಯೂಶುವಲಿ ಗಿವ್ ಲೈಕ್ 70%, 80%, 90% ಕವರೇಜ್ ಅನ್ನ ಕೊಡ್ತಾರೆ. ಕೆಲವರು 50% ಹೇಳ್ತಾರೆ, ರೈಟ್, 60 ಅಂತ ಹೇಳ್ತಾರೆ. ಸೊ ಫಾರ್ ಹಿಮ್ ಲೈಕ್ 80% ಬರಬಹುದು ಅಂತ ಅನ್ಕೊಂಡಿದ್ವಿ. ಅಂಡ್ ಸಿ ದ ಮ್ಯಾಜಿಕ್, ನಾವು ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಸಬ್ಮಿಟ್ ಮಾಡಿದ್ವಿ. ಅಂಡ್ ಯೂಶುವಲಿ ಇನ್ಶೂರೆನ್ಸ್ ಕ್ಲೈಮ್ ಆಗೋದಕ್ಕೆ ಇಟ್ ಟೇಕ್ಸ್ ಅಬೌಟ್ 4 ಅವರ್ಸ್, 3 to 4 ಅವರ್ಸ್. ದಿಸ್ ಇನ್ಶೂರೆನ್ಸ್ ಕ್ಲೈಮ್ ಕೇಮ್ ಲೆಸ್ ದೆನ್ 15 ಮಿನಿಟ್ಸ್. 15 ನಿಮಿಷದಲ್ಲೇನೆ ಅದು ಕ್ಲೈಮ್ ವಾಪಸ್ ಬಂತು. ಅಂಡ್ ಎಷ್ಟು ಬಂತು? 100%, 100% ಇನ್ಶೂರೆನ್ಸ್ ಕ್ಲೈಮ್ ಬಂತು. ಇಟ್ ವಾಸ್ ಐ ಥಿಂಕ್ ಅಬೌಟ್ 6 lakhs ಅರೌಂಡ್ ಇತ್ತು, 6 ಲಕ್ಷಕ್ಕಿಂತ ಹೆಚ್ಚು ಇತ್ತು. ಅಂಡ್ 100% ರಿಟರ್ನ್ ಆಯ್ತು. ಸೊ ವಾಟ್ ಐ ವಾಸ್ ಏಬಲ್ ಟು ರಿಲೇಟ್, ಅಫ್ಕೋರ್ಸ್ ನಾನು ಮಾಡಿದ ಹೀಲಿಂಗ್ ಮಾಡುವಂತ ಅನ್ನೋಂಥದ್ದು ತುಂಬಾ ತಪ್ಪಾಗತ್ತೆ. ಬಟ್ ನಾನು ಮಾಡಿರುವಂತಹ ವಿಚಾರಕ್ಕೆ ಖಂಡಿತ ಐ ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಅಂತ, ಅದಕ್ಕೆ ನಾನು ಸಹಾಯ ಮಾಡಿದೆ ಅನ್ನುವಂಥ ಒಂದು ಹೆಮ್ಮೆ ನನಗೆ ಖಂಡಿತ ಇದೆ. ವಾಟ್ ಐ ವಾಸ್ ಏಬಲ್ ಟು ರಿಲೇಟ್, ಇದ್ರಲ್ಲಿ ನಾನು ಏನ್ ಕಲಿತೆ ಅಂತಂದ್ರೆ, ನಾವು ಒಬ್ಬ ವ್ಯಕ್ತಿಯನ್ನ ಅಥವಾ ಈಗ ಸ್ಟಕ್ ಆಗಿರುವಂತಹ ಆತ್ಮ ಅಥವಾ ಒಂದು ಎನರ್ಜಿಯನ್ನ ಅಲ್ಲಿಂದ ಬಿಡಿಸಿದಾಗ ಯಾವ ತರಹದ ಅನುಕೂಲ ಅವರಿಗೆ ಆಯ್ತೋ ಅದಕ್ಕೆ ತಕ್ಕನಾದಂತಹ ಪ್ರತಿಫಲ ಆ ಕ್ಷಣದಲ್ಲಿ ನನಗೆ ವಿದಿನ್ ಅವರ್ಸ್, ಆಲ್ಮೋಸ್ಟ್ ಮಿನಿಟ್ಸ್ ಅಲ್ಲಿ ನಂಗೆ ವಾಪಸ್ ಸಿಕ್ತು. ರೈಟ್? ಇಫ್ ಡಿಡ್ ಯು ಗೆಟ್ ವಾಟ್ ಐ ವಾಸ್ ಟ್ರೈಂಗ್ ಟು ಸೇ? ನಿಮ್ಗೆ ಇದು ಅರ್ಥ ಆಗಿದ್ರೆ ನನಗೊಂದು ಹಾರ್ಟ್ ಕೊಡಿ ಚಾಟ್ ಬಾಕ್ಸ್ ಅಲ್ಲಿ. ಲೈಕ್ ದರ್ ಇಸ್ ಎ ಕ್ಲಿಯರ್ ಡಿಸ್ಟಿಂಕ್ಷನ್. ನಾನು ಇಲ್ಲಿ ಕೊಡ್ತಾ ಇದ್ನೋ ಇಮಿಡಿಯೇಟ್ ನಂಗೆ ವಾಪಸ್ ಬಂತು. ಇಟ್ ಇಸ್ ಲೈಕ್ ಎ ಬ್ಲೆಸ್ಸಿಂಗ್ಸ್ ಇಮಿಡಿಯೇಟ್ ಆಗಿ. ಯಾ, ಥ್ಯಾಂಕ್ ಯು ಫಾರ್ ಆಲ್ ದ ಹಾರ್ಟ್ಸ್. ರೈಟ್? ಸೊ ಬ್ಲೆಸ್ಸಿಂಗ್ಸ್ ಗಳು ಕೂಡ ನಮಗೆ ಸಿಗುತ್ತೆ. ಅಂಡ್ ಆಲ್ಸೋ ಲಾಟ್ ಆಫ್ ಬೆನಿಫಿಟ್ಸ್, ಫೈನಾನ್ಷಿಯಲ್ ಬೆನಿಫಿಟ್ಸ್ ಆಗ್ಬೇಕು ಅಂತಲ್ಲ, ಮನಃಶಾಂತಿ ಇರ್ಬೋದು, ಅಥವಾ ಜೀವನದಲ್ಲಿ ಸ್ಪಷ್ಟತೆ, ಕನ್ಫ್ಯೂಷನ್ ಇದ್ದಾಗ ಈ ದಾರಿಯಲ್ಲಿ ಹೋಗು ಅಂತ ಅವರೇ ಡೈರೆಕ್ಟ್ ಆಗಿ ಹೇಳದೇ ಇದ್ರು ಕೂಡ ಯಾವ್ದೋ ಒಂದು ಯೂಟ್ಯೂಬ್ ವಿಡಿಯೋದಲ್ಲಿ ನಮಗೆ ಮಾಹಿತಿ ಸಿಗ್ಬೋದು, ನನ್ನ ಫ್ರೆಂಡ್ ಏನಾದ್ರೂ ಹೇಳ್ಬೋದು. ಬೇಸಿಕಲಿ ಐ ಆಮ್ ಇನ್ ದಟ್ ಝೋನ್ ಆಫ್ ಗೆಟಿಂಗ್ ಕ್ಲಾರಿಟಿ, ಸ್ಪಷ್ಟತೆ ಸಿಗೋದಕ್ಕೆ ನನಗೆ ಅನುಕೂಲ ಆಗುತ್ತೆ. ಸೊ ವಿತ್ ದಟ್ ಸೆಟ್, ನಾನು ಏನಿವತ್ತು ನಿಮ್ಗೆ ಶೇರ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೋ ಅದನ್ನ ಆಲ್ಮೋಸ್ಟ್ ಕವರ್ ಮಾಡಿದ್ದೇನೆ. ಅಫ್ಕೋರ್ಸ್ ಐ ಹ್ಯಾವ್ ದ ನೆಕ್ಸ್ಟ್ ಸ್ಟೆಪ್ ಪ್ಲಾನ್ಡ್. ಯಾರು ಈ ಟ್ರಾನ್ಸ್ಫಾರ್ಮೇಶನ್ ಜರ್ನಿನಲ್ಲಿ ನನ್ನ ಜೊತೆಗೆ ಮುಂದೆ ಹೋಗ್ಲಿಕ್ಕೆ ರೆಡಿ ಇದ್ದೀರಿ, ಚಾಟ್ ಬಾಕ್ಸ್ ಅಲ್ಲಿ ಮೀ ಅಂತ ಟೈಪ್ ಮಾಡಿ.
Me also means you are ready to do some extra commitment. All right, thank you. ಸೊ ನಿಮ್ಮ ಜೋಬಿಗೆ ಯಾವುದೇ ತರಹದ ಜಾಸ್ತಿ ಬರ್ಡನ್ ಆಗದೆ ಇರೋ ತರ ಐ ಹ್ಯಾವ್ ಡಿಸೈನ್ಡ್ ದಿಸ್ ಆಫರ್. ಓಕೆ, ಅಂಡ್ ಆಸ್ ಐ ಸಿ, ನಾವೇನ್ ಇಲ್ಲಿ ದುಡ್ಡು ಕೊಡ್ತಿದ್ದೀವಿ ಅಂಡ್ ದ ಟೈಮ್ ದಟ್ ಯು ಆರ್ ಗಿವಿಂಗ್, ಐ ಥಿಂಕ್ ಇಟ್ ಈಸ್ ವೆರಿ 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 ಲೆಸ್. ನಿಮ್ಗೆ ಇದ್ರಲ್ಲಿ ಏನ್ ಸಿಗುತ್ತೆ, ವಾಪಸ್ ಏನ್ ಸಿಗುತ್ತೆ, ಮತ್ತೆ ಏನು ಪಾಸಿಬಿಲಿಟಿ ನಿಮ್ಮ ಲೈಫಲ್ಲಿ ಓಪನ್ ಅಪ್ ಆಗುತ್ತೆ, ಯಾವೆಲ್ಲ ಅವಕಾಶಗಳು ನಿಮ್ಮ ಜೀವನದಲ್ಲಿ ಸಿಗುತ್ತೆ, ಇದು ಅನ್ಇಮ್ಯಾಜಿನಬಲ್. ಇದನ್ನು ಯೋಚನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಅಂತ ಒಂದು ಟೆಕ್ನಿಕ್ ಅನ್ನ ನಾನು ಇವತ್ತು ಇಲ್ಲಿ ನಿಮ್ಗೆ ಕೋರ್ಸ್ ನಲ್ಲಿ ನಾನು ಕೊಡ್ಲಿಕ್ಕೆ ಹೋಗ್ತಾ ಇರುವಂತದ್ದು. ಆಸ್ ಐ ಸೆಡ್, ಪರ್ಸನಲಿ ನಾನು ಆ ಟೆಕ್ನಿಕ್ ಅನ್ನ ಕಲೀಲಿಕ್ಕೆ ಒಬ್ಬ ವ್ಯಕ್ತಿ ಹತ್ರ 2.5 ಲಕ್ಷ ರೂಪಾಯಿ ಖರ್ಚು ಮಾಡಿರುವಂತ, ಒಬ್ಬ ವ್ಯಕ್ತಿ ಹತ್ರ. ಆತರ ಇನ್ನ ಬೇರೆ ಸಾಕಷ್ಟು ಗುರುಗಳ ಹತ್ರ ನಾನು ಕಲ್ತಿರುವಂತದ್ದು. ಸೊ ಅಂತ ಒಂದು ಟೆಕ್ನಿಕ್ ನಾನು ನಿಮ್ಗೆ ಇದರಲ್ಲಿ ಸೇರಿಸಿರುವಂತದ್ದು. ಅಂಡ್ ಆಫ್ ಕೋರ್ಸ್ ನನ್ನ ಪ್ಯಾಕೇಜ್ ಏನಿದೆ ಅದನ್ನ ನಾನು ತೋರಿಸ್ತೀನಿ. ಅಂಡ್ ಐ ಹ್ಯಾವ್ 2 ಟೈಪ್ಸ್ ಆಫ್ ಪೀಪಲ್. ಎಲ್ರಿಗೂ ಕೂಡ ಇದು ತುಂಬಾ ಜನಕ್ಕೆ ಅನುಕೂಲ ಆಗ್ಬೇಕು ಅನ್ನೋಂಥದ್ದು ಒಂದು ಕಡೆ, ಅಂಡ್ ಸೆಕೆಂಡ್, ತುಂಬಾ ಆಳವಾದಂತ ಹೀಲಿಂಗ್ ಆಗ್ಬೇಕು ಅನ್ನೋದು ಇನ್ನೊಂದು ಕಡೆ. 2 ತರದ ಯೋಚನೆಗಳು ನನ್ನ ಹತ್ರ ಇತ್ತು. ಸೊ ಎರಡಕ್ಕೂ ಕೂಡ ಬ್ಯಾಲೆನ್ಸ್ ಮಾಡೋ ತರ ನಾನು ಐ ಆಮ್ ಗಿವಿಂಗ್ ಯು 2 ಆಫರ್ಸ್. ನಿಮ್ಗೆ ಯಾವ್ದು ಸೂಟ್ ಆಗುತ್ತೋ ಅದನ್ನ ನೀವು ತಗೊಂಡು ಇದನ್ನ ನೀವು ಅಳವಡಿಸ್ಕೊಡ್ಬೇಕು ಅನ್ನೋಂಥದ್ದು ನನ್ನ ಆಸೆ. ಅಂಡ್ ಐ ಹೋಪ್ ನಿಮ್ಗೆ ಈ ಸೆಷನ್ ಬೋರ್ ಆಗ್ಲಿಲ್ಲ. ಇಫ್ ಇಟ್ ವಾಸ್ ಇಂಟ್ರೆಸ್ಟಿಂಗ್, ಚಾಟ್ ಬಾಕ್ಸ್ ಅಲ್ಲಿ ಒಂದು ಐ ಅಂತ ಟೈಪ್ ಮಾಡಿ. ಐ ಹೋಪ್ ಯು ಲೈಕ್ಡ್ ಇಟ್. Yeah, thank you. So now I would like to invite one of my co-facilitators. So ಈ ಕೋರ್ಸ್ ಅನ್ನ ಇನ್ಫ್ಯಾಕ್ಟ್ ನಾನು ಒಬ್ನೇ ಮಾಡ್ಬೋದಾಗಿತ್ತು, ಬಟ್ ಏನೋ ನನಗೊಂದು ಅವೇರ್ನೆಸ್ ಬರ್ತಾ ಇತ್ತು. ಏನು ಅಂತಂದ್ರೆ, ದೇರ್ ಆರ್ ಫ್ಯೂ ಟೆಕ್ನಿಕ್ಸ್. ಇಲ್ಲಿ ನಾನು ಕಲ್ತಿರುವಂತ ಟೆಕ್ನಿಕ್ಸ್ ಏನಿದೆ, ಇಟ್ ಈಸ್ ಮೋರ್ ಟು ಡೂ ವಿತ್ ದ ಫಿಸಿಕಲ್. ಅಂದ್ರೆ ನಾನು ಡೈರೆಕ್ಟ್ ಆಗಿ ಒಬ್ಬ ವ್ಯಕ್ತಿಯ ಜೊತೆಗೆ ನಾನು ಮಾತಾಡ್ಕೊಂಡು ಮಾಡಬಹುದಾದಂತಹ ಟೆಕ್ನಿಕ್. ಅಂಡ್ ದೇರ್ ಆರ್ ಫ್ಯೂ ಅದರ್ ಟೆಕ್ನಿಕ್ಸ್ ನಾವು ಆನ್ಲೈನ್ ನಲ್ಲೇನೆ ಎಲ್ಲಿದ್ದೀವೋ ಆ ಜಾಗದಲ್ಲೇನೆ ಕೂತ್ಕೊಂಡು ಮಾಡುವಂತಹ ಟೆಕ್ನಿಕ್ಸ್ಗಳು. ಇದರಲ್ಲಿ ಎಕ್ಸ್ಪರ್ಟೀಸ್ ಇರುವಂತಹ ಒಬ್ಬ ವ್ಯಕ್ತಿ ನನ್ನ ಹತ್ರದಲ್ಲೇ ಇರುವಾಗ ನಾನು ಯಾಕೆ ಅವರ ಸಹಾಯವನ್ನು ಪಡ್ಕೊಳ್ಬಾರ್ದು ಅಂತ ನನಗೆ ಅನ್ನಿಸ್ತು. ಶಿ ಈಸ್ ಒನ್ ಆಫ್ ಮೈ ಫೇವರೆಟ್ ಸ್ಟೂಡೆಂಟ್. ಓಕೆ, ಆತರ ಹೇಳಿದ್ರೆ ತಪ್ಪಿಲ್ಲ ಅಂತ ನಾನು ಭಾವಿಸ್ತೀನಿ. ಅಫ್ಕೋರ್ಸ್ ದೇರ್ ಆರ್ ಲಾಟ್ ಆಫ್ ಫೇವರೆಟ್ ಸ್ಟೂಡೆಂಟ್ಸ್, ಬಟ್ ಒಬ್ರು ನನ್ನ ಫೇವರೆಟ್ ಸ್ಟೂಡೆಂಟ್ ಇವರು. ಅಂಡ್ ಐ ವುಡ್ ಲೈಕ್ ಟು ಇನ್ವೈಟ್ ನಾವು ಶುಭದಾ ಭಟ್. ನಿಮ್ಮ ಸಣ್ಣ ಪರಿಚಯ ನೀವು ಮಾಡ್ಕೊಳ್ಬೇಕು ಅಂತ ನಾನು ನಿಮ್ಮನ್ನ ಕೇಳ್ಕೊಳ್ತೀನಿ. ಸೊ ಶಿ ವಿಲ್ ಬಿ ದೇರ್ ವಿತ್ ಮೀ. ಈ ಜರ್ನಿಯಲ್ಲಿ ನನ್ನ ಜೊತೆ ನಿಮ್ ಜೊತೆ ಕೂಡ ಶುಭದಾ ಅವರು ಕೂಡ ಮುಂದುವರ್ಸ್ಕೊಂಡು ಬರ್ತಾರೆ, ನಮ್ ಜೊತೆಗೆ ಇರ್ತಾರೆ. ಶಿ ವಿಲ್ ಆಲ್ಸೋ ಬಿ ಮೈ ಕೋ ಫೆಸಿಲಿಟೇಟರ್. ಈ ಕ್ಲಿಯರಿಂಗ್ಸ್ ಗಳಲ್ಲಿ ಎಕ್ಸೆಸ್ ಅನ್ನುವಂತಹ ಟೂಲ್ ನಲ್ಲಿ ಅವರಿಗೆ ಜಾಸ್ತಿ ಮಾಹಿತಿ ಇದೆ. ಅಂಡ್ ಆಲ್ಸೋ ಶಿ ಹ್ಯಾಸ್ ಎಕ್ಸ್ಪರ್ಟೀಸ್. ಅದರಲ್ಲಿ ಅವರಿಗೆ ತುಂಬಾ ನಾಲೆಜ್ ಇದೆ, ಜ್ಞಾನ ಇದೆ. ಅಂಡ್ ಐ ಲೈಕ್ ಟು ಇನ್ವೈಟ್ ನೌ ಶುಭದಾ, ಇಫ್ ಯು ಕ್ಯಾನ್ ಟರ್ನ್ ಆನ್ ಯುವರ್ ವಿಡಿಯೋ. ನಾನು ನಿಮ್ಮನ್ನ ಸ್ಪಾಟ್ಲೈಟ್ ಮಾಡ್ತೀನಿ. ಅಂಡ್ ಜಸ್ಟ್ ಯು ಕ್ಯಾನ್ ಸೇ ಹಾಯ್. ಅಂಡ್ ಆಲ್ ದ ಮೆಂಬರ್ಸ್ ಚಾಟ್ ಬಾಕ್ಸ್ ಅಲ್ಲಿ ವೆಲ್ಕಮ್ ಶುಭದಾ ಅಂತ ಟೈಪ್ ಮಾಡಿ. ಶಿ ಇಸ್ ಇನ್ಫ್ಯಾಕ್ಟ್ ಡಾಕ್ಟರೇಟ್ ಆಗಿದೆ ಒಂದು. ಆರ್ ಯು ಹಿಯರ್ ಶುಭದಾ? If you are here, you can turn on your video. You can unmute. Video I can't turn on. Okay, no problem. Yes, no problem. No, you have to give me access. Okay. Okay, can you try now? Yes. Oh, okay, perfect. Yeah. Welcome, Shubhada. So, thank you so much. This is, it was very much informative session. Even I have been through. Thank you. ತುಂಬಾ ಖುಷಿ ಆಯ್ತು ಆಕ್ಚುಲಿ ಸರ್. ಓಕೆ, ನನ್ನ ಹೆಸರು ಶುಭದಾ ಅಂತ ಆಲ್ರೆಡಿ ಅಣ್ಣ ಹೇಳಿದ್ರು. ಸೊ ಐ ಆಮ್ ಫ್ರಮ್ ಮ್ಯಾಂಗ್ಳೂರ್. ಐ ಆಮ್ ಅ ಪರ್ಸನಲ್ ಗ್ರೋತ್ ಫೆಸಿಲಿಟೇಟರ್, ಅಟ್ ದ ಸೇಮ್ ಟೈಮ್ ಆಕ್ಸೆಸ್ ಕಾನ್ಶಿಯಸ್ನೆಸ್ ಬಾಸ್ ಫೆಸಿಲಿಟೇಟರ್. ಸೊ ಮೋರ್ ಇಂಟು ನಾನು 1-to-1 ಸೆಷನ್ಸ್ ಜಾಸ್ತಿ ಮಾಡ್ತೇನೆ. ಸೊ my expertise in 1-to-1 is more because I love connecting people each other with 1-to-1. So ಇವತ್ತು ಅವ್ರು ಏನ್ ಇವತ್ತು ನನ್ನ ಜೊತೆ ಶೇರ್ ಮಾಡ್ಲಿಕ್ಕೆ ಕೇಳಿದ್ರು, even for me it was so much joyful and happy mode.
ಅಣ್ಣನ್ ಜೊತೆ ಅಂದ್ರೆ ಗುರುದತ್ ಅವರೊಟ್ಟಿಗೆ ನಾನು ಸ್ಟೇಜ್ ಶೇರ್ ಮಾಡುವಂತಹ ಒಂದು ಸೌಭಾಗ್ಯ ಸಹ ದ ಸೇಮ್ ಟೈಮ್ ಆ ಒಂದು ಅವರ ಕಮ್ಯುನಿಟಿನ ಸರ್ವ್ ಮಾಡ್ಲಿಕ್ಕೆ ಒಂದು ಅವಕಾಶ. ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಆನ್ಸೆಸ್ಟರ್ಸ್ ಅಂತ ಆಲ್ರೆಡಿ ತುಂಬಾ ಎಕ್ಸ್ಪ್ಲೇನ್ ಮಾಡಿದ್ರು. ಪೂರ್ವಜರು ನಮ್ಮ ಪ್ರಕಾರ ನಮ್ಗೆ ಬಂದ ಪ್ರಕಾರ ನಾವು ಆಲ್ರೆಡಿ ಪೂರ್ವಜರನ್ನ ಅಜ್ಜ ಅಜ್ಜಿ ಅದತ್ರ ನೋಡಿದೀವಿ. ಅದೇ ತರ ಅವ್ರ ಜೊತೆ ಇದ್ದವ್ರನ್ನೆಲ್ಲರನ್ನು ಮೇನ್ಲಿ ನಮ್ಗೆ ಪಾಯಿಂಟ್ ಆಫ್ ವ್ಯೂ ಬರ್ತಾ ಇದ್ದಿದ್ದು ಪೂರ್ವಜರ ಶಾಪ ಬೀಳ್ತದೆ, ಅದು ಹಾಗಾಗ್ತದೆ ಹೀಗಾಗ್ತದೆ. ಸೊ ಅಲ್ಲಿಂದಲೇನೆ ಅದೊಂಥರ ಟೆನ್ಷನ್ ಇಂದಲೇನೆ ನಾವೆಲ್ಲವನ್ನ ಮುಂದುವರಿಸಿದ್ದೇವೆ. ಸೊ ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು clear all the expectations, all the projections, all the rejections, all the judgment about our own self with this session. And you're all about your ancestors. Will you all please destroy and uncreate it? Answer God's name, please. If you say yes, you can do that with the clearings. ಸೊ ಇವರು ಈ ತರ ಕ್ವಶನ್ ಕೇಳುವಾಗ ಸಿಂಪಲ್ ನಿಮ್ಗೆ ಒಂದು ಟಿಪ್ ಹೇಳ್ಬೇಕು ಅಂತಂದ್ರೆ ಜಸ್ಟ್ ಸೇ ಎಸ್, ಸುಮ್ನೆ ಎಸ್ ಅಂತ ಹೇಳಿ. ಸೊ ಅವ್ರು ನಮ್ಗೆ ಏನು ಕೆಟ್ಟದ್ ಮಾಡೋದಿಲ್ಲ, ನಮ್ಮ ಒಳ್ಳೇದಕ್ಕೇನೆ ಹೇಳ್ಕೊಡ್ತಾರೆ. ಸೊ ವಿಲ್ ಯು ಆರ್ ಯು ರೆಡಿ ಟು ಕ್ಲಿಯರ್, ಇಸ್ ಇಟ್ ಓಕೆ ಅಂತಂದ್ರೆ ಯು ಜಸ್ಟ್ ಹ್ಯಾವ್ ಟು ಸೇ ಎಸ್. ಸುಮ್ನೆ ಎಸ್ ಅಂತ ಹೇಳಿ ಒಂದು ತಥಾಸ್ತು ಅಂತ ಹೇಳೋ ತರ ಯು ಜಸ್ಟ್ ಸೇ ಎಸ್. ಓಕೆ, ಸೊ ದಿಸ್ ಇಸ್ ದ ರೂಲ್ ಫಾರ್ ನೌ ನೆಕ್ಸ್ಟ್ 5 minutes. ಆಲ್ಸೋ ಫಾರ್ ದ ವರ್ಕ್ಶಾಪ್ ಅಲ್ಲಿ ಕೂಡ ಇದೇ ತರ ಕ್ಲಿಯರಿಂಗ್ಸ್ ಅನ್ನ ಅವ್ರು ಮಾಡ್ತಾರೆ. I know she's the best. Okay, yeah, please go ahead, Shubhada. Yeah. So I perceive as a yes from all the people. So everything that is, will you all destroy and uncreate it? Answer God's name, please. Yes, right and wrong, good and bad, pod and poke, online Online shorts, boys, forwards and beyond. Yeah. Clearing statement from Access Consciousness. If you want to know more about Access Consciousness, you can go and Google it, and you can be in the YouTube ಅಲ್ಲಿ ತುಂಬಾ ವಿಡಿಯೋಸ್ ಇದೆ. ಅಲ್ಲದೆ clearingstatement.com ಅಲ್ಲಿ ಸಮೇತ ನೀವು ನೋಡ್ಬೋದು. ಸೊ ಇದು ಏನ್ ಹೇಳಿದೆ, ಸೊ ಫಸ್ಟ್ ಆಫ್ ಆಲ್ ನಮ್ಗಿರುವಂತಹ ಎಕ್ಸ್ಪೆಕ್ಟೇಷನ್ ಈ ಒಂದು ಕ್ಲಾಸ್ ಇಂದ ಇರ್ಬೋದು, ಈ ಒಂದು ನಮ್ ಜೊತೆ ಇರೋರಿಂದ ಇರ್ಬೋದು, ಅಥವಾ ಪೂರ್ವಜರಿಂದ ಇರ್ಬೋದು, ಏನ್ ಎಕ್ಸ್ಪೆಕ್ಟೇಷನ್ ಉಂಟು ಅಥವಾ ಜಡ್ಜ್ಮೆಂಟ್ಸ್ ಉಂಟು, ಆಲ್ರೆಡಿ ನಮ್ಮನ್ನ ನಾವು ಸಪರೇಷನ್ ಮಾಡ್ತಾ ಇದ್ದೇವೆ. ಸೊ ಇದೆಲ್ಲದ್ರಿಂದ ಕ್ಲಿಯರ್ ಆಗಕ್ಕೆ ಫಸ್ಟ್ ಆಫ್ ಆಲ್ ವೆನ್ ವಿ ಆರ್ ಇನ್ ಟು ಕ್ಲಿಯರ್ ದೋಸ್ ಥಿಂಗ್ಸ್, ಅದರಿಂದ ನಂತರವೇ ನಾವೇನಾದ್ರೂ ಪಡ್ಕೊಳ್ಳಕ್ ಈಸಿ ಆಗ್ತದೆ. ಸೊ ವೆನ್ ವಿ ಬೇಸ್ ಅನ್ನ ಕ್ಲಿಯರ್ ಮಾಡಿದಾಗ್ಲೇ ಅದ್ರ ಫೌಂಡೇಶನ್ ಕ್ಲಿಯರ್ ಆಗಿ ಗಟ್ಟಿಯಾಗಿ ಕುತ್ಕೊಳ್ಳೋದು. ಸೊ ಫಸ್ಟ್ ಆಫ್ ಆಲ್ ಅದಕ್ಕೋಸ್ಕರ ಅದನ್ನ ಕ್ಲಿಯರ್ ಮಾಡಿದ್ದು. ಅದೇ ರೀತಿ ಯಾವುದೇ ರೀತಿಯ ಪ್ರಾಮಿಸಸ್, ವಾವ್ಸ್, ಓತ್ಸ್, ಕಮಿಟ್ಮೆಂಟ್, ಕಮ್ಯುನಿಟೀಸ್, ಬಾಂಡಿಂಗ್, ಫಿಯಾಲಿಟೀಸ್, ಕಾಂಟ್ರಾಕ್ಟ್ಸ್ you have about yourself and your ancestor, will you all please destroy and uncreate it? Answer God's name, please. Yes. I perceive as Please yes. Please type yes. Chat box ಅಲ್ಲಿ yes ಅಂತ ಹಾಕಿ. So if you are okay with this. Yes, right and wrong, good and bad, pod and poke, online shorts, boys, forwards forwards and and beyonds. beyonds. How does it get any better? So ಯಾರಿಗಾದ್ರೂ ಏನಾದ್ರೂ ಕ್ವೆಶನ್ಸ್ ಇದ್ರೆ ಇಲ್ಲಿ ಕೇಳ್ಬೋದು, ಸೊ ದಟ್ ಐ ಕ್ಯಾನ್ ಕ್ಲಿಯರ್ ದೋಸ್ ಎನರ್ಜೀಸ್ ಆಲ್ಸೋ. Otherwise, I'll go random. If you have any questions, you can. Yeah, so any specific questions ಯಾರಿಗಾದ್ರೂ ಇದ್ರೆ you can type in the chat box so that ಅದನ್ನ ಕೂಡ ಇಲ್ಲಿ on this spot ಇಲ್ಲನೇ immediate ಆಗಿ ಕ್ಲಿಯರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. Okay, so you can type in the chat box and also you can raise your hand. ನಿಮ್ಮ ಹ್ಯಾಂಡ್ ರೈಸ್ ಮಾಡಬಹುದು, Zoom hand ರೈಸ್ ಮಾಡಬಹುದು, ನಿಮ್ಗೆ ಅನ್ಮ್ಯೂಟ್ ಮಾಡ್ಲಿಕ್ಕೆ ಅವಕಾಶ ನಾನು ಕೊಡ್ತೀನಿ. So we'll continue this another say 5 minutes. 5 ನಿಮಿಷದೊಳಗಡೆ ಅದನ್ನ I think we'll have to rush because next ಕೂಡ ನಾನು next level ನ ಪ್ರೋಗ್ರಾಮ್ ಬಗ್ಗೆ ಮಾಹಿತಿ ಕೊಡೋದಿದೆ. So let us make use of the expertise. Yes, okay, let me unmute Shaila. Yes, Shaila ಅವರೇ, you can ask for ಸರ್, ನಮಗೆ ಪೂರ್ವಜರು ಅಂತ ಬಂದಾಗ ಹಲೋ yes ಹೇಳಿ. ನಮ್ಗೆ ಪೂರ್ವಜರು ಅಂತ ಬಂದಾಗ ಲೇಡೀಸ್ಗೆ ಈಗ ತಂದೆ ತಾಯಿ ಇರ್ತಾರೆ, ತಂದೆ ಕಡೆಯಿಂದ ತಾಯಿ ಕಡೆಯಿಂದ ಆಯ್ತು. ಗಂಡನ್ ಮನೆಯವ್ರದ್ದು ನಾವು ನಮ್ದು ಪೂರ್ವಜರು ಅಂತ ಕನ್ಸಿಡರ್ ಮಾಡ್ಬೇಕಾ? ಓಕೆ ಅಣ್ಣ ಹೇಳಿ. Shall I go ahead? Yes, please. Question is for you. Go ahead. Yeah. Okay.
ಇಲ್ಲಿ ತಂದೆ ತಾಯಿ ಅಂತ ಹೇಳಿ ಇವನ್ ಲೇಡೀಸ್ ಇರ್ಲಿ ಜೆಂಟ್ಸ್ ಇರ್ಲಿ ಆಗ್ಲೇ ಅಣ್ಣ ಹೇಳಿದಾಗೆ ವೈ ಅಂಡ್ ಎಕ್ಸ್ ಅನ್ನ ಹಿಡ್ಕೊಂಡು ನಾವು ಬಂದಿದ್ದೇವೆ ಬಸ್ ಜಸ್ಟ್ ದಟ್ಸ್ ಇಟ್. ಬಟ್ ನಮ್ಮ ತಂದೆ ತಾಯಿ ಇರ್ಬೋದು ಅಥವಾ ಮೇಲ್ ಅಥವಾ ಫೀಮೇಲ್ ಯಾರದೇ ತಂದೆ ತಾಯಿ ಎವ್ರಿ ಒನ್ಸ್ ಪೇರೆಂಟ್ಸ್ ಅಥವಾ ಅವರ ಪೂರ್ವಜರು ಎಲ್ಲರೂ ನಮ್ಗೆ ಪೂರ್ವಜರೇ. ಸೊ ಅದು ಯಾವುದೇ ಲೀನೇಜ್ ಅಂತ ಸಹ ಬಂದಿರಬಹುದು. ಅದು ಇದೇ ಸೈಡ್ ನಾನು ಹಸ್ಬೆಂಡಿಗೆ ಬಿಲಾಂಗ್ಸ್ ಅದೆಲ್ಲ ನಾವ್ ಇಲ್ಲಿ ಬಂದು ಮಾಡಿದಂತಹ ಚಟುವಟಿಕೆಗಳು ಅಷ್ಟೇ. ಸೊ ಇದು ನಮ್ಮ ಪಾಯಿಂಟ್ ಆಫ್ ವ್ಯೂ ಫ್ರಮ್ ದಿ ಅರ್ತ್, ನಾಟ್ ಫ್ರಮ್ ದಿ ಸ್ಪಿರಿಟ್ ವರ್ಲ್ಡ್. ಸೊ ಇದು ಯಾವುದೇ ರೀತಿ ಇರ್ಲಿ, ಅದು ಎಲ್ಲಾ ರೀತಿಯ ಅಪ್ಪ ಅಮ್ಮ ಅಥವಾ ಅವರ ಅಪ್ಪ ಅಮ್ಮ ಎಲ್ಲರೂ ಸಹ ನಮ್ಗೆ ಪೂರ್ವಜರೇ, ನಮ್ಗೆ ಆನ್ಸೆಸ್ಟರ್ಸೇ ಆಗಿರ್ತಾರೆ. ಸೊ ದಟ್ ಅಲ್ಲಿ ಯಾವುದೇ ಡಿಫ್ರೆನ್ಸಿಯೇಷನ್ ಇಲ್ಲ. Perfect. Thank you, Shaila, for your question. Thank you, Shubhada. Next, we'll go to Sudhan Saira. Please, ನಿಮ್ಮ question ಅನ್ನ ಕೇಳಿ, unmute ಮಾಡಿ. ಜೈ ಗುರುದೇವ್ ಸರ್. ಜೈ ಗುರುದೇವ್. ಸರ್, ಈಗ ಆಗ್ಲೇ ಮೇಡಮ್ ಕೇಳಿದ್ರು ಮದ್ವೆ ಆದವ್ರಿಗೆ ಆತರ ಕೇಳಿದ್ರು, ಬಟ್ ಇದು ಬರ್ತಾ ಇಲ್ಲ ಸರ್. ಕೇಳಿಸ್ತಿದೇನಾ ಸರ್? ಎಸ್ ಎಸ್ ಹೇಳಿ. ಈಗ ಅನ್ಮ್ಯಾರಿಡ್ ಇರ್ತಾರಲ್ಲ, ಅವ್ರಿಗೂ ಪೂರ್ವಜರದು ದೋಷ ಇರುತ್ತಾ? ಖಂಡಿತ ಇಲ್ಲ. ಅವ್ರದ್ದು ದೋಷ ಇರ್ಬಹುದು. ಇರುತ್ತಾ ಅಕಸ್ಮಾತ್? ಈಗ ನಮ್ಮ ತಂದೆಯವ್ರ ಅಮ್ಮ ಇದಾರೆ, ಅವರ ತಾಯಿ ಏನೋ ಬಿದ್ದಿದ್ರಂತೆ, ಅದಕ್ಕೆ ಈಗ ನಮ್ದು ಮ್ಯಾರೇಜ್ ಆಗ್ಲಿ ಒಂದು ಫೈನಾನ್ಷಿಯಲಿ ಏನೇ ಪ್ರಾಬ್ಲಮ್ ಇದ್ರು ಕೂಡ ಇಲ್ಲ ಅದು ದೋಷ ಇದೆ ಅದಕ್ಕೋಸ್ಕರ ಅಂತ ಹೇಳ್ತಾರೆ. ಓಕೆ, ಜನ ಅಂತಂದು. ಕರೆಕ್ಟ್, ಗೊತ್ತಾಯ್ತು. ಹಾ. ಸೊ ಫಸ್ಟ್ ಆಫ್ ಆಲ್ ನಿಮ್ಗೆ ನೀವು ಹೇಗ್ ತಕೊಳ್ತೀರಿ ಅದ್ರ ಮೇಲೆ ವೆರಿ ಇಂಪಾರ್ಟೆಂಟ್ ಆಕ್ಚುಲಿ ಸರ್. ಆಸ್ ಪರ್ ನನ್ನ ಪ್ರಕಾರ, ನನ್ನ ಪಾಯಿಂಟ್ ಆಫ್ ವ್ಯೂ ಪ್ರಕಾರ ದೋಷ ಅಂತ ಹೇಳ್ತಾ ಇರೋದು ಯಾವುದೇ ತರದ ದೋಷ ಯಾವುದು ಇಲ್ಲ. ನಾವ್ ಅದನ್ನ ಹೇಗೆ ತಕೊಂಡಿರ್ತೇವೆ ಅದ್ರ ಮೇಲೆ ಅದರದ್ದು ಎಲ್ಲಾ ರೀತಿಯ ಪರಿಣಾಮಗಳು. ಸೊ ನಾನೊಂದು ಸಣ್ಣ ಎಕ್ಸಾಂಪಲ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಇಲ್ಲಿ. ಮಹಾಭಾರತದ್ದು ಸೀನ್ಸ್ ನಾವು ತುಂಬಾ ಟಿವಿಯಲ್ಲಿ ನೋಡಿರ್ಬೋದು. ಹೌದೌದು. ಆ ಒಂದು ಸೀನ್ ಅಲ್ಲಿ ಒಂದು ಕಡೆ ಮಹಾಭಾರತದ ಯುದ್ಧ ಆಗ್ತಾ ಇರ್ಬೇಕಾದ್ರೆ ಕೃಷ್ಣನಿಗೆ ಒಂದು ಬಾಣ ಬರ್ತದೆ. ಇನ್ನೇನು ಎಲ್ರು ಟೆನ್ಷನ್ ಅಲ್ಲಿ ಇರ್ತಾರೆ, ಈಗ ಕೃಷ್ಣನ್ಗೆ ಬಾಣ ತಾಕಿ ಅವನಿಗೆ ಏನಾದ್ರು ಆಗ್ಬಹುದು ಅಂತೇಳಿ. ಬಟ್ ಕೃಷ್ಣ ಅದನ್ನ ಏನ್ ಮಾಡ್ತಾನೆ ಅಂದ್ರೆ ಜಸ್ಟ್ ಟಚ್ ಮಾಡಿ, ಇಲ್ಲ ಅದು ನನ್ಗೆ ಹಾರ ಆಗಿ ಕನ್ವರ್ಟ್ ಆಗ್ಲಿ ಅಂತೇಳಿ. ಸೊ ಅದು ಹಾರವಾಗಿ ಕನ್ವರ್ಟ್ ಆಗ್ತಿದೆ. ಹೌ ಹಿ ಪರ್ಸ್ಪೆಕ್ಟೆಡ್, ಅದನ್ನ ಹೇಗೆ ಅವ್ನು ನೋಡಿದ ಅದರ ಪ್ರಕಾರವಾಗಿ ಅದು ಹಾರವಾಗಿ ಕನ್ವರ್ಟ್ ಆಯ್ತು. ಕೃಷ್ಣ ನಮ್ಗೆ ಏನ್ ಹೇಳಕ್ ಇಷ್ಟಪಟ್ಟಿದ್ದ ಅಂದ್ರೆ ಎನಿಥಿಂಗ್ ಯು ಕ್ಯಾನ್ ಚೇಂಜ್ ಬೈ ಇಂಟೆನ್ಷನ್ ಅಂತೇಳಿ. ಸೊ ಫಸ್ಟಿಗೆ ಅಣ್ಣ ಮಾತಾಡಿದಾಗೆ ಇಂಟೆನ್ಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೀವ್ ಅದನ್ನ ಪಿತೃ ದೋಷವಾಗಿ ನೀವು ತಕೊಳ್ತೀರಾ ಅಥವಾ ಪಿತೃಗಳದ್ದು ಆಶೀರ್ವಾದವಾಗಿ ತಕೊಳ್ತೀರಾ, ಅದು ನಿಮ್ಮ ಮೇಲೆ ಬಿಟ್ಟದು. ಸೊ ನೀವ್ ಅದನ್ನ ಹೇಗೆ ಕನ್ವರ್ಟ್ ಮಾಡಬಹುದು, ಇಂಥ ಕ್ವೆಶನ್ಸ್ ಇಂದ, ಇಂಥ ಹೀಲಿಂಗ್ ಸೆಷನ್ಸ್ ಇಂದ ಅದನ್ನ ಯಾವುದೇ ರೀತಿಯ ಹೊರಗಿನ ಪರಿಣಾಮಗಳನ್ನ ನಿಮ್ಗೆ ಬೇಕಾದಾಗೆ ಚೇಂಜ್ ಮಾಡ್ಕೊಳ್ಬಹುದು. ಇದೇ ಒಂದು ಫುಲ್ ಪ್ಯಾಕ್ ಮಾಹಿತಿನ ಹಿಡ್ಕೊಂಡು ಇವತ್ತು ಅಣ್ಣ ಬಂದಿರೋ, ಗುರುದತ್ ಅವ್ರು ಬಂದಿರುವಂತ. ಸಾರಿ, ಐ ಆಮ್ ರೆಫರಿಂಗ್ ಆಸ್ ಅಣ್ಣ ಓನ್ಲಿ. Yes, no problem. Yes. ಅದೇ ಕೇಳಿದ್ರೆ ನಾವು ಜ್ಯೋತಿಷ ಅದೆಲ್ಲ ಕೇಳಿದಾಗ ಪೇತಾತ್ಮ ಕಾಟ ಇದೆ ಅದಕ್ಕೋಸ್ಕರ ಆಗ್ತಾ ಇಲ್ಲ ಅಂತ ಹೇಳಿದ್ರು ಅವರು. ಇಷ್ಟು ವರ್ಷದಿಂದ ಇಲ್ದೇ ಇರೋದು ಅಂದ್ರೆ ಮ್ಯಾರೇಜ್ ಎಲ್ಲರದು ಆಗಿದೆ, ಒಬ್ರಿಗೆ ಯಾಕೆ ಆತರ ಕಾಡ್ತಾ ಇದೆ? ಎಲ್ಲರದು ಆಗಿದೆ ಮತ್ ಮನೇಲಿ, ನಮ್ಮ ಒಬ್ರಿಗೆ ಯಾಕೆ ಆ ತರ ಆಗ್ತಿದೆ ಅಂತಂದು. ಓಕೆ, ಫಸ್ಟ್ ಆಫ್ ಆಲ್ ಎವ್ರಿಥಿಂಗ್ ಇಸ್ ಆರ್ ಚಾಯ್ಸ್. ಇದ್ರಲ್ಲಿ ಯಾರದೇ ಹೊರಗಿನವ್ರದ್ದು ಯಾವುದೇ ರೀತಿಯ ಏನೊಂದು ಹ್ಯಾಂಡ್ ಇರ್ಲಿ ಅದಿಲ್ಲ, ಕೈವಾಡ ಇಲ್ಲ ಅಂತ ಹೇಳ್ಬೋದು. ಸೊ ಫಸ್ಟ್ ಆಫ್ ಆಲ್ ಇಟ್ಸ್ ಆರ್ ಚಾಯ್ಸ್. ನಾವೇನ್ ಚಾಯ್ಸ್ ಮಾಡಿದೇವೆ ಅದರಿಂದಾಗಿ ಈ ಪರಿಣಾಮನ ನಾವು ತಗೊಳ್ತಾ ಇದ್ದೇವೆ. ದಾಟ್ ಈಸ್ ವೆರಿ ಇಂಪಾರ್ಟೆಂಟ್. ವೆನ್ ವಿ ಓನ್ 100%, ಓಕೆ ಏನೇ ಆಗ್ತಾ ಇರೋಂಥದ್ದು ನನ್ನಿಂದಾಗಿ ಅಥವಾ ನಾನ್ ಇದಕ್ಕೆ ಜವಾಬ್ದಾರಿ ಅಂತ ತಕೊಂಡಾಗ ಆಟೋಮೆಟಿಕ್ಲಿ ಯು ಕ್ಯಾನ್ ಚೇಂಜ್ ಎನಿಥಿಂಗ್. ಓಕೆ, Yes, thank you, very nice. So basically ಏನ್ ಹೇಳ್ಬೋದು, ನಿಮ್ಮ ಜೀವನವನ್ನು ನೀವು ಬದಲಾಯಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. So this is the ನನಗೆ answer. ಒಂದೇ ಡೌಟ್ ಇದ್ದಿದ್ದು ಮ್ಯಾಮ್, ಅದೇ ಅಂದ್ರೆ ಎಲ್ಲರೂ ಮ್ಯಾರೇಜ್ ಆಯ್ತು, ಎಲ್ಲರಿಗೂ ಏನು ಪ್ರಾಬ್ಲಮ್, ನಮ್ ಸಿಸ್ಟರ್ ಬ್ರದರ್ ಎಲ್ಲರದು ಆಯ್ತು, ಅವ್ರಿಗೇನು ಆತರ ದೋಷ ಗೀಷ ಏನು ಬರ್ಲಿಲ್ಲ, ಬಟ್ ನನಗೆ ಯಾಕೆ ಈ ತರ ಬರ್ತಿದೆ ಅನ್ನೋದು ತಲೆಯಲ್ಲಿತ್ತು ನನಗೆ. Very nice. So Okay. ನಿಮ್ಗೆ ಹೊಸ Everywhere- ಆಯ್ಕೆಯನ್ನು ನೀವು ಮಾಡ್ಬೋದು. Yes, now you can clear please. Yeah, everywhere you are not choosing what you are really choosing. Will you please destroy and uncreate your time, Sir Godselin, please? Yes. 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 Right and wrong, good and bad, bottom But pop, bottom all pop, nine all shots, nine shots, boys, for bats and beyond. beyonds. Thank So you. what Thank else? What else you can choose now?
with this course, with this whole new bunch of information. Yes. Thank you. Thank you. Very nice. Thank you. Next, I think I will take 2 more questions. ಯಾಕಂದ್ರೆ ತುಂಬಾ ಜನ ರೇಸ್ ಮಾಡಿದ್ವಿ. Done, done. So ಬಸವಣ್ಣ MP, next please ನಿಮ್ಮ ಪ್ರಶ್ನೆಯನ್ನ ಕೇಳಿ. ನಮಸ್ಕಾರ ಮೇಡಮ್. Namaste. ನೀವು ಹೇಳಿದ್ರಿ ನಮಸ್ತೆ. ನೀವು ಹೇಳಿದ್ರಿ ನಮ್ಮ ಪಿತೃಗಳ ಒಂದು ಇದರಿಂದ ನಮಗೆ ತೊಂದರೆಗಳಾಗ್ತದೆ ಅಂತ. ಬಟ್ ಅದು ಒಂದು ಭಾಗ ನಾನ್ ತಿಳ್ಕೊಂಡ್ ಪಟ್ಟಿದ್ದೀನಿ. ನಮ್ಮ ಪ್ರಕಾರ ಖಂಡಿತ. ನಾವು ಹುಟ್ಟಿರುವ ನಕ್ಷತ್ರ, ನಾವು ಹುಟ್ಟಿರುವಂತ ಜನ್ಮರಾಶಿ, ನಾವು ಹುಟ್ಟಿರುವಂತ ಪಕ್ಷ, ನಾವು ಹುಟ್ಟಿರುವಂತ ವಾರ ಕರ್ಣ, ಹಾಗೂ ನಾವು ಇರುವಂತ ಸ್ಥಳ, ಓವರಾಲ್ ಇವು ಕೂಡ ಒಂದೊಂದು ಭಾಗವಾಗಿ ಹಿಂಸೆ ಕೊಡುತ್ತೆ, ಆ ವ್ಯಕ್ತಿಯನ್ನ ಅಭಿವೃದ್ಧಿ ಹೊಂದೋದಕ್ಕೆ ಕಾರಣ ಆಗ್ತದೆ ಅಂತ ನಾನ್ ತಿಳ್ಕೊಂಡಿದ್ದೆ. ಅದಕ್ಕೆ ಖಂಡಿತ ನಾನು ಹೌದು. ಹೋಗ್ತಾನೆ. Yes, ಅದರಿಂದ ಎಲ್ಲವೂ ನೀವೇ ಆಯ್ಕೆ ಮಾಡ್ಕೊಂಡಿರೋದು ಬಸವಣ್ಣ ಅವರೇ. ನಾನು ಆಗ್ಲೇ ಹೇಳಿದಾಗೆ ಎವ್ರಿಥಿಂಗ್ ಏನೇ ನಾವು ಪಡ್ಕೊಂಡಿದ್ದೇವೆ ಅಥವಾ ಪರಿಣಾಮದಲ್ಲಿ ಇದ್ದೇವೆ ಅಂತ ಹೇಳಿದ್ರೆ ಇಟ್ಸ್ ಆರ್ ಚಾಯ್ಸ್, ನಮ್ಮದು ನಮ್ಮ ಓನ್ ಚಾಯ್ಸ್. ಬಟ್ ಒಂದ್ ಪ್ರಶ್ನೆ ಕಾಡ್ತಾ ಇರೋದಷ್ಟೇ. ಹ್ಮ್. ನಮ್ಮ ತಂದೆ ತಾಯಿಗಳು ಅವರು ಕಷ್ಟಪಟ್ಟಿರ್ತಾರೆ, ನಮ್ಮ ಪೂರ್ವಜರು. ಬಟ್ ಮಕ್ಳಿಗೆ ಒಳ್ಳೇದಾಗ್ಲಿ ಅಂತ ಎಲ್ಲಾ ತಂದೆ ತಾಯಿಗಳ ಆಸೆ. ಬಟ್ ಆದ್ರೂ ಕೂಡ ಅವರು ಯಾಕೆ ಈ ತರ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಈ ತರ ಸಮಸ್ಯೆಗಳು ಅಥವಾ ತೊಂದರೆಗಳು, ಅಭಿವೃದ್ಧಿ ಆಗದೆ ಇರೋದು, ಸೋಲುಗಳು ಇವೆಲ್ಲ ಬರ್ತಾ ಇದಲ್ಲ, ಯಾಕೆ ಅನ್ನೋದು ಒಂದು ಪ್ರಶ್ನೆ ಕಾಡ್ತದೆ. ಓಕೆ, ಇದಕ್ಕೊಂದು ಸಣ್ಣ ಒಂದು ಉದಾಹರಣೆನೆ ಹೇಳ್ಬೋದು. ನಮೀಗ ಒಂದು ಯಾವ್ದೋ ಒಂದು ಜಾರಲ್ಲಿ ತುಂಬಾ ರೀತಿಯ ಕೊಳಕು ಅಥವಾ ಏನೊಂದು ಬ್ಯಾಡ್ ಇಂಟೆನ್ಷನ್ ಇದ್ದಂತಹ ವಾಟರ್ ಅಥವಾ ಅಂದ್ರೆ ಒಳ್ಳೇದಲ್ಲದಂತಹ ನೀರನ್ನ ಇಟ್ಟಿದ್ದಾಗ ಅದ್ರ ಮೇಲೆ ಮತ್ತೆ ಮತ್ತೆ ನೀರು ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಹೇಗಿರ್ಬೋದು, ಅಥವಾ ನೀವು ಪೂರ್ತಿಯಾಗಿ ಅದನ್ನ ಖಾಲಿ ಮಾಡಿ ನ್ಯೂ ನೀರನ್ನಲ್ಲಿ ಸೇರಿಸಿದಾಗ ಆ ಪೂರ ಒಂದು ಬಾಟಲ್ ಹೇಗೆ ಕಾಣ್ಬೋದು? ಫಸ್ಟ್ ನೀವು ಅದನ್ನ ಕ್ಲೀನ್ ಮಾಡಿದಾಗ ಮಾತ್ರವೇ, ಅಥವಾ ಒಂದು ರೂಟ್ ಇಂದ ಅದನ್ನ ಕ್ಲೀನ್ ಮಾಡಿದಾಗ ಮಾತ್ರವೇ ಅದರದ್ದು ಪರಿಣಾಮನ ಬೇರೆ ತರ ನೋಡ್ಲಿಕ್ಕೆ ಆಗ್ತದೆ, ಕರೆಕ್ಟ್ ಅಲ್ವಾ? ಅಥವಾ ಅಲ್ಲಿ ತನಕ ಸಹ ಅದ್ರಲ್ಲಿ ಸೈಡ್ ಅಲ್ಲಿ ಇದ್ದಂತಹ ಎಷ್ಟೇ ನೀವು ಕೊಳಕು ಇರ್ಲಿ ಅದು ಅಲ್ಲೇ ಇರ್ಬೋದು ಅಂಟಿದ ಹಾಗೆ. ಸೊ ಸೇಮ್ ವೇ ನಮ್ಮ ಪೂರ್ವಜರು ಅಥವಾ ನಮ್ಮ ಏನೇ ಒಂದು ಲೀನೇಜ್ ಇಂದ ಪ್ರಾಬ್ಲಮ್ಸ್ ಇದ್ದದನ್ನ ರೂಟ್ ಕಾಸ್ ಇಂದ ಕ್ಲಿಯರ್ ಮಾಡ್ಲಿಲ್ಲ ಅಂತಾದ್ರೆ ಅಗೇನ್ ಅಂಡ್ ಅಗೇನ್ ಇದೆಲ್ಲವನ್ನು ಮತ್ತೆ ಮತ್ತೆ ನಾವು ಅನುಭವಿಸ್ಲೇಬೇಕು. ಯಾಕೆಂದ್ರೆ ಆ ರೂಟ್ ಅಲ್ಲೇ ಇದೆ, ಆ ಕಾಸ್ ಅಲ್ಲೇ ಇದೆ ಅಂತ. ಸೊ ವೆನ್ ವಿ ಆರ್ ಡೂಯಿಂಗ್ ದಿಸ್ ಕ್ಲಿಯರಿಂಗ್ಸ್, ಅದು ರೂಟ್ ಕಾಸ್ ಇಂದ ಅಂದ್ರೆ ಒಂದೇ ಸತಿ ಕ್ಲಿಯರ್ ಆಗತ್ತೆ ಅಂತ ಹೇಳಕ್ ಆಗಲ್ಲ. ಯು ಹ್ಯಾವ್ ಟು ಬಿ ಇನ್ ದಟ್ ಕ್ವೆಶನ್. ಅಂದ್ರೆ ಮತ್ತೆ ಮತ್ತೆ ಅದೇ ಕ್ವೆಶನ್ ಅನ್ನ ಕೇಳಿದಾಗ ಅಥವಾ ಅಂತಹ ಒಂದು ವೈಬ್ರೇಷನ್ ಇದ್ದಾಗ ಅಥವಾ ಹೀಲಿಂಗ್ ಅನ್ನ ತುಂಬಾ ಡೀಪರ್ ಲೆವೆಲ್ ಅಲ್ಲಿ ಮಾಡಿದಾಗ ಯು ಕ್ಯಾನ್ ಚೇಂಜ್ ಎನಿಥಿಂಗ್. ಐ ಹೋಪ್ ನಿಮ್ಮ ಕ್ವೆಶನ್ ಗೆ ಆನ್ಸರ್ ಸಿಕ್ತು ಅನ್ಕೊ. ಓಕೆ ಮೇಡಮ್. Thank you. Very nice, Basavana. So last question, let me take Manjunath BS. Okay, there is one more Kumaraswamy next. Amele now we'll go to the next section. Done. Yeah. Yes, Manjunath ಅವರು ನಿಮ್ಮ ಪ್ರಶ್ನೆಯನ್ನ ಕೇಳ್ಬೋದು. ನಮಸ್ತೆ. ನಮಸ್ತೆ ಮಂಜುನಾಥ್, ಇಲ್ಲಿ ಹೇಳಿ ಮಂಜುನಾಥ್. ನಮಸ್ತೆ. ಕೇಳಿಸ್ತಾ ಇದೆಯಾ? ಎಸ್ ಹೇಳಿ. ಕೇಳಿಸ್ತೆ. ಸರ್, ನನ್ಗೆ ಈ ಯೋಗ ರೇಖಿ ಎಲ್ಲ ಕೇಳಿದ್ದೀನಿ, ಇದ್ರ ಬಗ್ಗೆ ನನ್ಗೆ ಅನುಭವ ಇಲ್ಲ. ಆದ್ರೂ ಸಹಿತ ಇವತ್ತು ಇದ್ರದೆಲ್ಲ ನೋಡಿ ನಾನು ತಿಳ್ಕೊಳ್ಳೋಣ ಅಂತ ಮಾಡಿದೆ. ನಮ್ಮ ಮನೇಲಿ ನಮ್ಮ ಮಗಳ ಮದುವೆ 30 ವರ್ಷ ಆದ್ರೂ ಏನು ಮಾಡಿದ್ರು, ಯಾವ ಗಂಡು ಬಂದ್ರು ಅದಕ್ಕೆ ಯಾವ್ದಕ್ಕೂ ಒಂದು ಕನ್ಕ್ಲೂಡ್ ಆಗ್ತಾ ಇಲ್ಲ. ಇದ್ರ ಬಗ್ಗೆ ಏನ್ ಮಾಡ್ಬೇಕು ಒಂಚೂರು ಮಾಹಿತಿ ಕೊಡಿ ನನಗೆ. ಕ್ಲಿಯರ್ ಮಾಡೋಣ. Okay. First of all, every projections expectation you have about your daughter being married or being not married and everything, will you please destroy and uncreate it? Answer Godslin, please. Yes. ಓಕೆ, ಜೈ ಶ್ರೀರಾಮ್. Yes. Yes. Right and wrong, good and bad, podum poka, online shorts, boys, boys and beyonds. Yes. ಫಸ್ಟ್ ಆಫ್ ಆಲ್ ನಿಮ್ಗಿಂತ ಸಹ ಈಗ ನಾವು ಕಾನ್ಶಿಯಸ್ ಆಗಿ ನಾವು ಥಿಂಕ್ ಮಾಡ್ತಾ ಇರ್ತೇವೆ. ನಾವು ಕಾನ್ಶಿಯಸ್ ಅಂದ್ರೆ ಎಂತ ಅನ್ಕೊಂಡಿದ್ದೇವೆ ಅಂತ ಹೇಳಿದ್ರೆ, ನಾನು ಕಣ್ಬಿಡ್ಸಿದ್ದೇನೆ ದಟ್ ಮೀನ್ಸ್ ನಾನು ಕಾನ್ಶಿಯಸ್ ಅಂತ. ಇಟ್ಸ್ ನಾಟ್ ಲೈಕ್ ದಟ್. ಅಂದ್ರೆ ನೀವು ಕಣ್ ಬಿಡಿಸಿದೀರಿ ಅಂತ ಹೇಳಿದ್ರೆ ಯು ಆರ್ ಅವೇಕ್ ಅಷ್ಟೇ, ನೀವು ಜಾಗೃತವಲ್ಲಿ ಇದ್ದೀರಿ ಅಂತ ಅಷ್ಟೇ, ಬಿಟ್ರೆ ಯು ಆರ್ ನಾಟ್ ಫುಲ್ಲಿ ಕಾನ್ಶಿಯಸ್. ಸೊ ಎಷ್ಟು ಮಟ್ಟಿಗೆ ನಾವು ಕಾನ್ಶಿಯಸ್ ಆಗಿದ್ದೇವೆ ಇದೆಲ್ಲ ತರದ ಚಾಯ್ಸ್ ಅನ್ನು ಮಾಡ್ಲಿಕ್ಕೆ ಅಂತ ಹೇಳಿ. ಸೊ ಮೇ ಬಿ ಯೋರ್ ಅಥವಾ ನಿಮ್ಮ ಮಗಳದು ಏನೋ ಒಂದು ಪಾಯಿಂಟ್ ಆಫ್ ವ್ಯೂ ಅದನ್ನ ಸ್ಟಾಪ್ ಮಾಡ್ತಾ ಇದೆ ಬಿಟ್ರೆ, ಅಥವಾ ಯಾವ್ದೋ ಒಂದು
ತರದ ಒಂದು ಪಾಯಿಂಟ್ ಅಂದ್ರೆ ನಿಮ್ಮ ಒಳಗಿರುವಂತಹ ಒಂದು ಭಾವನೆ ಅದನ್ನ ತಡಿತಾ ಇದೆ ಬಿಟ್ರೆ ಹೊರಗಿನ ಯಾವುದೇ ಸರ್ಕಮ್ಸ್ಟೆನ್ಸ್ ಅಲ್ಲ ಅಂತ ಹೇಳ್ಬೋದು. ಇಫ್ ಇಟ್ ಇಸ್ ಹೊರಗಿನ ಸರ್ಕಮ್ಟೆನ್ಸ್ ಆದ್ರೆ ಸಹ ಅದನ್ನ ಹ್ಮ್. ಹೀಲಿಂಗ್ ಥ್ರೂ ಅಥವಾ ಇಂತಹ ಕ್ಲಿಯರಿಂಗ್ಸ್ ಥ್ರೂ ನೀವು ಅದನ್ನ ಕ್ಲಿಯರ್ ಮಾಡ್ಬೋದು. I need that support, please. Sorry? yes, sure. I need that healing support, please. Yes, Ha. Manjunath sir, yes, we He will do will it. be, yeah, he will be explaining in some times only. Okay, Okay. Definitely. stay tuned. Nice Thank speaking. you. Thank you very Yeah. much. Thank you. Thank you, very nice. So the last question, Kumar Swami ಅವರು ದಯವಿಟ್ಟು ನಿಮ್ಮ ಕ್ವಶನ್ ಅನ್ನ ಅನ್ಮ್ಯೂಟ್ ಮಾಡಿ ಕೇಳಿ. Yes. Namaste. ನಮಸ್ತೆ ಕುಮಾರ್ ಸ್ವಾಮಿ. Namaste. Sir, if you go with any astrologers, the people used to say you have a curse of Guru Hatya Shapa, or Sri Hatya Shapa, or Go Hatya Shapa. All this will cover in this program. That's the first question. Second question is, who will have which curse? Will you able to identify based on that you will cure these things in this program or what? We will cover most of the things what you said because ಅದನ್ನೆಲ್ಲ ನಾವು ಸಪರೇಟ್ ಆಗಿ ಹೇಳ್ಬೇಕಂತಿಲ್ಲ. ಎವ್ರಿಥಿಂಗ್ ವಿ ಕ್ಯಾನ್ ಕ್ಲಿಯರ್ ಇಟ್ ಫ್ರಮ್ ದಿ ರೂಟ್ ಓನ್ಲಿ. ಅಂದ್ರೆ ಕೆಲವು ಸರ್ಟನ್ ಕ್ವೆಶನ್ಸ್ ಅನ್ನ ಡೈಲಿ ಬೇಸಿಸ್ ಅಲ್ಲಿ ಚಾಂಟ್ ಮಾಡ್ಲಿಕ್ಕೆ ಮೆಡಿಟೇಷನ್ ಅನ್ನ ನಾವು ರೆಫರ್ ಮಾಡ್ತೇವೆ ಅಂದ್ರೆ ಮಾಡಿಸ್ತೇವೆ ಸೊ ದಟ್ ಇಟ್ ವಿಲ್ ಬಿ ಈಸಿ ಟು ಗೆಟ್ ಕ್ಲಿಯರ್ ದೋಸ್ ಥಿಂಗ್ಸ್ ಟು. Okay. And the same time when you are being in that question ಅಂದ್ರೆ ನಾವು ಆಗ್ಲೇ ಅಣ್ಣ ಹೇಳಿದಾಗೆ ವೈದಿಕ ರೀತಿಯಂತಹ ಯಾವುದೇ ಒಂದು ಕಲ್ಚರ್ ಅಥವಾ ಆ ಒಂದು ಸಂಪ್ರದಾಯವನ್ನ ಮತ್ತೆ ಮತ್ತೆ ಮಾಡೋದಕ್ಕಿಂತ ಜಾಸ್ತಿ ನಾವು ಅದೇ ಸ್ಟೇಟ್ ಅಲ್ಲಿ ಇದ್ದಾಗ ಈಗ ಒಂದು ಗ್ರಾಟಿಟ್ಯೂಡ್ ಅನ್ನ ಬರೆಯುವುದಕ್ಕೂ ಗ್ರಾಟಿಟ್ಯೂಡ್ ಅಲ್ಲಿ ಇರೋದಕ್ಕೂ ಡಿಫರೆನ್ಸ್ ಇದೆ ಅಲ್ವಾ. ಎವ್ರಿ ಟೈಮ್ ಯು ಕ್ಯಾನ್ ಬಿ ಅಂಡ್ ಯು ಕ್ಯಾನ್ ಡೂ ಆಲ್ಸೋ. ಡೂಯಿಂಗ್ ಇಸ್ ಸಮಥಿಂಗ್ ಡಿಫರೆಂಟ್ ಅಂಡ್ ಬೀಯಿಂಗ್ ಇಸ್ ಸಮಥಿಂಗ್ ಡಿಫರೆಂಟ್. So when you be that energy, automatically you can do anything. But nowadays we are conducting a online classes, like a virtual classes we are doing, but still we don't know what curse you have. Yesterday, Gurudat sir has teach me about our aura cleaning. From that we know what are the curse is there, but how we can came to know through virtual classes what curse you have. Okay, so let me take this question, Kumar Swami. So ideally there are two ways. ಒಂದು ನಿಮ್ಗೆ ಯಾವ ಶಾಪ ಇದೆ ಅಂತ ತಿಳ್ಕೊಳ್ಳೋದು ಮುಖ್ಯನಾ ಅಥವಾ ಶಾಪದಿಂದ ಆಚೆ ಬರೋದು ಮುಖ್ಯನಾ? No. It's ಶಾಪದಿಂದ ಆಚೆ ಬರೋದು ಖಂಡಿತ ಮುಖ್ಯ ಸರ್. Yeah, so that part we will cover. Okay, and second, in case ಗ್ರೂಪ್ ಸೆಷನ್ ಅಲ್ಲಿ ನಿಮ್ಗೆ ಸರಿಯಾದಂತ ಹೀಲಿಂಗ್ ಮಾಡ್ಲಿಕ್ಕೆ ಸಾಧ್ಯ ಆಗದೆ ಇದ್ದಾಗ ಇಂಡಿವಿಜುವಲ್ ಆಗಿ ನಿಮ್ಮನ್ನ 1-to-1 ಆಗಿ ನೀವು ಹೀಲ್ ಮಾಡ್ಕೊಳ್ಳೋದಕ್ಕೂ ಕೂಡ ಅವಕಾಶ ಆ ಸೆಷನ್ ನಂತರ ನಿಮ್ಗೆ ಸಿಗುತ್ತೆ. Okay, so that is the for the healing part you can contact later 1-to-1 ಆಗಿ ಕೂಡ ಮಾಡ್ಲಿಕ್ಕೆ ಸಾಧ್ಯ. Okay, yeah. Thank you very much for the question. Thank you, very nice. More power to you. So with that I would like to thank you once again Shubhada for being here. ಇವತ್ತು ಈಗ ಲಾಸ್ಟ್ ಹಾಫ್ ಅನ್ ಅವರ್ ಅಲ್ಲಿ ಏನಾಯ್ತು ಆಲ್ಮೋಸ್ಟ್ ಇದೇ ತರಹದ ಸೆಷನ್ ಅನ್ನು ನಾವು ಮಾಡ್ಲಿಕ್ಕಿದ್ದೀವಿ. ಇಟ್ ಇಸ್ ಲೈಕ್ ಎ ಡೆಮೋ. ಓಕೆ, ಒಂದು ತರಹದ ಡೆಮೋ ನಾವು ಇವಾಗ ಮಾಡಿರುವಂತದ್ದು. ಐ ಲೆಟ್ Shubhada probably to do one small clearing for everyone, just once more before I let you go. ಒಂದು ಸರಿ ಅಂಡ್ ಇಂಗ್ಲಿಷ್ ಯಾರಿಗೆ ಅರ್ಥ ಆಗ್ತಾ ಇಲ್ಲ ಆಲ್ ಆಫ್ ಯು ನಿಮ್ಗೂ ಕೂಡ ನಾನು ಮತ್ತೆ ಇನ್ನೊಂದ್ಸರಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನು ಅಂತಂದ್ರೆ ಈವನ್ ಇಫ್ ನಿಮ್ಗೆ ಏನು ಅರ್ಥ ಆಗ್ಲಿಲ್ಲ ಅಂದ್ರೂ ಕೂಡ ಆಲ್ ವಾಟ್ ವಿ ಆರ್ ಡೂಯಿಂಗ್, ನಾವ್ ಏನೇನು ಇಲ್ಲಿ ಮಾಡ್ತಾ ಇದೀವಿ, ನಿಮ್ಮ ಸಮಸ್ಯೆಯ ಮೂಲಕ್ಕೆ ಹೋಗಿ ನಿಮ್ಮ ಆಯ್ಕೆಯನ್ನ ಬದಲಾಯಿಸಿ ನಿಮ್ಮ ಜೀವನದ ದೃಷ್ಟಿಕೋನವನ್ನ ಬದಲಾಯಿಸುವಂತಹ ಒಂದು ಪ್ರಕ್ರಿಯೆಯಲ್ಲಿ ನಿಮ್ಮನ್ನ ನಾವು ಇಲ್ಲಿ ಒಳಪಡಿಸ್ತಾ ಇರುವಂತದ್ದು. ನಾನು ಅವಾಗ್ಲೇ ಹೇಳಿದೆ ಯು ಶುಡ್ ಬಿ ಇನ್ ದ ಗೇಮ್ ಟು ವಿನ್ ದ ಗೇಮ್ ಅಂತ. ಸೊ ನೀವು ಇಲ್ಲಿ ಗೇಮ್ ಅಲ್ಲಿ ಇರಿ, ಜಸ್ಟ್ ಸೇ ಎಸ್ ಅಂತ ಹೇಳ್ತಾ ಇರಿ. ಈ ಪ್ರಕ್ರಿಯೆಯಲ್ಲಿ ನಿಮ್ಮನ್ನ ನೀವು ಒಳಪಡಿಸಿಕೊಳ್ಳಿ ಅಂಡ್ ದ ಹೀಲಿಂಗ್ ಇಸ್ ಡನ್. ಓಕೆ, ಸೊ ಇಷ್ಟು ನಾನು ಹೇಳ್ಬೋದು. ಸೊ ಫೈನಲಿ Shubhada, ಓವರ್ ಟು ಯು. ಮೇ ಬಿ ಇನ್ ಜನರಲ್ ವಾಟ್ ಎವರ್ ಕಮ್ಸ್ ಟು ಯುವರ್ ಮೈಂಡ್ ಆಸ್ ಎ ಗ್ರೂಪ್, ಎಲ್ಲರಿಗೂ ಕೂಡ ಯಾವ ತರದ ಹೀಲಿಂಗ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ 2 minutes ಫಾರ್ ಯು ಅಂಡ್ ದೆನ್ ಲೆಟ್ ಅಸ್ ಥ್ಯಾಂಕ್ Shubhada and let me go to the next section. Yes. Finally, last person also asked about cursed and everything, so I'll go with that only. Everywhere you had been cursed and everywhere you have cursed someone and you have made it so real
Would you please revoke, rescind, reclaim, renounce, denounce, destroy, and uncreate it, please? Right and wrong, good and Right, bad, good and bottom bad, for bottom all for and all short and shorts, boys, for boys, bads and forwards and beyonds. beyonds. And all your expectations, projections, expectations, separation, rejections about your life, about being great life and not so great life. Will you all please revoke, rescind, reclaim, renounce, denounce, destroy, and uncreate it, please? Yes. Right and wrong, good and bad, Good and bottom bad, for bottom all for and all line shorts, shorts, boys, for boys, bads forwards and beyonds. and beyond. What else is truly possible now with this whole beautiful energy that is going to boom up here, and that we can't even acknowledge, that we can't see that everything that does not allow you to be that energy of beautiful energy, beautiful being. Will you all please destroy and uncreate it times Godzilla, please? Yes. Right and wrong, good and bad, Good and bottom bad, for bottom for all all and line shorts, shorts, boys, for boys, forwards and beyond. beyonds. Yeah. How does it get any better? And see you in the next level course. Bye bye. Beautiful. Thank you so much. Excellent. Thank you so Thank much you. for having me here. Excellent. Thank you for contributing. So nice to have you. ಮತ್ತೆ ನಿಮ್ಮನ್ನ ವರ್ಕ್ಶಾಪ್ ಅಲ್ಲಿ ಸಿಗ್ತೀನಿ. Once again, thank you all. So, all right. So, ಎಷ್ಟು ಜನಕ್ಕೆ ನೀವು ಎಸ್ ಹೇಳ್ತಾ ಒಂದು ರೀತಿಯಲ್ಲಿ ಮನಸ್ಸಿನ ಒಳಗಡೆ ಇದ್ದಂತಹ ನೋವು ಸ್ವಲ್ಪ ರಿಲೀಸ್ ಆಯ್ತು ಅಂತ ಅನ್ನಿಸ್ತು. ಚಾಟ್ ಬಾಕ್ಸ್ ಅಲ್ಲಿ ಮೀ ಅಂತ ಟೈಪ್ ಮಾಡಿ. ಇಫ್ ಯು ಹ್ಯಾವ್ ಫೆಲ್ಟ್ ದಟ್ ಲೈಟ್ನೆಸ್, ಒಂದು ರೀತಿಯ ಲೈಟ್ನೆಸ್ ನಿಮ್ಗೆ ಅನ್ಸಿದ್ರೆ ಬ್ಯೂಟಿಫುಲ್. ಥ್ಯಾಂಕ್ ಯು, ಬಿಕಾಸ್ ಐ ಫೆಲ್ಟ್ ಇಟ್.